ಯೇಸು ಕ್ರಿಸ್ತರ ಪಾದಕ್ಕೆ ಅಡ್ಡಬಿದ್ದು ನಿನ್ನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನುವಂಥ ಒಡಂಬಡಿಕೆಗೆ ನಾವು ಒಳಪಟ್ಟಿದ್ದೇವೆ. ಪ್ರಿಯ ಮಕ್ಕಳೇ, ಇದು ನಿತ್ಯವಾದ ಒಡಂಬಡಿಕೆ ಎಂದು ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಮಾಡಿದ ಮರು ವಾರದಲ್ಲೇ ಚಿನ್ನ ಬೆಳ್ಳಿ ಬಂಗಾರದಿಂದ ದೇವರು ಅವನನ್ನು ಆಶೀರ್ವಾದ ಮಾಡಿದರು. ಇವತ್ತು ಆ ಒಡಂಬಡಿಕೆಗೆ ನಾವು ಬದ್ಧರಾಗಿ ಬರೋದಾದರೆ, ಇಫ್ ಯು ಅಬೈಡ್ ಇನ್ ದಟ್ ಕವನೆಂಟ್, ಶುವರ್ಲಿ ದ ಗುಡ್ನೆಸ್ ಅಂಡ್ ದ ಮರ್ಸಿ ಶಾಲ್ ಫಾಲೋ. ಇವತ್ತು ರಾಜಾದಿರಾಜನ ಅರಮನೆಯೊಳಗೆ ನಾವು ಬಂದಿದ್ದೇವೆ. ಕರ್ತನ ನಾಮದಲ್ಲಿ ಒಳಗೆ ಬರೋನಿಗೆ ಆಶೀರ್ವಾದ ಅಂತ ವಾಕ್ಯ. ಆಶೀರ್ವಾದಕ್ಕೆ ಪಾತ್ರ ಆಗುವಂತೆ ದೇವರೇ, ನಿನ್ನ ಆಶೀರ್ವಾದಕ್ಕೆ ಪಾತ್ರಳಾದ ಮಗಳಾಗಿ ಮಾಡಪ್ಪ, ನನ್ನ ಪಾತ್ರಳಾದ ಮಗನಾಗಿ ಮಾಡಪ್ಪ, ಪಾತ್ರವಾದ ಕುಟುಂಬವಾಗಿ ಮಾಡಪ್ಪ. ಈ ಸೇವೆಗೆ ಸಭೆಯೊಳಗೆ ನಾನು ನಿನ್ನ ಘನವಾದ ರೀತಿಯಲ್ಲಿ ನನ್ನ ಘನಪಡಿಸುವಂತೆ ನಿನ್ನ ಕೃಪೆಯನ್ನು ಕೊಡಪ್ಪ ಅಂತ ಹೇಳಿ ಎಲ್ಲರೂ ನಮ್ಮ ಕರಗಳ ಕರ್ತನ ಕಡೆಗೆ ಎತ್ತಿಕೊಂಡವರಾಗಿ, shall you all lift our hands in the presence of God and glorify the name of the Lord God Almighty. ನನ್ನ ಪ್ರಿಯ ದೇವ ಮಕ್ಕಳ, ಇವೆಲ್ಲವುಗಳ ವಿನಾಶಗಳ ಮಧ್ಯದಲ್ಲಿ ನಮ್ಮನ್ನು ಭದ್ರವಾಗಿ ಅವರ ಭದ್ರವಾದ ಕೋಟೆಯಲ್ಲಿ ಅಡಗಿಸಿಟ್ಟಿದ್ದಾರೆ. ಅದು ಯೇಸುವಿನ ನಾಮ. The name of the Lord is a strong tower. The righteous will run and he will save and regard in that one. ಕರ್ತನ ವಾಕ್ಯತೆ, ಕರ್ತನ ನಾಮ ಬಲವಾದ ಬುರುಜು, ನೀತಿಮಂತನು ಓಡಿ ಹೋಗಿ ಅದರಲ್ಲಿ ಅಡಗಿಕೊಳ್ಳುವನು. ನೋ ಮ್ಯಾಟರ್ ಹೌ ಬಿಗ್ ಡಿಫಿಕಲ್ಟಿ ಯು ಆರ್ ಗೋಯಿಂಗ್ ಥ್ರೂ, ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ರು ಕೂಡ ಅಪ್ಪ ಹೇಳ್ತಾರೆ, ನಾನು ಎಲ್ಲವನ್ನ ಆಶೀರ್ವಾದವಾಗಿ ಬದಲಾಯಿಸ್ತೇನೆ. God change all your battles into blessing. ನಿನ್ನ ಆ ಯುದ್ಧಗಳನ್ನು ದೇವರು ಆಶೀರ್ವಾದವಾಗಿ ಮಾರ್ಪಡಿಸಿಕೊಡ್ತಾರೆ. ಕೀರ್ತನೆ 150 ಹೇಳುತ್ತೆ, ಬೆಟ್ಟಗಳೇ, ಗುಡ್ಡಗಳೇ, ಸಮುದ್ರವೇ, ನದಿಗಳೇ, ಯುವಕರೇ, ಮಕ್ಕಳೇ, ರಾಜರೇ, ಪ್ರಭುಗಳೇ, ಕರ್ತನನ್ನ ಸ್ತುತಿಸಿರಿ. ಜೋರ ಬರ್ಬೇಕು, ಕರ್ತನನ್ನ ಸ್ತುತಿಸಿರಿ. ವಾಯ್ಸ್ ಸರಿ ಇಲ್ಲ ಇವತ್ತು. ಕರ್ತನನ್ನ ಸ್ತುತಿಸಿರಿ. ಹೆಣ್ಣು ಮಕ್ಕಳು ಮಾತ್ರ ಕರ್ತನನ್ನ ಸ್ತುತಿಸಿರಿ. ಗಂಡು ಮಕ್ಕಳು ಫುಲ್ ವೀಕ್ ಗ್ಲೂಕೋಸ್ ಏರ್ಸ್ಕೊಂಡ್ ಬಂದವರು. ಕರ್ತನನ್ನ ಸ್ತುತಿಸಿರಿ. ಸರಿ ಹೇಳು, ಕರ್ತನನ್ನ ಸ್ತುತಿಸಿರಿ. ಕರ್ತನನ್ನ ಸ್ತುತಿಸಿರಿ. ಕರ್ತನನ್ನ ಸ್ತುತಿಸಿರಿ. ಕರ್ತನನ್ನ ಸ್ತುತಿಸಿರಿ. ಒಟ್ಟಿಗೆ ಕರ್ತನನ್ನ ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಹಲ್ಲೆಲೂಯಾ, ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಬಲವಾದ ದೇವರು ಬಲದಿಂದ ಸ್ತುತಿಸಿರಿ. ಎಲ್ಲವನ್ನು ಕರೆಯುವ ದೇವರನ್ನೇ ಸ್ತುತಿಸಿರಿ. ಪರಿಶುದ್ಧ ದೇವರನ್ನು ತುದಿಯಿಂದ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವ ನೆನೆಸಿ ಸ್ತುತಿಸಿರಿ. ರಾಜಾದಿರಾಜನ ಯೇಸು ರಾಜ, ಓ ಜನರ ಪಾಲಿಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರನ್ನೇ ಸ್ತುತಿಸಿರಿ.
ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಚಂದ್ರ ನಕ್ಷತ್ರವೇ ದೇವರನ್ನೇ ಸ್ತುತಿಸಿರಿ. ಹೃದಯವನ್ನು ರೇಗಿಸಿದ ಯೇಸುವನ್ನೇ ಸ್ತುತಿಸಿರಿ. ನಗರಗಳೇ ಮೋಡಗಳೇ ಕರ್ತನನ್ನೇ ಸ್ತುತಿಸಿರಿ. ಮಿಂಚುಗಳೇ ಗುಡುಗುಗಳೇ ಕರ್ತನನ್ನೇ ಸ್ತುತಿಸಿರಿ. ರಾಜನ ಯೇಸು ರಾಜ ಜನರ ಪಾಲಿಪ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಯೇಸು ಪ್ರಭು ಎಲ್ಲರ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ. ಅಗ್ನಿಮಳೆ ಕಲ್ಲುಗಳೇ ಕರ್ತನನ್ನೇ ಸ್ತುತಿಸಿರಿ. ಹೃದಯದಿಂದ ಅವರ ನಾಮವ ನೆನೆಸಿ ಸ್ತುತಿಸಿರಿ. ಪರ್ವತವೇ ಗುಡ್ಡಗಳೇ ಕರ್ತನನ್ನೇ ಸ್ತುತಿಸಿರಿ. ಹರಿಯುವ ನದಿಗಳೇ ಕರ್ತನನ್ನೇ ಸ್ತುತಿಸಿರಿ. ರಾಜನ ಯೇಸು ರಾಜ ಜನರ ಪಾಲಿಪ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಯೇಸು ಪ್ರಭು ದೇವರನ್ನೇ ಸ್ತುತಿಸಿರಿ. ದೇವರು ಮಾಡಿದ ಉಪಕಾರವ ನೆನೆಸಿ ಸ್ತುತಿಸಿರಿ.
ದೇವರನ್ನೇ ಸ್ತುತಿಸಿರಿ. ಜೀವವನ್ನು ಪ್ರಭುವಿಗೆ ಸಮರ್ಪಿಸಿ ಸ್ತುತಿಸಿರಿ. ಕೊಂಬುದು ತಾತರನ್ನೇ ಸ್ಮರಿಸಿ ಸ್ತುತಿಸಿರಿ. ನೂತನ ಕೀರ್ತನೆ ಹಾಡಿನಿಂದ ನಾಟ್ಯವನ್ನೇ ಮಾಡಿರಿ. ರಾಜನ ಯೇಸು ರಾಜ ಜನರ ಪಾಲಿಪ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಇದರೆ ಫಲ ಇದರೆ ಫಲದಿಂದ ಸ್ತುತಿಸಿರಿ. ಗಗನದಿ ಪಕ್ಷಿಗಳೇ ಹಾರಾಡಿ ಸ್ತುತಿಸಿರಿ. ದೊಡ್ಡವರೇ ಪ್ರಭುಗಳೇ ದೇವರನ್ನೇ ಸ್ತುತಿಸಿರಿ. ಆಸ್ತಿಯನ್ನು ದೇವರಿಗೆ ಸಮರ್ಪಿಸಿ ಸ್ತುತಿಸಿರಿ. ರಾಜನ ಯೇಸು ರಾಜ ಜನರ ಪಾಲಿಪ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ದೇವರನ್ನೇ ಸ್ತುತಿಸಿರಿ. ಹಲ್ಲೆಲೂಯಾ
ವಾರದಲ್ಲಿ ಈ ಬೆಳೆ ಕಾಣಿಕೆ ಹಬ್ಬದಲ್ಲಿ ಬಂದಿರೋ ನಿಮ್ಮೆಲ್ಲರಿಗೆ ಕೂಡ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಕೀವರ್ಡ್ 4ನೇ ವಾಕ್ಯದಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಹಾ. ಪೂರ್ಣ ಪ್ರಾಣದಿಂದಲೂ ಹಾ. ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. Amen. Thank you. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಾರ್ಥವಾಗಿ ನಿಮ್ಮ ಕೈಗಳಿಗೆ ಕಟ್ಟಿಕೊಳ್ಳಬೇಕು. ಇವು ನಿಮ್ಮ ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲು ನೀವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಮಾಡಿದ ಪ್ರಮಾಣ, ಮಾಡಿದ ಒಡಂಬಡಿಕೆ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಒಳ್ಳೆ ದೊಡ್ಡ ಕಟ್ಟದೇ ಇರುವ ಒಳ್ಳೆ ದೊಡ್ಡ ಪಟ್ಟಣಗಳನ್ನು, ಕೂಡಿಸದಿರುವ ಉತ್ತಮ ವಸ್ತುಗಳನ್ನು ತುಂಬಿದ ಮನೆಗಳನ್ನು, ನೀವು ಅಗೆಯದೇ ಇರುವ ನೀರು ಗುಂಡಿಗಳನ್ನು, ನೀವು ಬೆಳೆಸದಿರುವ ದ್ರಾಕ್ಷ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿ ಇರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿ ಇದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ಎಲ್ಲಾನ ಒಂದು ಕಡೆ ಪ್ರೇಯರ್ ಮಾಡಿ ಅಂತ ಇದೆಯಾ ಅಲ್ಲಿ? ಎಲ್ಲಾನ ಒಂದು ಕಡೆ ಉಪವಾಸ ಮಾಡಿ ಅಂತ ಇದೆಯಾ ಅಲ್ಲಿ? ಈಗ ನೀವು ಪ್ರಾರ್ಥನೆ ಮಾಡಿದಾಗ ದೇವನಿಗೆ ಮನೆಗಳು ಕೊಡ್ತಾರಂತ ಇದೆಯಾ? ಈಗ ಮನೆ ತೊಗೊಳೋಕ್ಕೂ ಹಣ ಬೇಕು, ಬಾವಿ ಒಗೆಯೋಕ್ಕೂ ಹಣ ಬೇಕು, ಗಿಡ ನೆಡೋಕ್ಕೂ ಹಣ ಬೇಕು, ಲ್ಯಾಂಡ್ ತೊಗೊಳೋಕ್ಕೂ ಹಣ ಬೇಕು, ಎಲ್ಲದಕ್ಕೂ ಹಣನೇ. ಆಗ ಹಣ ಎಲ್ಲಿಂದ ಬರುತ್ತೆ? ಅವರ ಒಡಂಬಡಿಕೆ ಒಪ್ಪಂದ. ಈ ಒಡಂಬಡಿಕೆ ಒಳಗೆ ನೀವು ಬಂದಾಗ ದೇವರ ಆಶೀರ್ವಾದ ಮಾಡ್ತೀನಿ ಅಂತಾರೆ. ಸೊ ಒಡಂಬಡಿಕೆ ಅಂದ್ರೇನು? ಒಪ್ಪಂದ. ನೀನು ಇದನ್ನೆಲ್ಲ ನನಗಾಗಿ ಮಾಡಿದ್ರೆ ನಾನು ಇವೆಲ್ಲ ನಿನಗೆ ಮಾಡ್ತೀನಿ. ಸೊ ದೇವ್ರ ಒಡಂಬಡಿಕೆ ಅಲ್ಲಿ ಏನು ಹೇಳುತ್ತೆ? ಅಪ್ಪ ಒಡಂಬಡಿಕೆಯಲ್ಲಿ ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ಆಗ ಮೊದಲನೇದು ಅರಿಯಬೇಕು ಅಂತ ಹೇಳ್ತಾರೆ. ಮೊದಲನೇದು ಅರಿಯಬೇಕು. ಎರಡನೇದಾಗಿ ಪ್ರೀತಿಸಬೇಕು. ಹೇಳಿ, ಅರಿಯಬೇಕು, ಪ್ರೀತಿಸಬೇಕು. ದೇವರ ವಾಕ್ಯವನ್ನ ಹೃದಯದಲ್ಲಿಡಬೇಕು. ದಿನಕ್ಕೆ 4 ವರ್ತಿ ದೇವರನ್ನ ಧ್ಯಾನಿಸಿ ಕಂಠಪಾಠ ಮಾಡಬೇಕು. ಎಲ್ಲ ನೋಡಿ, ಎಲ್ಲ ಅರಿಬೇಕು, ಪ್ರೀತಿಸಬೇಕು, ಹೃದಯದಲ್ಲಿಡಬೇಕು. ಎಲ್ಲ ಏನು ದೇವರು ಇದೆಲ್ಲ ಒಡಂಬಡಿಕೆಯ ಕೆಲಸ. ನೀವೆಲ್ಲ ಇದನ್ನು ಮಾಡಿದ್ರೆ ನಾನು ನಿನಗೆ ಆಶೀರ್ವಾದ ಆಟೋಮೆಟಿಕ್ ಆಗಿ ತರ್ತೀನಿ ಅಂತ ಹೇಳ್ತಾರೆ. ನೀ ಮನೆ ಬಗ್ಗೆ ಯೋಚನೆ ಮಾಡಬೇಡ. ಕಟ್ಟದೇ ಇರೋ ಮನೆ ನಿಂಗೆ ರೆಡಿ ಆಗ್ತಾ ಇದೆ. ಪಟ್ಟಣದ ಬಗ್ಗೆ ರೆಡಿ ಆಗಬೇಡ. ನೀನು ಒಂದು ಪಟ್ಟಣನಿಗಾಗಿ ರೆಡಿ ಆಗ್ತಾ ಇದೆ. ಬಾವಿ ಬಗ್ಗೆ ಚಿಂತೆ ಮಾಡೋ, ಬಾವಿ ರೆಡಿ ಮಾಡ್ತಾ ಇದ್ದೇನೆ. ಎಲ್ಲ ರೆಡಿ. ಇದನ್ನೇ ಒಡಂಬಡಿಕೆ. ಹೊಸ ಒಡಂಬಡಿಕೆ ಹೇಳುತ್ತೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಚಿಂತೆ ಮಾಡಿ. ಎಲ್ಲೂ ಚೇಂಜ್ ಆಗಲಿಲ್ಲ. ದೇವರು ಸೇಮ್ ಪ್ಯಾಟ್ರನ್ನೇ. ಅಲ್ಲೂ ಒಡಂಬಡಿಕೆ, ಇಲ್ಲೂ ಒಡಂಬಡಿಕೆನೆ. ಅಲ್ಲೂ ಹೇಳ್ತಾರೆ, ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ಅವಾಗೇನು ಒಪ್ಪಂದ. ಇದು ನೀವು ಮಾಡಿದ್ರೆ ಅದೆಲ್ಲ ನಾನು ಮಾಡ್ತೀನಿ. ವೆನ್ ಯು ಸೀಕ್ ಗಾಡ್ಸ್ ಕಿಂಗ್ಡಮ್, ವೆನ್ ಯು ಸೀಕ್ ಮೈ ರೈಚಿಯಸ್ನೆಸ್, ದೆನ್ ಐ ವಿಲ್ ಗಿವ್ ಆಲ್ ದಿಸ್ ಒನ್. ನೀ ಇದನ್ನು ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ. ಆಗ ನನ್ನ ಪ್ರಿಯ ಮಕ್ಕಳ, ಒಡಂಬಡಿಕೆ ಅಂದರೆ ದೇವರಿಗೂ ನಿಮಗಿರತಕ್ಕಂಥ ಆ ಒಂದು ಒಡನಾಟ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಬೇಕು, ನಿಮ್ಮ ಜೀವನದಲ್ಲಿ ಉನ್ನತಕ್ಕೆ ತರಬೇಕನ್ನೋದು ದೇವರೊಂದು ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ. ದೇವ್ರು ಯಾವತ್ತೂ ನಿಮ್ಮನ್ನ ಬಡವರಾಗಿ ಇಡೋಕ್ಕೆ ಇಷ್ಟಪಡ. ಬಡತನ ಎಲ್ಲಿಂದ ಬಂತು? ಸೈತಾನ್ ತಂದಿದ್ದಾನೆ. ವ್ಯಾಧಿ ಎಲ್ಲಿಂದ ಬಂತು? ಸೈತಾನ ತಂದಿದ್ದಾನೆ. ನೋವು ಎಲ್ಲಿಂದ ಬಂತು? ಸೈತಾನ್ ತಂದಿದ್ದಾನೆ. ಅದಕ್ಕೆ ದೇವರವಾಗಿ ಕೇಳಿದೆ, ಕಳ್ಳನ್ನು ಕದಿಯೋದಕ್ಕೂ ಸೂಲೋದಕ್ಕೂ ನಾಶ ಮಾಡೋದಕ್ಕಾಗಿ ಬಂದನೆ ಹೊರತು ಮತ್ತೆ ಯಾವುದಕ್ಕಾಗಿ ಬರಲಿಲ್ಲ. ಆದರೆ ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡುವುದಕ್ಕಾಗಿ ಬಂದೆ. ಜೀವ ಕೊಡಬೇಕೆಂತಲೂ ಆ ಜೀವ ಆ ಮಕ್ಕಳಿಗೆ ಸಮೃದ್ಧಿಯಾಗಿರಬೇಕೆಂತಲೂ ಬಂದೇನೆ ಅಂತ ಹೇಳ್ತಾನೆ. ದ ಡೆವಿಲ್ ಹ್ಯಾಸ್ ಕಮ್ ಟು ಸ್ಟೀಲ್ ಅಂಡ್ ಕಿಲ್ ಅಂಡ್ ಡಿಸ್ಟ್ರಾಯ್, ಬಟ್ ಫಾರ್ ಐ ಹ್ಯಾವ್ ಕಮ್ ಟು ಗಿವ್ ಮೈ ಲೈಫ್ ಸೊ ದಟ್ ದ ಲೈಫ್ ಮೇ ಬಿ ಇನ್ ಅಬಂಡೆನ್ಸ್. ದೇವ್ ನಮಗೆ ಸ್ತೋತ್ರ. ಹಾಗೆ ದೇವ್ರನ್ನ ಪ್ರೀತಿ ಮಾಡಬೇಕು. ಹೇಗೆ ಪ್ರೀತಿ ಮಾಡ್ತೀರಾ? 24 ಗಂಟೆ ಮೊಬೈಲ್ ಹಿಡ್ಕೊಂಡೆ, ಮೊಬೈಲಲ್ಲೇ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡೇ ಇದ್ದರೆ ಎಲ್ಲಿಂದ ಪ್ರೀತಿ ಮಾಡ್ತೀರಾ? ಇವತ್ತು ಮೊಬೈಲೇ ಏನಾಗೋಯ್ತು ಜನರಿಗೆ? ಅದೇ ದೇವರಾಗೋಯ್ತು ಅಲ್ವಾ? ದುಡ್ಡಿದ್ದರೆ ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ ಆಗೋಯ್ತು. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ಮೊಬೈಲ್ ಇದ್ದವನಿಗೆ ದುಡ್ಡಿರೋನಿಗೆ ಮರ್ಯಾದೆ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆನೇ ಇಲ್ಲ. ಹಾಂ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? 24 ಗಂಟೆ ಲೋಕದ ವಸ್ತುಗಳಲ್ಲಿ ಹೋಗ್ತಾ ಇದ್ದೀವಿ. ಸಹಿತ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಡಿವಿಯೇಟ್ ಮಾಡಿ ಲೋಕದ ಕಾರ್ಯಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ? ನನಗೆ ಅದಾಗಿಲ್ಲ, ಇದಾಗಿಲ್ಲ, ಅದನ್ನೇ ನೆರವೇರಿಸ್ತಾ ಇದೆ. ಇದನ್ನು ಯಾಕೆ ಯೋಚನೆ ಮಾಡ್ತೀರಾ?
ಅಪ್ಪನೇ ಹೇಳ್ತಾರೆ, ಓಟದ ಬಗ್ಗೆ ಯೋಚನೆ ಮಾಡಬೇಡ, ಮನೆ ಕಟ್ಟೋ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ನಾನು ನಿನಗೆ ಫ್ರೀಯಾಗಿ ಅನುಗ್ರಹಿಸಿ ಕೊಡ್ತೀನಿ, ಅದ್ಭುತವಾದ ಕಾರ್ಯ ನಾನು ಮಾಡ್ತೀನಿ ಅಂತ ಹೇಳಬೇಕಾದ್ರೆ ನೀವು ವರಿ ಮಾಡೋದು ಬೇಕಾಗಿಲ್ಲ. ಗಾಡ್ ಈಸ್ ಏಬಲ್ ಟು ಡೂ ದಿ ಎಕ್ಸೀಡಿಂಗ್ಲಿ ಅಬಂಡೆಂಟ್ಲಿ ಅಬೌವ್ ಆಲ್ ದಟ್ ಯು ಆಸ್ಕ್ ಆ್ಯಂಡ್ ಥಿಂಕ್ ಇನ್ ಯರ್ ಲೈಫ್. ನೀವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ದೇವರು ಅತ್ಯಧಿಕವಾಗಿ ಮಾಡಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ ಅವರೊಳಗೆ ಬಂದಾಗ, ಅವ್ರ ವಾಕ್ಯದಲ್ಲಿ ಬಂದಾಗ, ಅವ್ರ ಪ್ರೀತಿಯಲ್ಲಿ ಬಂದಾಗ, ಆ ಪ್ರೀತಿಗೆ ದೇವರ ಚಿತ್ತಕ್ಕಾಗಿ ಯಾವಾಗ ನೀವು ಒಳಪಟ್ಟು ಬಂದ್ಬಿಡ್ತೀರಾ, ಅಪ್ಪ ಹೇಳ್ತಾರೆ ಇದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡೋದಕ್ಕೆ ಅವ್ರು ಬಂದ್ಬಿಡ್ತೀರ ಅಂತಾರೆ. ಅದ್ಭುತವಾದ ಕಾರ್ಯ ನೋಡೋದಕ್ಕೆ ಇವತ್ತು ನೀವು ಒಪ್ಪಿಸ್ಕೊಡ್ಬೇಕು. ಆಗಲೇ ದೇವರು ನಿಮ್ಮ ಕೈಗಳನ್ನ ವೃದ್ಧಿ ಮಾಡಿ ಆಶೀರ್ವಾದ ಮಾಡ್ತಾರೆ. ದೇವರ ಮನೆಯೊಳಗೆ ನಾವು ಯಾವಾಗ ಸೇರ್ಪಡೆ ಆಗ್ತೀವಿ, ಯಾವಾಗ ಒಡಂಬಡಿಕೆ ಒಳಗೆ ಬಂದ್ಬಿಡ್ತೀವಿ, ದೇವರು ನಮ್ಮನ್ನು ನಂಬಿಡ್ತಾರೆ. ಆ ನಂಬಿಕೆ ಅಂದಮೇಲೆ ದೇವರು ಹೇಳ್ತಾರೆ, ನನ್ನ ಮಗ ನನ್ನ ನಂಬಿ ಬಂದಿದ್ದಾನೆ, ಒಡಂಬಡಿಕೆ ಒಳಗೆ ಬಂದಿದ್ದಾಯ್ತು, ಇನ್ನು ನಾನು ಅವನಿಗೆ ಬೇಕಾದ ಕೆಲಸಗಳನ್ನ ನಾನು ಮಾಡಬೇಕು. ಏನು ಮಾಡಬೇಕು? ಅವನಿಗೆ ಏನೆಲ್ಲ ಇಲ್ಲ ಅದನ್ನೆಲ್ಲ ತುಂಬಿಸಬೇಕು, ಏನೆಲ್ಲ ಆಗಲಿಲ್ಲ ಅದನ್ನ ಹಾಕ್ಸಿ ಕೊಡಬೇಕು, ಏನೆಲ್ಲ ಮಾಡೋಕ್ಕಾಗಿಲ್ಲ ಆ ಮಾಡತಕ್ಕ ಶಕ್ತಿ, ತಾಕತ್ತು, ಹಿಮ್ಮತ್ತನ ನಾನು ಅವರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಅದ್ಭುತ. ಹಾಗೆ ಸರ್ಕಾರ ಏನು ಮಾಡುತ್ತೆ, ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಪರಲೋಕ ಸರ್ಕಾರ, ಹೆವನ್ಲಿ ಗವರ್ಮೆಂಟ್ ಓನ್ಲಿ ಥಿಂಕ್ ಆಫ್ ಯು, ದ ಹೆವನ್ಲಿ ಗವರ್ಮೆಂಟ್ ಓನ್ಲಿ ಪಾಂಡರ್ ಅಬೌಟ್ ಯು. ನಿನ್ನ ಬಗ್ಗೆ ಆ ಸರ್ಕಾರ ಏನು ಕೊಡಬೇಕು, ಏನು ಮಾಡಬೇಕು ಅದು ಆಶೀರ್ವಾದ ಮಾಡೋದಕ್ಕೆ ರೆಡಿ ಆಗತ್ತೆ. ಯಾರ್ಯಾರು ಆತನ ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅಧಿಕಾರ ಬಂದ್ಬಿಡುತ್ತೆ ನಿನಗೆ. ಅಧಿಕಾರ ಬಂದ ತಕ್ಷಣ ಆಶೀರ್ವಾದ ಕೂಡ ಆರಂಭ ಆಗುತ್ತೆ. ಇವತ್ತು ನೋಡಿ, ಇಂಡಿಯಾ ದೇಶದಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, IAS ಆಫೀಸರ್, IPS ಆಫೀಸರ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ 2 ಕೋರ್ಸ್ಗಳಿಗೆ ಸೇರೋದಕ್ಕೆ ಒಂದು ವರ್ಷಕ್ಕೆ 14 ಲಕ್ಷ ಜನ ಬರೀತಾರೆ ಲೆಟರ್, ಇದು ಪೇಪರ್ನ. ಎಷ್ಟು ಜನ? 14 ಲಕ್ಷ ಸ್ಟೂಡೆಂಟ್ಸ್ಗಳು ಅಟೆಂಡ್ ಆಗ್ತಾರೆ ಎಕ್ಸಾಮ್ ಬರೆಯೋದಕ್ಕೆ. ಅದೇ ಪಾಸ್ ಆಗೋರು ಬರೀ 400 ಜನ ಮಾತ್ರ. ಹದಿನಾಲ್ಕು ಲಕ್ಷ ಜನ ಎನ್ರೋಲ್ ಆಗ್ತಾರೆ ಸ್ಟೂಡೆಂಟ್ಸ್ಗಳು. ಅಷ್ಟು ಜನ ಓದ್ತಾರೆ ಇಂಡಿಯಾದಲ್ಲಿ. ಅದೇ ಪಾಸ್ ಆಗೋರು ಜನ, ಅಷ್ಟು ಟಫ್ ಸಬ್ಜೆಕ್ಟ್ ಅದು. ಅವನು IPS ಆಗ್ಬಿಟ್ಟ ಅಂದರೆ, IAS ಆಫೀಸರ್ ಆಗ್ಬಿಟ್ಟ ಅಂದರೆ ಆ ಇಡೀ ಊರಿಗೆ ಅವನು ಕಿಂಗ್ ರೀ. ಅವನು ಆ ಇಡೀ ಊರಿಗೆ ಕಿಂಗ್ ಆಗ್ತಾನೆ. ಅವನಿಗೊಂದು ಯೂನಿಫಾರ್ಮು, ಅವ್ನಿಗೆ 2 ಪಿಸ್ತೂಲು, ಅವ್ನಿಗೆ 2 ಗನ್ಮ್ಯಾನು, 3 ಬಾಡಿ ಗಾರ್ಡು, ಒಂದು ದೊಡ್ಡ ಬಂಗ್ಲೆ, ಒಂದು ಒಳ್ಳೆ ಲಕ್ಸುರಿ ಕಾರ್, ಅವನಿಗೆ ಫ್ರೀ ವಾಟರ್ ಬಿಲ್ಲು, ಫ್ರೀ ಎಲೆಕ್ಟ್ರಿಕಲ್ ಬಿಲ್ಲು, ಫ್ರೀ ಮೊಬೈಲ್ ಬಿಲ್ಲು, ಹೋಗೋ ಕಡೆಗಳೆಲ್ಲ ಸನ್ಮಾನ. ಒಂದು IAS ಆಫೀಸರ್ ಓದಿರುವಂಥ ಒಂದು ವ್ಯಕ್ತಿಗೆ ಒಂದು ಸರ್ಕಾರ ಅವನ್ನ ಕಣ್ಣಿಡಿದು ಅವನನ್ನು ರೆಡಿ ಮಾಡಿ ಇಂಥ ಕಡೆ ಹೋಗಿ ನೀನು ಅಧೀನ ಮಾಡಪ್ಪ ಅಂತೇಳಿ ಅವನ ಕೈಯಲ್ಲಿ ಒಂದು ಗ್ರೀನ್ ಪೆನ್ನು, ಒಂದು ರೆಡ್ ಪೆನ್ ಕೊಟ್ಬಿಟ್ಟು ನೀನು ಅಧಿಕಾರ ಆಳು ಅಂತೇಳಿ ಎಲ್ಲ ಫ್ರೀ ಫೆಸಿಲಿಟಿ ಅವನಿಗೆ ಕೊಡೋದಾದರೆ, ಒಂದು ಸರ್ಕಾರ ನಮ್ಮ ಕಣ್ಣು ಕಾಣತಕ್ಕಂಥ ಈ ವಿಸಿಬಲ್ ಗೌರ್ಮೆಂಟ್ ಅವನು ಕೊಡೋದಾದರೆ, ಕಣ್ಣಿಗೆ ಕಾಣದೇ ಇರೋ ಒಂದು ಸರ್ಕಾರ ನಮಗೇನೆಲ್ಲ ಕೊಡ್ಬೋದು. ನನ್ನ ಪ್ರಿಯ ಮಕ್ಕಳೇ, 2800 ಬುಕ್ಕು ಓದಬೇಕಂತ ಅವನು. ಎಷ್ಟು ಬುಕ್ಕು? 2000. ನಂಜುಂಡಪ್ಪ ಓದಿದ್ದೀರಾ? 2000 ಪೇಜಿನೂ ಓದಿಲ್ಲ ನಾವು. 2800 ಬುಕ್ಕು. ನಾನು ಹೇಳ್ತೀನಿ, ಇರೋದು ಒಂದು ಬುಕ್ಕು ಬೈಬಲ್ ಓದೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ನೀನು ಒಂದು ಬೈಬಲ್ ಓದಿ ಮುಗಿಸು. ನಾನು ಹೇಳ್ತೇನೆ, IAS ಆಫೀಸರ್ಗಿಂತ ನಾನು ಟಾಪ್ ಆಗಿರ್ತೀನಿ. 6 ತಿಂಗಳ ಹಿಂದೆ ಒಂದು ತಾಯಿ ಫೋನ್ ಮಾಡ್ತಾರೆ, ಸಾಹೇಬ್ರೆ ನಮ್ಗೊಂದು ಪ್ರಾರ್ಥನೆ ಮಾಡಿ. ನನಗೆ ಯಾಕೆ ಸಾಹೇಬ್ರೆ ಅಂತೀಯ ನೀನು? ಯಾರು ನೀನು? ನಾನು IAS ಆಫೀಸರ್ದು ತಾಯಿನಪ್ಪ, ನನ್ನ ಸೊಸೆಗೆ ಹುಷಾರಿಲ್ಲಪ್ಪ, ಅವಳಿಗೆ ಗರ್ಭಕೋಶದಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆಯಪ್ಪ, ಒಂದು ಪ್ರಾರ್ಥನೆ ಮಾಡಪ್ಪ. ಯೂಟ್ಯೂಬ್ ನೋಡ್ತಾ ಇದ್ದೆ. ಯಾಕೆ ನಿನ್ನ ಮಗ IAS ಆಫೀಸರ್ ಅಲ್ವಾ, ಅವ್ರ ಕೈಲಿ ಹೀಲ್ ಮಾಡೋಕ್ಕಾಗಿಲ್ಲ? ಇಲ್ಲಪ್ಪ, ಅವನು ಓದಿ ಪಾಸ್ ಆಗೋನೆ, ನೀವು ಓದೇನೇ ಪಾಸ್ ಆಗಿದೆಯಲ್ಲಪ್ಪ. ಪ್ರೇ ಮಾಡಿದೆ. ಒಂದೇ ವಾರದಲ್ಲಿ ಆ ಎಮ್ಮನಿಗೆ ನಾರ್ಮಲ್ ಡೆಲಿವರಿ ಆಗೋಯ್ತು. ಈಗ ನೀವು ಹೇಳಿ, ಅವನು IAS ಆಫೀಸರ್ ದೊಡ್ಡವನ, ನಾನು IAS ಆಫೀಸರ್ ದೊಡ್ಡವನ? ಅಲ್ಲೇ ನೋಡಿದೆ ಹತ್ರ. ಅವನು 2 ಗನ್ಮೆನ್ನು, ಅವನಿಗೆ 3 ಬಾಡಿ ಗಾರ್ಡು, ನನಗೆ ಊರೆಲ್ಲ ಬಾಡಿ ಗಾರ್ಡ್ ದೇವದೂತರು ಬರ್ತಾರೆ. ಒಂದು ಆಫೀಸರ್ ಇಷ್ಟು ಓದೋದಾದ್ರೆ, ಒಂದು ಸರ್ಕಾರ, ಭಾರತ ಸರ್ಕಾರ ಅವನು ಗುರುತಿಸಿ ನೇಮಿಸಿ ಇಂಥ ಕಡೆ ನೀವು ಆಫೀಸರ್ ಆಗಿರು ಅಂತ ಹೇಳಿ ಅವನಿಗೆ ಎಷ್ಟೋ ವರ್ಷಗಳವರೆಗೆ ಒಂದು ಗೌರ್ಮೆಂಟ್ ಸೇವೆ ಮಾಡಿ ಕೊನೆಗೆ ಪೆನ್ಷನ್ ಆಗಿ ಅವ್ನು ರಿಟೈರ್ಡ್ ಆದರೂ ಕೂಡ ಸಾಯೋವರೆಗೂ ಅವನಿಗೆ ಪೆನ್ಷನ್ ಕೊಡೋದಾದ್ರೆ ಸರ್ಕಾರ, ಈ ಸರ್ಕಾರ ಎಷ್ಟು ದೊಡ್ಡದಾಗಿ ನಮಗೆ ಯೋಚನೆ ಮಾಡ್ಬೋದು. ಅವನು ಆ ಸರ್ಕಾರಕ್ಕಾಗಿ ದುಡಿತಾನೆ, ನಾವು ಪರಲೋಕ ಸರ್ಕಾರಕ್ಕಾಗಿ ದುಡಿತೇವೆ. That's why the Bible says we are the citizens of the heaven. ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ನಾವು ಈ ಲೋಕದವರಲ್ಲ, ಪರಲೋಕದವರಿಗೆ ಸಂಬಂಧಪಟ್ಟ ತಂದೆಯ ರಾಜ್ಯಕ್ಕಾಗಿ ದುಡಿಯಲ್ಪಟ್ಟಿದ್ದೇವೆ.
We are not of this kingdom, but we are of this world, but we are not of this world. ನಾವು ಈ ಲೋಕದಲ್ಲಿದ್ದೇವೆ, ಆದರೆ ಇನ್ನು ಲೋಕದವರಲ್ಲ. ಯಾಕೆ ಈ ಲೋಕ ಯಾಕೆ ಕೊಟ್ಟಿದ್ದೇನೆ? ಈ ಲೋಕವನ್ನು ಎಂಜಾಯ್ ಮಾಡು, ಈ ಲೋಕದೆಲ್ಲ ಆಸೆ ಇಟ್ಟಿದ್ದೇನೆ, ನನ್ನ ರಾಜ್ಯ ಕಟ್ಟು ಮಗನೇ ಅಂತ ಹೇಳಕ್ಕೆ ಅಪ್ಪ ನಿಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ. ಅದ್ಭುತವಾದ ಕಾರ್ಯ. ಅವ್ರು ಫೋನ್ ಮಾಡಿ ಹೇಳ್ತಾರೆ, AS ಆಫೀಸರ್, ಸರ್ ಥ್ಯಾಂಕ್ ಯು ಸರ್ ಫಾರ್ ಪ್ರೇಯಿಂಗ್ ಫಾರ್ ಮೈ ವೈಫ್. ಥ್ಯಾಂಕ್ ಯು ಸರ್. ಅಷ್ಟೆಲ್ಲ 1800 ಬುಕ್ಗಳು ಓದಿ ಪಾಪ ಕಷ್ಟಪಟ್ಟು ಪಾಸ್ ಆಗಿದ್ದಾನೆ. ಆದರೆ ನಾನು ಒಂದೇ ಒಂದು ಬುಕ್ ಮಾತ್ರ ಓದಿದ್ದೇನೆ. ಹಲ್ಲೆಲೂಯಾ. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಪಟ್ಟು ಅದನ್ನೇ ಹಗಲು ಇರುಳು, ಅದನ್ನೇ ಹಗಲು ಇರುಳು, ಹೇಳ ಅದನ್ನೇ ಪಕ್ಕದಲ್ಲಿ ಅದನ್ನೇ ಅದರಲ್ಲಿ ಹಗಲು ಇರುಳು ಹಗಲು ಇರುಳು ಧ್ಯಾನಿಸುವ ಮನುಷ್ಯನು ಧ್ಯಾನಿಸುವ ಮನುಷ್ಯನು ಭಾಗ್ಯವಂತನು, ಭಾಗ್ಯವಂತನು, ಭಾಗ್ಯವಂತನು. ಭಾಗ್ಯವಂತನು. ಯಾವಾಗ ಒಡಂಬಡಿಕೆ ಒಳಗೆ ನೀವು ಬರಕ್ಕೆ ಆರಂಭ ಆಗ್ತೀರಾ, ದೇವರ ರಾಜ್ಯ ನಿಮಗೆ ಸ್ವೀಕಾರ ಮಾಡುತ್ತೆ. ಯಾವಾಗ ದೇವರ ರಾಜ್ಯದೊಳಗೆ ಬರ್ತೀರಾ, ಪರಲೋಕ ನಿಮ್ಮನ್ನ ಅಂಗೀಕಾರ ಮಾಡುತ್ತೆ. ಹಲ್ಲೆಲೂಯಾ. ಅಂಗೀಕಾರ ಮಾಡೋದು ಮಾತ್ರ ಅಲ್ಲ, ನಿಮ್ಮೊಳಗೆ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಸುರಿಸಿ ದೇವರ ಚಿತ್ತವನ್ನು ನೆರವೇರಿಸೋಕೆ ನಿಮ್ಮನ್ನ ಒಂದು ಸಿಟಿಸನ್ ಆಗಿ ಅದು ಮಾಡ್ಕೊಡ್ಬೇಡ. Hallelujah. ಇವತ್ತು ನೋಡಿ, ನಾನು ಇಲ್ಲಿದ್ದೀನಿ. ಐ ಆಮ್ ವರ್ಕಿಂಗ್ ಫಾರ್ ದಟ್ ಕಿಂಗ್ಡಮ್. ಆ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಫ್ರೀ ಬಿಲ್ಲು, ಫ್ರೀ ಲೈಟ್ ಬಿಲ್ಲು, ಫ್ರೀ ವಾಟರ್ ಬಿಲ್ಲು, ಫ್ರೀ ಫೋನ್ ಬಿಲ್ಲು, ಫ್ರೀ ಹೆಲ್ತ್ ಕೇರು, ಎಲ್ಲ ಫ್ರೀ. 24 ಗಂಟೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ನನಗೆ. ಐ ಓನ್ಲಿ ಥಿಂಕ್ ಅಬೌಟ್ ದಟ್ ಕಿಂಗ್ಡಮ್. ಆ ರಾಜ್ಯ ಹೆಂಗೆ ಕಟ್ಟಬೇಕು, ಆತ್ಮಂಗೆ ಸಂಪಾದನೆ ಮಾಡಬೇಕು. ಅದೇ ಒಂದು IAS ಆಫೀಸರ್ ಆಗಿದ್ರೆ ಅವ್ನು ಕೊಟ್ಟಿರೋ ಫೈಲ್ ಬಗ್ಗೆ ಅದನ್ನೇ ಅವ್ನು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. 24 ಗಂಟೆ ಮನೆಗೆ ಬಂದರೆ ಫೈಲ್ ಎತ್ಕೊಂಡು ಬಂದ್ಬಿಡ್ತಾನೆ. ಯಾಕೆ? ಅಯ್ಯೋ ಇಲ್ಲ ಕಣೆ, ತುಂಬ ಕೆಲಸ ಇದೆ ಕಣೆ, ಇಲ್ಲ ನಾವು ಬರ್ಕ ಅಲ್ಲ ನಾವು ಕುತ್ಕೊಂಡು ಬರಿತಾ ಇರಬೇಕು. ಅವನು ಇದ್ದೀರಾ? ಅದಕ್ಕೆ ಶೀಲ ಹಾಕಿಲ್ಲ, ಇದಕ್ಕೆ ಶೀಲ ಹಾಕಿ ಫೋನ್ ಮೇಲೆ ಫೋನ್ ಬರ್ತಾರೆ. ಸರ್ ಏನ ಉದ್ರ ಬಿಡಪ್ಪ, ಬರಿತಾ ಇದ್ದೀನಪ್ಪ. ಅವಳು ಹೇಳ್ತಾನೆ, ನನ್ನ ಗಂಡ ಯಾವಾಗಲೂ ಫೈಲ್ ಹಿಡ್ಕೊಂಡೇ ಕೂತಿರ್ತಾನೆ. ಸರ್ಕಾರದ ಚಿಂತೆ. ಆ ಸರ್ಕಾರದ ಚಿಂತೆ ಮಾಡಿದ್ದಕ್ಕೆ ಸಂಬಳ ಬರ್ತಾ ಇದೆ, ನಿಮಗೆಲ್ಲ ಊಟ ಸಿಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ನೀನು ಚಿಂತೆ ಮಾಡಿದ್ರೆ ಏನು ತಿನ್ನಬೇಕು, ಏನು ಕುಡಿಬೇಕು? ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ. ತವಕ ಪಟ್ಟುಬಿಟ್ರೆ, ಪ್ರೀತಿ ಅನ್ನೋದು ಬಂದ್ಬಿಡ್ತು ಅಂದರೆ, ಫಸ್ಟು ದೇವ್ರ ಪ್ರೀತಿ ನಿಮ್ಮ ಹೃದಯದೊಳಗೆ ಬಂದ್ಬಿಟ್ರೆ, ಆ ದೇವ್ರ ಸನ್ನಿಧಾನದಲ್ಲಿ ಫಸ್ಟ್ ಏನು ಮಾಡ್ತೀವಿ, ನಿಮ್ಮ ಪೂರ್ಣ ಹೃದಯದಿಂದ ದೇವ್ರನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಏನರ್ಥ? ನಿಮ್ಮ ತೆರೆದ ಮನಸ್ಸಿಂದ ನೀವು ದಶಮ ಭಾಗನ ದೇವ್ರು ತಂದುಬಿಡ್ತೀರಾ. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದ ಕಾಣಿಕೆಗಳಿಂದಲೂ ನಿನ್ನ ಆದಾಯದಿಂದಲೂ ಕರ್ತನನ್ನ ಸನ್ಮಾನಿಸು. ಹೀಗೆ ನೀನು ಮಾಡಿದರೆ ನಿನ್ನ ಕಣಜಗಳಲ್ಲಿ ದಬಸುಗಳು ತುಂಬಿ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುತ್ತದೆ. ದ್ರಾಕ್ಷಾರಸ ತುಂಬಿ ತುಳುಕತ್ತೆ. ನಾನು ಹೇಳ್ತೇನೆ, ತುಂಬಿ ತುಳುಕೊಂತ ಆಶೀರ್ವಾದ ಕೊಡ್ತಾರೆ. ತುಂಬಿ ತಿಳ್ಕೊಂತ ಆಶೀರ್ವಾದ ದೇವ್ರ ಅದ್ಭುತವಾದ ಕಾರ್ಯ ಮಾಡ್ತಾರೆ. ದೇವ್ರ ಕಾರ್ಯದಿಂದ ಆಸಾಧ್ಯ ಆಗೋದಿಲ್ಲ. ನಾವು ಸನ್ಮಾನ ಮಾಡಬೇಕು. ಒಡಂಬಡಿಕೆ ಒಳಗೆ ಅದಕ್ಕೆ ಇವತ್ತು ನೋಡಿ, ಎಷ್ಟೋ ಜನ ಒಡಂಬಡಿಕೆ ಹೊರಗಡೆ ಇದ್ದಾರೆ. ಒಡಂಬಡಿಕೆ ಹೊರಗಡೆ ಇರೋದ್ರಿಂದ ಅವ್ರಿಗೆ ಬೈಬಲ್ ಪ್ರಯೋಜನ ಆಗ್ತಾ ಇಲ್ಲ, ಚರ್ಚ್ ಪ್ರಯೋಜನ ಆಗ್ತಾ ಇಲ್ಲ, ವಾಕ್ಯ ಪ್ರಯೋಜನ ಆಗ್ತಾ ಇಲ್ಲ. ವೈ? ಬಿಕಾಸ್ ದೇ ಆರ್ ನಾಟ್ ಕಮ್ ಅಂಡರ್ ದ ಕವನೆಂಟ್ ಆಫ್ ಗಾಡ್. ಆ ಕವನೆಂಟ್ ಒಳಗೆ ಬರದೇ ಇರೋದ್ರಿಂದ ಅವ್ರು ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಏರೋಪ್ಲೇನ್ ಓಡಿಸ್ತಾನಂದರೆ ಅವನು ಏರೋಪ್ಲೇನ್ ಬಗ್ಗೆ ಓದಿದ್ದಾನೆ, ಅದರ ಗ್ರ್ಯಾಜುಯೇಟ್ ಆಗಿದ್ದಾನೆ, ಸರ್ಕಾರ ಅವನಿಗೆ ಅಂಗೀಕೃತ ಕೊಟ್ಟಿದೆ. 100-150 ಕೋಟಿ ಅಥವಾ 500 ಕೋಟಿ 600 ಕೋಟಿ ಬೆಲೆ ಬಾಳತಕ್ಕ ಏರೋಪ್ಲೇನ್ ಸರ್ಕಾರ ಅವನ್ನ ನಂಬಿ ಆ ಏರೋಪ್ಲೇನ್ ಅವನ ಕೈಲಿ ಕೊಡತ್ತೇನೆ, ಓಡಿಸ್ಬೋದಪ್ಪ ಅಂತೇಳಿ. ಯಾಕಂದ್ರೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಬಿಟ್ಟಿದ್ದಾನೆ. ನಾವೆಲ್ಲ ಒಳಗೋಗಿ ಸುಮ್ಮನೆ ಕೂತ್ಕೊಳ್ತೀವಿ. ನಮ್ಗೆ ಗೊತ್ತಿಲ್ಲ ಅವ್ನು ಎಲ್ಲಿ ಗೇರ್ ಹಾಕ್ತಾನೆ, ಎಲ್ಲಿ ಇದಾಗ್ತಾನೆ ಅಂತೇಳಿ, ಎಲ್ಲಿ ತೊಗೊಂಡು ಹೋಗ್ತಾನೆ ನಮ್ಗೆ ಗೊತ್ತಿಲ್ಲ. ಅದು ಕರೆಕ್ಟಾಗಿ ಇಲ್ಲಿಂದ ಬೆಂಗಳೂರು ಬಿಟ್ಟರೆ ದುಬೈ ಕರ್ಕೊಂಡು ಕರೆಕ್ಟಾಗಿ ಇಳಿಸ್ತಾನೆ ಅವನು. ಯಾಕೆ? ಅವ್ನು ಅದ್ರ ಬಗ್ಗೆ ಅವ್ನು ಚೆನ್ನಾಗಿ ಮಾಹಿತಿ ಇಟ್ಕೊಂಡಿದ್ದಾನೆ. ಆಗ ಇವತ್ತು ನೀವು ಅವನು ಹೇಗೆ ಅದರೊಳಗೆ ಮಾಹಿತಿ ಪಡ್ಕೊಂಬಿಟ್ಟ, ಅದೇ ರೀತಿ ದೇವರ ವಾಕ್ಯದಲ್ಲಿ ಬಂದುಬಿಟ್ರೆ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡ್ತೀರಾ? ದೇವ್ರ ರಾಜ್ಯಕ್ಕೆ ಆ ಬೀಜ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೋಮಾರಿಯು ಮಳೆಗಾಲದಲ್ಲಿ ಬೀಜ ಬಿತ್ತನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಅವನು ಏನು? ಲೇಸಿ ಮ್ಯಾನ್ ವಿಲ್ ನಾಟ್ ಫ್ಲೋ ಇನ್ ದ ಟೈಮ್ ಆಫ್ ವಿಂಟರ್. ನೆಪ ಹೇಳ್ತಾನೆ, ಅಯ್ಯೋ ಮಳೆ ಬರ್ತಾ ಇದೆ ಮಾರಾಯ, ತುಂಬ ಚಳಿ, ಇವತ್ತು ತುಂಬ ಮೈಕೈ ನೋವ್ತಾ ಇದೆ, ಇದೆಲ್ಲ ಮೈ ಬಚ್ತಾ ಇದೆ, ಅಯ್ಯೋ ನಾನು ಹೆಂಡ್ತಿ ಮೈಯಲ್ಲಿ ರಾತ್ರಿ ಎಲ್ಲ ಹಾಕಿ ಜಗಳ ಆಡ್ತಾ ಇದ್ಲು, ಅಯ್ಯೋ ನಾನು ಇದೆಲ್ಲ ಬೀಜ ಬಿತ್ತಕ್ಕೆ ಹೋಗಲ್ಲ, ಸಾಯಿ ಹೋಗು, ಇದೇನು ಸಿಗಲ್ಲ ನಿನಗೆ ಅಲ್ವಾ? ನಮಗೇನು ನೆಪ ಹೇಳಿದ್ರೆ ಏನು ಸಿಗಲ್ಲ. ನೆಪ ಹೇಳಬಾರ್ದು, ಸಭೆ ತಪ್ಪಿಸ್ಕೋಬಾರ್ದು, ಕರೆಕ್ಟಾಗಿ ಬರಬೇಕು, ಕರೆಕ್ಟಾಗಿ ಪಿನ್ ಮಾಡ್ತಾ ಬರಬೇಕು, ದೇವ್ರ ರಾಜ್ಯದಲ್ಲಿ ಪ್ಲಿಕ್ ಆಗ್ತಾ ಇರಬೇಕು. ಒಬ್ಬನ IAS ಆಫೀಸರ್ ಅಧಿಕಾರಿ ಮಾಡಿದ್ರೆ 30 ದಿನ ಕೆಲ್ಸಕ್ಕೆ ಹೋಗೋನು, ಬೇರೆ 3 ದಿನ ಕೆಲ್ಸಕ್ಕೆ ಹೋದರೆ ರೀ ಯಾವ ಸರ್ಕಾರ ಅವ್ನಿಗೆ ಸಂಬಳ ಕೊಡುತ್ತೆ? ಫಸ್ಟ್ ಕರೆಸ್ತಾರೆ CM ಅವನು, ಬಾಪ ಇಲ್ಲಿ ಏನು ಬರೀ 3 ದಿನ ಬಂದು ಹೋಗ್ತಿದ್ಯಾ, ಏನು ಕತ್ತೆ ಮೇಸಕ್ಕೆ ಬರ್ತಿದ್ಯಾ ನೀನು, ಇಷ್ಟು ಕಾರು ಬಂಗ್ಲೆ ಎಲ್ಲ ಕೊಟ್ಟಿದ್ದೀನಿ ನಿನಗೆ, ಬರೀ ಇಲ್ಲ ಸರ್ ನಮ್ಮ ಅತ್ತೆಗೆ ಹುಷಾರಿಲ್ಲ, ನಮ್ಮ ಅಕ್ಕಗೆ ಹುಷಾರಿಲ್ಲ, ನಮ್ಮ ಮಗುಗೆ ಅಲ್ಲೋ ಸರ್ ಅಲ್ಲ ಡೆಂಟಲ್ ಹಾಸ್ಪಿಟ್ಲ್ ಕರ್ಕೊಂಡೋದೆ, ನೆನ್ನೆ ನಮ್ಮ ಮಾಮ ಬಿದ್ದುಬಿಟ್ರು ಸರ್, ದಿನ ಒಂದು ಲೀವ್ ಲೆಟ್ರ್ ಕೊಡ್ತಾ ಇದ್ರೆ ಮೊದಲು ವೀಟಿಗೆ ಪೋಪ ಅಂದಿದ್ದಾರೆ.
ಮನೆಗೆ ಹೋಗಪ್ಪ, ನಿನಗಿಂತ ಬೆಟ್ರಾಗಿರೋನ ಕರ್ಕೊಂಬಂದಿಡ್ತೀನಿ ಅಂತೇಳಿ ಇನ್ನೊಬ್ಬನ ಕರ್ಕೊಂಬಂದು. ದೇವ್ರ ಸಭೆನೂ ಅದೇ ಥರನೇ. ನೀ ಕರೆಕ್ಟಾಗಿ ಬೈಬಿತಾವ್ರೆ, ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ರೆ ನಿಮ್ಗೆ ಆ ಪೊಸಿಷನ್ ಇರುತ್ತೆ. ಯಾವಾಗ ಕೆಲಸ ನೀವು ಮಾಡೋಕ್ಕೆ ಹೋಗಲ್ಲ ಅನಿತಾವ್ರೆ, ನೀತ್ರವ್ರೆ, ಪ್ರಕಾಶ್ ಅವರೇ, ಆ ಪೊಸಿಷನ್ ತಾನಾಗಿ ಕಿತ್ತಲ್ಪಡತ್ತೆ. ಕಿತ್ತು ಅದ್ರ ಮೇಲೆ ಆಸಕ್ತಿ ಯಾರಿಗಿದೆ ಅವ್ರಿಗೆ ಅದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. Hallelujah. ಅದಕ್ಕೆ ವಾಕ್ಯ ಹೇಳುತ್ತೆ, ಇದ್ದವನಿಗೆ ಕೊಡಲ್ಪಡುತ್ತೆ, ಇಲ್ಲದವನ ಕಡೆಯಲ್ಲಿ ಇರೋದು ಕಿತ್ತಲ್ಪಡುತ್ತೆ. ಇದ್ದವನು ಯಾರು? ದೇವರ ದರ್ಶನ. ಶೋಭಾ ಅವರೇ, ದೇವರ ವಾಕ್ಯನ ಅರ್ಥವನು, ದೇವ್ರ ಚಿತ್ತವನ್ನು ಅರ್ಥವನು, ದೇವ್ರಿಗಾಗಿ ದುಡಿಬೇಕು, ದೇವ್ರ ಚಿತ್ತ ಅರಿಬೇಕು, ನೂರಾರು ಆತ್ಮಗಳು ಕರ್ಕೊಂಬರ್ಬೇಕು, ಸಭೆಗೆ ನಾನು ಸಾಕ್ಷಿಯಾಗಿ ನಿಲ್ಲಬೇಕು, ಈ ರೀತಿಯಾದ ಆಶಾ ಕಿರಣಗಳನ್ನ ಹೊಂದಿರತಕ್ಕವನು ಇದ್ದವನು. ಇಲ್ಲದವನ ಕಡೆಯಲ್ಲಿ ಇರೋದು ಅಂದ್ರೇನು? ಇಲ್ಲದವನಂದ್ರೇನು? ಅವನಿಗೆ ದೇವ್ರ ದರ್ಶನ ಇಲ್ಲ, ದೇವ್ರ ಚಿತ್ತ ಗೊತ್ತಿಲ್ಲ, ದೇವ್ರ ಬಗ್ಗೆ ಜ್ಞಾನ ಇಲ್ಲ, ದೇವ್ರ ಅರಿವಿಲ್ಲ. ಬೇರೆ ಅವನ ಹತ್ರ ಏನು ಮೂಟೆ ಕಟ್ಟಿದ ಹಣ ಮಾತ್ರ ಇದೆ ಅವನ ಹತ್ರ ಅಲ್ವಾ? ಶ್ರೀಮಂತನಿಗೆ ಹಣ ಬಂತು, ಭದ್ರವಾದ ಕೋಟೆ ಅಂತೆ. ಅಪ್ಪನ ಗೊತ್ತು ಯಾವ ಕಲ್ಲು ಹೊಡೆದ್ರೆ ಕೋಟೆ ಕೆಳಗೆ ಬೀಳುತ್ತೆ ಅಂತ ಹೇಳಿ. ಅಲ್ಲ, ಕರೆಕ್ಟಾಗಿ ಒಳಗೆ ಬಂದು ಒಂದು ಕಲ್ಲು ಹೊಡೆದು ಬಿಡ್ತಾರೆ, ಅವನಿಗೆ ಅದೇ ಬಲವಾದ ಕೋಟೆ. ಆಗ ಇಲ್ಲವನ ಕಡೆ ಇರೋದು ಅಂದ್ರೇನು? ಇಲ್ಲ, ಅವ್ನು ಯಾವುದೂ ಇಲ್ಲ, ದರ್ಶನ ಇಲ್ಲ, ದೇವ್ರ ಚಿತ್ತ. ಇವತ್ತು ನೋಡಿ, ಲೋಕದವರು ಸಂಡೇ ಅದು ಇವತ್ತು ಕ್ರಿಕೆಟ್ ಆಡ್ತಾ ಇರ್ತಾರೆ, ಫುಟ್ಬಾಲ್ ಆಡ್ತಾ ಇರ್ತಾರೆ. ಮನೇಲಿ ಹೆಂಡತಿ ಬಂದು ಇವಳ ಫುಟ್ಬಾಲಾಗಿ ಹೊಡಿತಾ ಇರ್ತಾಳೆ ಅಲ್ವಾ? ಅವ್ರ ಜೀವನ ನರಕ, ಅವ್ರಿಗೆ ನರಕ ಇದೆ. ಯಾಕಂದ್ರೆ ಅವ್ರಿಗೆ ಆಶೀರ್ವಾದ ಏನಿಲ್ಲ, ಅವ್ರ ಆಶೀರ್ವಾದ, ಅವ್ರ ಸಂಪಾದನೆ ಆಶೀರ್ವಾದದಲ್ಲಿ ಸಮಾಧಾನ ಇಲ್ಲ ಅವ್ರಿಗೆ. ಆದರೆ ದೇವರು ವಾಕ್ಯ ಹೇಳುತ್ತೆ, ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಕರ್ತನ ಆಶೀರ್ವಾದ ಭಾಗ್ಯದಾಯಕ, ದೇವರು ಅದಲ್ಲೇನು ಸೇರಿಸೋದಿಲ್ಲ. ಆಗ ದೇವರ ಆಶೀರ್ವಾದ, ಕರ್ತನ ಆಶೀರ್ವಾದ ಅಂದರೆ ಒಡಂಬಡಿಕೆಗಳಿಗಿರೋ ಆಶೀರ್ವಾದ ಬೇರೆ, ಲೋಕದಲ್ಲಿ ಸಂಪಾದನೆ ಮಾಡಿ ಬೆವರು ಸುರಿಸಿ ಬರೋ ಆಶೀರ್ವಾದ ಬೇರೆ. ಅವನು ರಿಚ್ ಮನ್, ಇವನು ರಿಚ್ ಮನ್. ಇಬ್ಬರಿಗೇನು ಡಿಫ್ರೆನ್ಸ್ ಅಂದರೆ, ಇವನು ಕಷ್ಟಪಟ್ಟು ದುಡಿತಾನೆ, ಬೆವರು ಸುರಿಸಿ ದುಡಿತಾನೆ, ರಾತ್ರಿಲ್ಲ ದುಡಿತಾನೆ, ಹಗಲು ರಾತ್ರಿ ದುಡಿತಾನೆ, ಕಷ್ಟಪಟ್ಟು ಕೆಮ್ಕೊಂಡು ವ್ಯಾಧಿ ಬಂದರೂ ಕೂಡ ಹೋಗಿ ಬಂದು ದುಡಿತಾನೆ. ಅದಕ್ಕೆ ಅವ್ನು ದುಡಿದಿರೋದ್ರಿಂದ ಅವ್ನು ದುಡಿತದ ಮೇಲೆ ಅವ್ನಿಗೆ ಅದೇ ಭಯ ಇರುತ್ತೆ, ಯಾವಾಗ ಈ ಮೂಟೆ ಬಿಟ್ಟು ಹೋಗುತ್ತೆ ಅಂತೇಳಿ. ಅದೇ ಒಡಂಬಡಿಕೆ ಒಳಗಿರೋನಿಗೆ ಆರಾಮಾಗಿ ನಿದ್ರೆ ಮಾಡ್ತಾನೆ, ಒಳ್ಳೆ ಡ್ರೆಸ್ ಹಾಕ್ತಾ ಇರ್ತಾನೆ, ಒಳ್ಳೆ ಪೌಡ್ರ್ಗಳೆಲ್ಲ ಹಾಕ್ಕೊಂಡು ಖುಷಿ ಖುಷಿಯಾಗಿ ಆಡಾಡ್ಕೊಂಡು ಕರ್ತನಿಗೆ ಸ್ತೋತ್ರ, ನನ್ನ ಮನವೇ ಕೊಂಡಾಡು ಅಂತೇಳಿ ಕೊಂಡಾಡ್ಕೊಂಡೇ ಇರ್ತಾನೆ. ಅವ್ನಿಗೆ ಯಾವುದ್ರ ಬಗ್ಗೆ ಇಲ್ಲ. ಆಟೋಮೆಟಿಕ್ಕಾಗಿ ವಾಚ್ ಬರ್ತಾ ಇರುತ್ತೆ, ಉಂಗುರ ಬರ್ತಾ ಇರುತ್ತೆ, ಸೀರೆ ಬರ್ತಾ ಇರುತ್ತೆ, ವಸ್ತುಗಳು ಬರ್ತಾ ಇರುತ್ತೆ, ಸಡನ್ನಾಗಿ ಯಾರೋ ಸ್ಕೂಟ್ರ್ ತಂದು ಕೊಡ್ತಾರೆ. ನೀವು ಹೋಗುವಂಥ ಎಲ್ಲ ಕಾರ್ಯಗಳಲ್ಲಿ ದೇವ್ರ ಕೆಲಸ ಮಾಡ್ತೀರಿ ಅಂದರೆ, ನೀವು ದೇವ್ರ ಚಿತ್ತಕ್ಕೆ ಬಂದಾಗ ಮಾತ್ರವೇ ಆ ಕೆಲಸ ಆಗುತ್ತೆ. ಒಡಂಬಡಿಕೆ ಒಳಗೆ ಇರೋನಿಗೆ ಸಮಾಧಾನ ಇರುತ್ತೆ, ಆಶೀರ್ವಾದ ಇರುತ್ತೆ, ಆರೋಗ್ಯಗಿರ್ತಾನೆ. ಯಾವುದು ಭಯ ಇರೋ, ಅಯ್ಯೋ ಏನಾಗ್ಬಿಡುತ್ತೆ ಅಂತ ಆ ಭಯ ಅವ್ನಿಗಿರೋದಿಲ್ಲ. ಆದರೆ ಒಡಂಬಡಿಕೆಯಲ್ಲಿ ಇಲ್ಲದೆ ಇರೋನಿಗೆ 24 ಗಂಟೆ ಭಯ ಬುಕ್ಕು ಅಂತ ಇರುತ್ತೆ. ಯಾವಾಗ ಆಸ್ತಿ ಹೋಗ್ಬಿಡುತ್ತೆ, 24 ಗಂಟೆ ಬೀಗ ಹಾಕಿ ಆಗಾಗ ಬೀಗ ನೋಡ್ಕೊಳ್ತಾ ಇರ್ತಾನೆ, ಆಗಾಗ ನೋಡ್ಕೊಳ್ತಿರ್ತಾನೆ, ಹಿಂದೆ ಮುಂದೆ ಎರಡು ಕಡೆ ನೋಡ್ತಿರ್ತಾನೆ. ನಾನು ಹೇಳಿದ ಯಾರೋ ಒಬ್ಬ ಹಂಗೆ ನೋಡ್ತಾ ಇದ್ದ, ಅಲ್ಲಪ್ಪ ಅದೇನು 50 ಸತಿ ಹಿಂಗೆ ನೋಡ್ತೀವಿ, ಎಲ್ಲ ಪಾಠ ಅಲ್ಲೇ ಇದೆಯಲ್ಲ ಅಂತಂದೆ. ಅಲ್ಲ, ಪಾಠೆಲ್ಲ ಅಲ್ಲೇ ಇದೆ, ಆದರೆ ಬೀಗ ಇದೆಯಲ್ಲ ನೋಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸತಿ ಬೀಗ ಕಳೆದೋಗಿದ್ದು ಸರ್, ಕಳೆದೋಗಿ ನನ್ನ ಮನೇಲೆಲ್ಲ ಆಸ್ತಿ ಎಲ್ಲ ಲೂಟ ಆಗ್ಬಿಟ್ಟಿತ್ತು. ನೋಡ್ದ, ಅವನಿಗೆ ಆಸ್ತಿ ಮೇಲೆ ಭಯ, ಯಾರು ಕದ್ದು ಬಿಡ್ತಾರೆ ಅಂತೇಳಿ. ದ ಫಿಯರ್ ಈಸ್ ಗ್ರಿಪ್ಟ್ ಇನ್ ಹಿಸ್ ಮೈಂಡ್. ಆಸ್ತಿ ಯಾವಾಗ ಬಿಟ್ಟೋಗುತ್ತೆ. ನೀತಿವಂತನಿಗೆ ಆಸ್ತಿ ಬಗ್ಗೆ ಚಿಂತೆ ಇರೋದಿಲ್ಲ. ಸಾಲಮನ್ನ ನೋಡಿದ್ರ 24 ಗಂಟೆ ಏನು ಬಗ್ಗೆ ಇತ್ತ? ದೇವ್ರ ಬಗ್ಗೆ ಚಿಂತೆ. ಆಲಯ ಕಟ್ಟಬೇಕು, ಒಡಂಬಡಿಕೆಯೊಳಗೆ ಬಂದಿದ್ದೀನಿ. ಅದ್ಭುತವಾದ ಕಾರ್ಯ ನಿಮ್ಮ ಜೀವನದಲ್ಲಿ ಆಗೋ ಹಾಗೆ ದೇವ್ರ ಕಾರ್ಯ ಮಾಡ್ತಾರೆ. ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದ ಓದಿ ಅದನ್ನು 3:9-10. ಹಾಂ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಅಪ್ಪ ಹೇಳ್ತಾರೆ, ಮೊದಲು ನಿನ್ನ ದೇವರನ್ನ ಸನ್ಮಾನ ಮಾಡು. ಯಾವಾಗ ನೀವು ಒಡಂಬಡಿಕೆಗೆ ಬಂದಿದ್ಯಾ, ನೀ ಸನ್ಮಾನ ಮಾಡು. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಆಶೀರ್ವಾದ ಆರಂಭ ಆಗತ್ತೆ. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಸನ್ಮಾನ ಆರಂಭ ಆಗುತ್ತೆ. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ದೇವರ ಬಾಗಿಲುಗಳು ತೆರೆಯಲ್ಪಡುತ್ತೆ. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ದೇವದೂತರು ಇಳಿದು ಬರ್ತಾರೆ. ಒಡಂಬಡಿಕೆ ಒಳಗೆ ಬಂದ ಏಂಜಲ್ ಆಫ್ ದ ಲಾರ್ಡ್ ವಿಲ್ ಕಮ್ ಡೌನ್. ನಿಮಗಾಗಿ ದೂತರು ಇಳಿದು ಬರ್ತಾರೆ. ಯಾಕೆ? ನನ್ನ ಮಗ ದೇವರ ರಾಜ್ಯಕ್ಕೆ ಬಿದ್ದಿದ್ದಾನೆ, ಮಾರ್ಗಗಳು ಸಿದ್ಧ ಮಾಡ್ತಾರಪ್ಪ. ಸುಮ್ಮನೆ ಕೂತ್ಕೋಬೇಡಿ, ಹಣನ ಕ್ಯಾನ್ಸಲ್ ಮಾಡಿ ದೇವರ ಎದ್ದು ಬಂದು ಬೀಜ ಬಿತ್ತುತ್ತೀನಪ್ಪ. ನಾನು ಬಿತ್ತೋ ಬೀಜ ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ತುಂಬ ಅಳತೆಯಿಂದ ಅಳಿಯಲ್ಪಡುತ್ತೆ. ನನಗೆ ಅದ್ಭುತವಾದ ಕಾರ್ಯ ಆಗತ್ತೆ. ನೀವು ವಿಶ್ವಾಸ ಯಾವಾಗ ಇಡ್ತೀರಾ, ನಿಮ್ಮ ವಿಶ್ವಾಸ ನಿಮ್ಮನ್ನ ಮೇಲೆ ತಟ್ಟಿ ಎಬ್ಬಿಸುತ್ತೆ. ಅದರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಕ್ಯಾನ್ಸಲ್ ಮಾಡಿ. ಹಣನ ಕ್ಯಾನ್ಸಲ್ ಮಾಡೋವರೆಗೂ ನಿಮ್ಮ ಹೃದಯದಲ್ಲಿ ದೇವರು ಎಸ್ಟಾಬ್ಲಿಷ್ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಇಫ್ ಯು ಡೋಂಟ್ ಕ್ಯಾನ್ಸಲ್ ದ ಮನಿ,
your heart cannot be established with God. ನಿಮ್ಮ ಹೃದಯದಲ್ಲಿ ದೇವರು ಸ್ಥಾಪನೆ ಆಗಿ ಬರೋಕ್ಕಾಗಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಹೃದಯದ ಬಾಗಿಲ ಮುಂದೆ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ. ಒಳಗೆ ಇಲ್ಲಿ ಮುಂದ್ಗಡೆ ಸಭೆಯ ಮುಂದೆಗಡೆ ಬಂದು ಕಾಣಿಕೆನೆ ಬಿತ್ತುವುದಾದರೆ ಶಬ್ದವನ್ನು ಕೇಳಿ, ಕಾದಿನಿಂದ ಮಟ್ಟೊಂದ ಶಬ್ದವನ್ನು ಕೇಳಿ ಎದ್ದು ಬಂದು ಹೇಳಿ, ಎದ್ದು ಬಂದು. ಇನ್ನು ಯಾರು ಎದ್ದಿಲ್ಲ, ಕಾಲು ನೋವು ಬದಾರ ಪರವಾಗಿಲ್ಲ, ನಿಮ್ಮ ಹತ್ರ ಬರ್ತೀವಿ ನಾವು. ಬೀಜ ಬಿತ್ತೋ ಮನಸ್ಸಿರ್ಬೇಕು ನಿಮಗೆ ಆಮೆನ್. ಅಲ್ವಾ? ಕಳ್ಳನಿಗೊಂದು ಕುಳ್ಳೆಪ್ಪ ಅಂತ ಹೇಳ್ತಾರೆ ನೋಡು. ಆ ಥರ ಇವತ್ತು ಎಷ್ಟೋ ಜನ ನೆಪಗಳಲ್ಲಿ ಜೀವನ ಮಾಡ್ತಾರೆ. ಅದೆಲ್ಲ ನಂಬೇಕೋ, ಅದೆಲ್ಲ ಕೊಟ್ಟರೆ ಆಗ್ಬಿಡುತ್ತೋ, அப்படி கொடுத்துட்டு ஆயிடுமா, அது எப்படி சொல்ல முடியும் கர்த்தர்? ஏன் சொல்ல முடியாது? ஏன் சொல்ல முடியாதா? அவரால் கூடாத காரியம் இல்லையா? இல்லை, இது நான் சம்பாதனை பண்ண பணம், அது எப்படி நீ சொல்ல முடியும்? ಇದು ನಾನು ಸಂಪಾದನೆ ಮಾಡೋದು. ಆಗ ನೀ ಸಂಪಾದನೆ ಮಾಡೋಕ್ಕೆ ಆರೋಗ್ಯ ಕೊಟ್ಟಿದ್ದು ಯಾರು? ಬಾಡಿ ಪಾರ್ಟ್ಸ್ ಕೊಟ್ಟಿರೋರು ಯಾರು? ಜೀವ ಕೊಟ್ಟಿರೋರು ಯಾರು? ದೇವರು. ಎಲ್ಲ ಕೆಲಸ ಮಾಡೋಕ್ಕೆ ಜ್ಞಾನ ಕೊಟ್ಟಿರೋದು ಯಾರು? ತೆರಿಮೆ. ಎಲ್ಲ ಕರ್ತಾರ ಹೇಳ್ತಾರಡ. ಇದೆಲ್ಲ ಕುಡುಕರದೆಲ್ಲ ನೀವು ಕೊಡೋದಲ್ಲಿ ಏನು ನೀನು ಕೊರತೆ ಮಾಡ್ತಿದ್ಯಾ? ಯಾವಾಗ ನೀನು ನಮ್ಮದು ಅಂತೀಯಾ ಅಪ್ಪ ಹೇಳ್ತಾರೆ. ನೀನು ಯಾವಾಗ 10 ನಂದು ಅಂತೀಯಾ ಅಪ್ಪ ಹೇಳ್ತಾರೆ 90 ನಂದು ಅಂತಾರಪ್ಪ. ಯಾವಾಗ 10 ಮೇಲೆ 10,000 ರೂಪಾಯಲ್ಲಿ 1,000 ರೂಪಾಯಿ ಕೊಡಬೇಕಂತೇಳಿ ನೀನು ಯೋಚನೆ ಮಾಡ, ಅಯ್ಯೋ ಇದು ನಂದು ಕೊಡೋಕ್ಕಾಗಲ್ಲ ಅಂತೇಳಿದ ತಕ್ಷಣ ಅಪ್ಪ ಆ ಕಡೆದು ಕೈ ಹಾಕ್ತಾರೆ. ಈ 9,000 ನಂದು ಮಗಳೇ ಅಂತಾರೆ. 1,000 ಕೂಡ ಒಲಿಸಿ ಹೋಗಿ ಸಾಯಿ ನನ್ನ ಮಗನೇ. 9,000 ರೂಪಾಯಿ ಇಟ್ಕೊಂಡ್ಬಿಡ್ತಾರೆ ಅಪ್ಪ. ನೆಕ್ಸ್ಟ್ ಏನ್ ಆಗ್ಬಿಡುತ್ತೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಮಗಳಿಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗ್ಬಿಡುತ್ತೆ, ಮಾಮ ದಡಕ್ಕಂತ ಕೆಳಗೆ ಬಿದ್ದುಬಿಡ್ತಾರೆ. 3 ಅಡ್ಮಿಟ್ ಮಾಡ್ತಾರೆ. ಮುನೀಂದ್ರಪ್ಪ ಅವರೇ 3 ಅಡ್ಮಿಟ್ ಮಾಡ್ತಾರೆ. ಅವಳು ಶಿಲ್ಪಾ ನರ್ಸಿಂಗ್ ಹೋಮು, ಇವಳು ಸರಳಾ ನರ್ಸಿಂಗ್ ಹೋಮು, ಅವಳು ಮೇಘಾ ನರ್ಸಿಂಗ್ ಹೋಮು, ಒಮೆಗಾ ನರ್ಸಿಂಗ್ ಹೋಮು. ಒಮೆಗಾ, ಸುಬೇಗ, ಸವೇಗ ಎಲ್ಲ ಕೊಟ್ಟು ಸೌದೋಗಿ ಸೌತೆಕಾಯಿ ಥರ ಬಂದು ಕರವಾಡ್ ಥರ ಕೂತ್ಕೊಳ್ತಾನೆ. ನೆಕ್ಸ್ಟ್ ಸಂಬಳ ಬರೋ ಅಷ್ಟೊತ್ತಿಗೆ 35,000 ರೂಪಾಯಿ ಸಾಲ ಆಗಿರ್ತದೆ. ಯಾಕೆ ನೀನು 90,000 30,000 ಮೇಲೆ ಕೈ ಇಟ್ಬಿಟ್ಟಲ್ಲ. 10,000 ರೂಪಾಯಿದಲ್ಲಿ 1,000 ರೂಪಾಯಿ ದೇವ್ರದ್ದು. ನಿನ್ನ ಸಂಬಳ ಎಷ್ಟು? ಬರೀ 9,000 ರೂಪಾಯಿ. ಕರ್ತನ ಸನ್ಮಾನ ಮಾಡು. ಕುವೈಟಿಂದ ಬಂದಂಥ ದಂಪತಿಗಳು ಮಂಗಳೂರಲ್ಲಿ ಸುಮಾರು ವರ್ಷಗಳಿಂದ ನಾವು ಆರಂಭದಲ್ಲಿದ್ದಾಗ 14 ವರ್ಷ ಅವರು ದೇವರ ಆಲಯಕ್ಕೆ ಹೋಗ್ಲಿಲ್ವಂತವರು. 14 years he didn't go to church. They are a very good Christian ಬಟ್ ನಾಟ್ ಸಕ್ಸಸ್ಫುಲ್ ಕ್ರಿಶ್ಚಿಯನ್. ಒಳ್ಳೆ ಕ್ರೈಸ್ತರು, ಆದರೆ ಜಯ ಹೊಂದಿದ ಕ್ರೈಸ್ತರೇ ಅಲ್ಲವೇ ಅಲ್ಲ. 14 ವರ್ಷ ಅವರು ದೇವಾಲಯಕ್ಕೆ ಹೋಗಿಲ್ಲ. ಗಂಡ ಒಂದು ಕಡೆ ಕೆಲಸ ಮಾಡ್ತಾನೆ, ತಾಯಿ ಒಂದು ಕಡೆ ಕೆಲಸ ಮಾಡ್ತಾರೆ, ಹೆಂಡತಿ ಒಂದು ಕೆಲಸ ಮಾಡ್ತಾರೆ. ಸಂಪಾದನೆ ಮಾಡಿ 30-40 ಲಕ್ಷಗಳು ಸಂಪಾದನೆ ಮಾಡಿದ್ರು. ಮನೆಗಳು ತೊಗೊಂಡ್ರು, ಎಲ್ಲ ತೊಗೊಂಡು 14 ವರ್ಷ ಆದಮೇಲೆ ಊರಿಗೆ ಬಂದು ಹೋಗಿ ಮುಖ ತೊಳೆದ್ಬಿಟ್ಟು ವಾಶ್ ಮಿಷಿನ್ ಮುಖ ತೊಳೆದು ಹಾಗೇ ಬಂದು 2 ಇಡ್ಲಿ, 1 ವಡೆ, 1 ನೀರು ದೋಸೆ ಕೊಡೆ ಅಂತ ಕೊಡಿದ ತಕ್ಷಣ ಇಡೇ ಅಂತೇಳಿ ಬಂದ್ಬಿಡ್ತು ನೋಡಿ ಆಟ ಆಡಕ್ಕೆ. ಕೊಡೆ ಅಂದ ತಕ್ಷಣ ಟುಡೇ ಡೆತ್ ಡೇ. ಅಯ್ಯೋ ಬಲಿಕಿದೆ, ಏನಾಚಿ ಅಮೃತ ಹಾಕಿ ಚೆನ್ನಾಗಿ ಅಯ್ಯೋ ತಿಕ್ಕದೆ, ತುಂಬ ನೋವ್ತಾ ಇದೆ. ಆಂಬುಲೆನ್ಸ್ ಬಂತು, ತಕ್ಷಣ ಕರ್ಕೊಂಡೋದ್ರು, ಆಸ್ಪತ್ರೆಗೆ ಕರ್ಕೊಂಡೋದ್ರು, ಸೀದಾ ಮಣಿಪಾಲ್ಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿದ್ದು ಅವ್ರು ಹೇಳಿದ್ರು, ಸಾರ್ ಎಂಡೋಸ್ಕೋಪಿ ಬಿಡಬೇಕು, ಆ ಟ್ಯೂಬ್ ಬಿಡಬೇಕು, ಈ ಕಡೆಯಿಂದ ಲೆಫ್ಟಿಗೆ ರೈಟ್ಗೆ ಹೋಗಿ ಒಂದು ಗಾಡಿ ಒಳಗೆ ಹೋಗ್ಬೇಕು, ಆ ಗಾಡಿ ಒಳಗಡೆ ಬಂದು ಎಕ್ಸ್ರೇ ಹಾಕಬೇಕು, MRI ಮಾಡಬೇಕು, MRP ಮಾಡಬೇಕು, ಎಲ್ಲ ಪ್ರೈಸೆಲ್ಲ ಹಾಕಿ ಕೊನೆಗೆ 8 ಲಕ್ಷ ರೂಪಾಯಿ ಬಿಲ್ ಕೊಟ್ಟರು. ಬಿಲ್ಲೆಲ್ಲ ಕೊಟ್ಟು ತಿರ್ಗಾ ಬಂದರು ಮನೆಗೆ. ಅಯ್ಯೋ ಈ ಕಡೆ ಹೊರಿತಾ ಐತೆ, ತಿರ್ಗಾ ಕರ್ಕೊಂಡು ಇಲ್ಲ ಸರ್ ಇದು ಓಪನ್ ಆಟೆ ಮಾಡಬೇಕು, ಸಿಪ್ಪೆ ಬಿಚ್ಚಬೇಕು, ಇದರಿಂದ ಕಟ್ ಮಾಡಬೇಕು, ಕತ್ತಿ ತೊಗೊಂಬಂದು ಹೇಳಿ ಎಲ್ಲ ಕತ್ತಿ ಎಲ್ಲ ತಂದು ಎಲ್ಲ ಓಪನ್ ಮಾಡಿ ಆಟ್ಗೆಲ್ಲ ಹಾಕಿ ಸೂಜಿ ಎಲ್ಲ ಚುಚ್ಚಾಕ್ಬಿಟ್ರು. ಎಲ್ಲ ಹಾಕಿ ಬಿಲ್ ಬಂದಿದ್ದು 32 ಲಕ್ಷ. ಫಸ್ಟ್ 8 ಲಕ್ಷ, ಆಮೇಲೆ 32 ಲಕ್ಷ, 32 40 ಲಕ್ಷ. ಎಲ್ಲ ಹೋಗಿ ಕೊನೆಗೆ ಬಾಡಿಗೆ ಮನೆಗೆ ಬಂದು ಉಳ್ಕೊಂಬಿಟ್ರು. ಮನೇನ ಮಾರ್ಕೊಂಬಿಟ್ಟು ಎಲ್ಲ ಹೊಟ್ಟೈತು ಅವ್ರ ಹತ್ರ. ಕೊನೆಗೆ ಈ ಪಕ್ಕದ ಮನೇಲಿ ಯಾರೋ ಒಬ್ಬರು ಪ್ರೇಯರ್ಗೆ ಹೋಗ್ತಿದ್ರಂತೆ. ಯಾವಾಗಲೂ ಸ್ತೋತ್ರ ದೇವ ಮೋಗಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವ, ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವ. ಸ್ತೋತ್ರ ದೇವ. ಅವ್ರ ಮನೆ ಕಡೆ ನೋಡಿ ಸ್ತೋತ್ರ ದೇವ. ಏನು ಸ್ತೋತ್ರ ಅಂತಾರ ಮೂತ್ರ ಅಂತಾರೆ, ಯಾವಾಗ ನೋಡಿ ಹಿರಿಗೆ ಹೇಳ್ತಾರಲ್ಲ ಇವರು, ಯಾವಾಗ ನಮ್ಮ ನೋಡಿ ಟಾಟ್ ಕೊಡ್ತಾರಲ್ಲ, ಯಾವಾಗ ಕಿಟಕಿದ್ರೆ ಬಂದು ಸ್ತೋತ್ರ ದೇವ ಅಂತ ರಕ್ಷಣೆ ಸಭ ಎಪ್ಪನ್ನ ಈ ಪಾಪಿನ ಮರ ತಿರುಗಿಸಪ್ಪ ಅಂತೇಳಿ
ಆ ಅಜ್ಜಿನ ಮತ್ತು ಅತ್ತೆ ಎಲ್ಲ ಸೇರ್ಕೊಂಡು ಪ್ರೇ ಮಾಡ್ತಾ ಇದ್ರಂತೆ. ಈ ಪ್ರೇ ನೋಡಿ ನೋಡಿ ಕಣ್ಣು ಕೊಟ್ಟರು, ಕಾವಿ ಕೊಟ್ಟರು, ಕಿವಿ ಕೊಟ್ಟರು ಅಂತ ಕೇಳ್ಬಿಟ್ಟು ಯಾರೆಲ್ಲ ಕೊಟ್ಟರು. ಅಲ್ಲಿ ಅವ್ನು ಹೇಳ್ದ, ಇಲ್ಲ ಎಲ್ಲ ಕೊಟ್ಟಿದ್ದೇವೆ, ಚೆನ್ನಾಗಿದ್ದೀವಿ, ನಿಂದೇನು ಆರಾಧನೆ ಮಾಡೋದ್ರಿಂದ ಹೃದಯನೂ ಹೋಯ್ತು, ರವು ಹೋಯ್ತು, ಮಣನೂ ಹೋಯ್ತು, ಎಲ್ಲ ಹೋಯ್ತಪ್ಪ, ನೀನು ಯಾಕೆ ದೇವ್ರ ಕಡೆ ಬರಬಾರ್ದು. ನಾನು ಕ್ರಿಶ್ಚಿಯನಮ್ಮ, ಅದಕ್ಕೇನು ಬರ್ತಿಲ್ವೇ, ನೀ ಪಿತಾ ಸುತ ಅಂತ ಹೇಳ್ತಿದ್ದೆ ಅಷ್ಟೇ, ಇಲ್ಲಿರೋದೇ ಹೊಟ್ಟೋಯ್ತೆ. ಪಿತಾ ಸುತ ಪೈತಾತ್ಮ ಬಬಕ್ ಹೊಟ್ಟೋಯ್ತೆ, ಅದು ಇಲ್ಲೋ ಅಲ್ಲಿ. ನಾವು ಕ್ರಿಶ್ಚಿಯನ್ನು ಕರೆಕ್ಟ್ ಹಿಂಗೆ ಮಾಡ್ತಾ ಇದೆಯಾ, ಇಲ್ಲಿ ಒಳಗಿಲ್ವೇ, ಬ್ಯಾಟ್ರಿ ಆನ್ ಇಲ್ವೇ, ಮತ್ತೆ ಏನು ಮಾಡಬೇಕು. ಇದು ಆನ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಅದಕ್ಕೆ IAS ಆಫೀಸರ್ ಒಬ್ಬ ಇದ್ದಾನೆ. ನೀನು ಅವನ ಹತ್ರ ಹೋದ್ರೆ ಬಟನ್ ಅವನು ಆನ್ ಮಾಡ್ತಾನೆ. ಅವನು ಗೊತ್ತಿ ಬಟನ್ ಎಲ್ಲಿದೆ ಅಂತೇಳಿ, ಅವನು ಗೊತ್ತಿ ಬಟನ್ ಏನು ಮಾಡ್ಬೇಕಂತೇಳಿ. ಆ ಮನುಷ್ಯನ್ ಗೊತ್ತು ಯಾವುದು ಬಟನ್ ಯಾವ್ದು ರಿಪೇರಿ ಮಾಡಿದ್ರೆ ಯಾವ ಪಾರ್ಟಿ ಚೆನ್ನಾಗಾಗತ್ತೆ ಗೊತ್ತು ಅವನಿಗೆ. ಆಮೆನ್. ಹಲ್ಲೆಲೂಯಾ. ಬಂದರು, ಕೂತ್ಕೊಂಡ್ರು, ಮಾತಾಡ್ತಾ ಒಂದು 15-20 ನಿಮಿಷ ಮಾತಾಡಿದೆ. ಅಷ್ಟು ಮನಸ್ಸು ಒಡೆದೋಯ್ತು ನೋಡಿ ಅವ್ನಿಗೆ. ಇಷ್ಟೆಲ್ಲ ಇದೆಯಾ, 14 ವರ್ಷ ದಂಡಿ ಬಿಟ್ಟುವಾಗ ಜೀವನ ಮಾಡಿದೆ. 14 ವರ್ಷ ಏನು ಮಾಡ್ಕೊಂಡಿದ್ದೆ, ಬೇರೆ ಕತ್ತೆ ಥರ ದುಡ್ದಿದ್ದೆ ಕುವೇಟಲ್ಲಿ. ಕ್ವೈಟ್ ಆಗಿದೆಯಲ್ಲ, ಅದಕ್ಕೆ ಕ್ವೈಟಾಗಿ ಕುಯ್ದಿದ್ದಾರೆ ದೇವರನ್ನ. ಇವಾಗ ಕ್ವೈಟಾಗಿ ಬರಬೇಕಾದ್ರೆ ಸೀದಾ ಬಂದು ಕೂತ್ಕೊಂಡ್ರೆ ಸರಿ, ಇಲ್ಲ ಅದು ಇನ್ನೊಂದು ಪಾರ್ಟ್ ಬಿಚ್ಚಿದ್ದಾರೆ ಕೆಳಗಡೆ ಅಂತ ಏನು ಹೇಳ್ತಾರೆ ಇವ, ಶಾಪ ಹಾಕ್ತಾರೆ ಇವರು, ಶಾಪ ಹಾಕ್ತಾರೆ ಇವರು. ಅಯ್ಯೋ ಭಯ ಆಗ್ಬಿಡ್ತಾ ಅಪ್ಪನಿಗೆ. ಬೆವ್ತು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋದ್ಮೇಲೆ ದೇವ್ರ ಜೊತೆ ಮಾತಾಡಿದ್ರಂತೆ, ಮಗನೇ ಮಾಡಿರುವೆ ನಾನು ನಿನಗಾಗಿ ಎಲ್ಲವನ್ನ, ನನಗಾಗಿ ನೀನು ಮಾಡಿದೆ ಏನನ್ನು ಮಗ, ನಿನಗಾಗಿ ನಾನು ಮಾಡಿದೆ ಎಲ್ಲವನ್ನ, ನನಗಾಗಿ ನೀನು ಮಾಡಿದೆ ಏನನ್ನು ಅಂತ ಒಂದು ಕ್ವಶನ್ ಅವನಿಗೆ ಕನ್ಸಲ್ಲಿ ಬಂತದೆ. ಅದು ಕೇಳೋಕ್ಕೂ ನಾನು ಮಾತಾಡೋದು ಎಲ್ಲ ಸಿಂಕ್ ಆಗೋಯ್ತಂತೆ ಕರೆಕ್ಟಾಗಿ. ಈ ಅಪ್ಪ ಹೇಳೋಕ್ಕೂ ಈ ಕನಸು ಬರೋಕ್ಕೂ ಸರಿಯಾಗೈತೆ. ಸೀದಾ ಹೆಂಡ್ತಿಗಳಂದೆ, ತೆಗಿ ಚೈನಿಂದು, ನಡಿ ಹೋಗೋಣ ಮಾರವಾಡಿಗಳು. ಹೋಗಿ ಲಾಸ್ಟ್ ಒಂದು ಚೈನ್ ಉಳಿದಿತ್ತಂತೆ, ಆ ಚೈನ್ ತೊಗೊಂಡೋಗಿ ಅವ್ನಿಗೆ ಹೇಳಿದೆ, ಸನ್ಮಾನ ನೀ ಮಾಡೋವರೆಗೂ ನಾನು ಕ್ರಿಶ್ಚಿಯನ್ ಅಂತೀಯಲ್ಲ, ಕ್ರಿಶ್ಚಿಯನ್ ಆಗಿ ನೀನು ಯಾಕೆ ಹಿಂಗಿದೆಯಾ, ಹಾಂ ಕ್ರಿಶ್ಚಿಯನ್ ಆಗಿ ಯಾಕೆ ಈ ಥರ ಇದೆಯಪ್ಪ ನೀನು, ನಿನಗೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ, ಪ್ಯಾಟ್ರಿಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಪ್ಯಾಟ್ರಿಕ್ ಥರ ಇಲ್ವಲ್ಲ, ಬರೀ ಪ್ಯಾರೆಟ್ ಥರ ಕಾಣ್ತಿದ್ಯಲ್ಲಪ್ಪ ನೀನು, ಹಾಂ ಅಲ್ವಾ, ನೀ ಪ್ಯಾಟ್ರಿಕ್ಸ್ ಥರ ಇಲ್ವಲ್ಲಪ್ಪ, ಯು ಆರ್ ನಾಟ್ ಲುಕ್ ಲೈಕ್ ಎ ಪ್ಯಾಟ್ರಿಕ್ಸ್ ಆರ್ ಲೈಕ್ ಏಬ್ರಹಾಮನ ಐಸಕ್ ಜೇಕಬ್. ಒಂದು ಪ್ಯಾರೆಟ್ ಗಿಳಿ ಥರ ಇದೆಯಲ್ಲಪ್ಪ, ಗಿಳಿಪಾಠ ಥರ. ಪಿತನ ಸುತನ ಪವಿತ್ರ ಆತ್ಮರ, ಪರಲೋಕದಲ್ಲಿ ನಮ್ಮ ತಂದೆ, ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪರಲೋಕದಲ್ಲಿ ಭೂಲೋಕದಲ್ಲಿ, ಇದನ್ನೇ ಹೇಳ್ಕೊಂಡು ಗಿಳಿಪಾಠ ಹೇಳ್ತಿದ್ಯಲ್ಲಪ್ಪ. ಇದು ಬಿಟ್ಟು ಬೇರೆ ಪ್ರೇಯರ್ ಬರಲ್ಲ. ಇದೇ ನಾವು ಕಲ್ಸ್ಕೊಂಡಿರೋದು. ಗಿಳಿ ಹೇಳ್ಕೊಡತ್ತೆ, ಗಿಳಿ ಏನು ಕಲಿಯುತ್ತೆ, ಏನು ಅದೇನು ಕಲ್ಸ್ಕೊಡ್ತೀರೋ ಅದೇ ಕಲಿಯುತ್ತೆ. ಕಳ್ಳನ ಮಗನೇ, ತೋಟಿ ಮಗನೇ, ರಾಸ್ಕಲ್ ಅದು ಏನು ಹೇಳ್ಕೊಡ್ತೆ ಅದೇ ಹೇಳುತ್ತೆ ನೋಡಿ. ನೋಡಿದ್ದಾರೆ ಗಿಳಿನ? ಕೆಲವು ಕ್ರೈಸ್ತರಿಗೆ ಇಂಥವೇ ಹೇಳ್ಕೊಟ್ಟಿರೋದು. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಮರಿಯ ಪ್ರಸಾದ ಪೂರ್ಣೆ, ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ, ಇಲ್ಲೊಂದು ಪಾಪವೇ, ಇದ್ದೇ ಹೇಳ್ಕೊಂಡಿರೋದಲ್ಲಿ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಮಾಡೋ ಪ್ರೇಯರ್ ಹೋಗ್ಬಿಡ ಇಬ್ರು ಶಾಕ್ ಆಗ್ಬಿಡ್ತು. ಇದೇನು ಕಲ್ತ್ಕೊಂಬಂದ್ರಿ, ಇದು ನನ್ನ ಮನವೇ ಅಲ್ಲಪ್ಪ, ದೇವ್ರು ಕೊಟ್ಟಿರೋ ಪಾಠಪ್ಪ. ಒಡಂಬಡಿಕೆ ಒಳಗೆ ಬಂದಿದೆ. ಒಡಂಬಡಿಕೆ ಒಳಗೆ ನೀನು ಬಂದಿಲ್ಲ ಅಂದರೆ ನೀನು ಎಷ್ಟು ದೊಡ್ಡ ಕ್ರೈಸ್ತನಾದರೂ ಏನು ಪ್ರಯೋಜನ ಇಲ್ಲಪ್ಪ. ಗಂಟೆ ಹೊಡೆ ಕ್ರೈಸ್ತನಾದರೂ ಪ್ರಯೋಜನ ಇಲ್ಲ. ಆಸ್ ಲಾಂಗ್ ಆಸ್ ಯು ರಿಮೇನ್ ಔಟ್ಸೈಡ್ ಆಫ್ ದ ಕವನೆಂಟ್, ಯು ಕೆನಾಟ್ ಗೆಟ್ ಎನಿ ಬ್ಲೆಸ್ಸಿಂಗ್ ಫ್ರಮ್ ಗಾಡ್ ಆಲ್ಮೈಟಿ. ದೆನ್ ಡೇ ಆಫ್ಟರ್ ಡೇ ಯು ಲೂಸ್ ಒನ್ ಆಫ್ಟರ್ ಅನದರ್. ಆರೋಗ್ಯ ಕಳ್ಕೊಳ್ತೀಯ, ಸಮಾಧಾನ ಕಳ್ಕೊಳ್ತೀಯ, ಎಲ್ಲ ಹಣಕಾಸುಗಳು ಕಳ್ಕೊಳ್ತೀಯಪ್ಪ. ನಿನ್ನನ್ನು ಕಳ್ಕೊಳ್ಳೋದಕ್ಕಾಗಿ ರಕ್ಷಣೆ ಕೊಡಲಿಲ್ಲ ದೇವರು ಶಿಲುಬೆ ಮೇಲೆ, ಎಲ್ಲವನ್ನು ಗಳಿಸೋದಕ್ಕಾಗಿ ಕೊಟ್ಟಿದ್ದಾರೆ. ಆತನು ಸಿರಿವಂತನಾಗಿದ್ದರೂ ಕೂಡ ನಾವು ಐಶ್ವರ್ಯವಂತರಾಗಬೇಕೆಂದು ನಮಗಾಗಿ ಆತ ಬಡವನಾಗಿದ್ದಾನೆ. ನಮಗಾಗಿ ಯೇಸು ಬಡವನಾಗಿದ್ದಾನೆ. ಈ ಬಿಕೇಮ್ ಪೋರ್ ಇನ್ ಆರ್ಡರ್ ಟು ಮೇಕ್ ಯು ಅಂಡ್ ಮೀ ರಿಚ್. ನೀನು ಯಾಕೆ ನಂಬಾರ್ದು ಅವ್ರನ್ನ? ಹಾಗೇನು ಮಾಡಬೇಕು? ಒಡಂಬಡಿಕೆ ಒಳಗೆ ಬಾ. ಒಳಗೆ ಬಂದು ಸನ್ಮಾನ ಮಾಡು. ನೀನು 14 ವರ್ಷ ದಶಮ ಭಾಗ ಕೊಟ್ಟಿಲ್ಲ ಅವನು. 14 ವರ್ಷ ಕೊಡದೇ ಇದ್ದಕ್ಕೆ 32 ಲಕ್ಷ ಔಟು. ಇವಾಗ ಮೆಟ್ಲೆತ್ತಕ್ಕಾಗಲ್ಲ, ಸ್ಲೋಗಿ ಹತ್ತಬೇಕು, ಎತ್ತಿಗಿಡ್ಬೇಕು. ಅಮ್ಮ ಅಪ್ಪ, ಇದು ಸಕ್ಸಸ್ ಆಪ್ರೇಷನ್ ಅಂತ. ಇದು 32 ಲಕ್ಷ ತೊಗೊಂಡು ಸಕ್ಸಸ್ ಅಂತ ಆಪ್ರೇಷನ್ನು. ನಾ 32 ಲಕ್ಷ ಒಂದು 0 ತೆಗೆದು ತೊಗೊಂಬರಿ ದೇವ್ರ ಆಲಯಕ್ಕೆ ಸನ್ಮಾನ ಮಾಡಿ ನೋಡು. ಹಂಗೆ ಜಂಪ್ತಾರೆ ಆಗ್ಬಿಡ್ತೀಯ ಮೇಲಿಂದ. ಅಪ್ಪ ಜಂಪ್ ಮಾಡ್ಬಿಡ್ತಾರೆ, ಅಪ್ಪ ಮಾಡ್ತಾರೆ. ಪ್ರೇ ಮಾಡ್ದ, ಸರ ಮಾಡ್ದ, 45,000 ರೂಪಾಯಿ ತಂದು ದೇವ್ರ ಸನ್ನಿಧಿಲಿಟ್ಟ. ಪ್ರಾರ್ಥನೆ ಮಾಡ್ತಾ ದೇವರೇ ಈ ಮಗನ ಆವತ್ತು ಸೇವಕರ ಬಾಯಿಂದ ಆಶ್ರಯ ಹೊರಡ್ತು ನೋಡಿ.
ಅವ್ನು ಹೇಳ್ದ, ಅಪ್ಪ ನಾನು ಕೊಡೋದಿದೆ, ಇರಲಿ ಬಿಡು, ಅಷ್ಟು ದೂರ ನೀನು ಕೊಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಇದನ್ನು ಕೊಡ್ತಿದೆಯಲ್ಲ, ಜಕ್ಕಾಯನ ಮನೇಲಿ ಅರ್ಧ ಆಸ್ತಿ ಕೊಟ್ಟಂಗೆ ನೀನು ಹೆಂಡತಿ ಸಾರ ತಂದು ಕೊಡ್ತಾ ಇದೆಯಾ, ಸನ್ಮಾನ ಮಾಡ್ತಾ ಇದೆಯಾ, ದೇ ನಿನ್ಗೆ ಆಶೀರ್ವಾದ ಮಾಡ್ತಾರೆ ಹೋಗು ಅಂತ ಹೇಳಿ ಬೀಜ ಬಿತ್ತಿದ್ದು ಮಾಡಿ 3ನೇ ವಾರಕ್ಕೆ ಬಾಂಬೆಯಿಂದ ಕಾಲ್ ಬರುತ್ತೆ ಅವನಿಗೆ. ಸ್ವಂತ ಚಿಕ್ಕಪ್ಪನ ಮಗ. ಅವನು ಫೋನ್ ಮಾಡಿ ಹೇಳ್ತಾನೆ, ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ಸಾಯೋ ಸ್ಥಿತಿಲಿದ್ದಾರೆ, ಕೊನೆಗೆ ಅವನು ಉಳಿಯೋದೇ ಇಲ್ಲ, ಕೊನೆಗೆ ಅವ್ನು ಮದುವೆ ಇಲ್ಲ, ಮಕ್ಕಳಿಲ್ಲ, ಸಾಯೋ ಸ್ಥಿತಿಯಲ್ಲಿ ದೇವರು ಇವ್ರ ಮಕ್ಕಳ ಬಗ್ಗೆ ದರ್ಶನ ಹಾಕಿದ್ದಾರೆ, ನೀನು ಅವ್ರ ಹತ್ರ ಕರ್ಕೊಂಬಂದು ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊ. ಇವ್ರು ಸೀದಾ ಅಲ್ಲಿ ಹೋದರು, ಎಲ್ಲ ಪ್ರೇಯೆಲ್ಲ ಮಾಡಿ ಶುಶ್ರೂಷೆ ಮಾಡಿ ಹೋದರು. ಆ ಡಾಕ್ಟರ್ ಇಲ್ಲಪ್ಪ ಇವ್ರು ಉಳಿಯೋದಿಲ್ಲ, ಇನ್ನೊಂದು ವಾರ ಮೇಲೆ ಉಳಿಯೋದಿಲ್ಲ ಸರ್, ಹೇಗಾದರೂ ಮಾಡಿ ಉಳಿಸಿ ಸರ್, ನಮ್ಮ ಚಿಕ್ಕಪ್ಪನ ಮಗ ಅಂತ ದೊಡ್ಡಪ್ಪನ ಮಗ ನಾನೇನು ಮಾಡಲಿ, ಜೀವ ಇರೋದಷ್ಟೇ, ನಮ್ಮ ಕೈಲಿ ಏನು ಮಾಡೋಕ್ಕೆ. ಯಾವಾಗ ಸಾಯ್ತೀನಿ ಅಂತ ಅವ್ನಿಗೆ ಗೊತ್ತಾಯಿತು, ಆ ಅಪ್ಪ ತಲೆದಿನ ಕೆಳಗಿಂದ ಒಂದು ಎನ್ವಲಪ್ ಕವರ್ ತೆಗೆದು ಈ ತಂದೆಯವ್ರ ಕೈಲಿ ಕೊಟ್ಟರೆ ಬಾಂಬೆಲಿದ್ದ 2 ಪ್ರಾಪರ್ಟಿ ಮತ್ತು ಊರಲ್ಲಿದ್ದಂಥ ಸ್ವಂತ ಮನೆ ಎಲ್ಲ ಸೇರಿ 7 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕ ಆಸ್ತಿನ, ಅಣ್ಣ ನೀ ತೊಗೊಂಬಿಡಪ್ಪ, ನನಗೇನು ಬೇಡ, ನಾನು ಸಾಯ್ಬೇಕಾದ್ರೆ ನನಗೊಂದು ಆತ್ಮಕ್ಕೆ ಶಾಂತಿ ಕೊಟ್ಟು ನನಗೆ ಇದು ಮಾಡು ಅಂತ ಹೇಳಿ ಸತ್ತು ಹೋದ್ರಂತೆ. ಊರಿಗೆ ಬಂದಮೇಲೆ ಅವ್ರು ಹೇಳ್ತಾರೆ, ಪಾಸ್ಟ್ರೇ ಅವತ್ತು ನಾವು ಕೊಟ್ಟಿದ್ದು 7 ಕೋಟಿ ರೂಪಾಯಿ ನಾವು ಕುವೈಟಲ್ಲಿ ಸಂಪಾದನೆ ಮಾಡಲಿಲ್ಲ, ಇಷ್ಟು ಸಂಪಾದನೆ ದೇವರು ಮಾಡೋವಾಗೆ ನಮ್ಗೆ ಸೌಭಾಗ್ಯ ಕೊಟ್ಟರು. ಎಲ್ಲಿಂದ ಬಂತಿದ್ದು? ಗಾಡ್ ಇಲ್ಲಿ ಅನ್ಲಾಕ್ ದ ಅಬಂಡೆನ್ಸ್. ಸಮೃದ್ಧಿಗಳನ್ನ ನೀವು ಒಡಂಬಡಿಕೆ ಒಳಗೆ ಬಂದಾಗ ದೇವರು ಅದನ್ನೇನು ಮಾಡ್ತಾರೆ, ನಿಮಗಾಗಿ ಅವರು ತೆರೆದು ಕೊಡ್ತೀನಿ ಅಂತ ಹೇಳ್ತಾರೆ. ಆಶೀರ್ವಾದ ಬರಬೇಕಾ? ನಿನ್ನ ಬೆಳೆಯ ಪ್ರಥಮ ಕಾಣಿಕೆಯಿಂದಲೂ ಸನ್ಮಾನ ಮಾಡಿ, ಯಾವಾಗ ನೀನು ಸನ್ಮಾನಕ್ಕೆ ಮಾಡ್ತೀಯಾ ದೇವ್ರು ನಿನ್ನ ಕೈಗಳನ್ನು, ಆಗ ಬ್ಲೆಸ್ಸಿಂಗ್ ಏನು, ದೇವ್ರು ಏನು ಮಾಡ್ತಾರೆ, ಈ ಗಾಡ್ಸ್ ಓನ್ ಇಟ್ ಆ್ಯಂಡ್ ಈ ಲೋನ್ಸ್ ಇಟ್. ಎಲ್ಲ ದೇವ್ರ ಕೈಲಿದೆ, ಸರ್ವಸ್ಸು ಅವ್ರ ಕೈಲಿದೆ. ಅವ್ರು ಯಾರ ಮೇಲೆ ಪ್ರಿಯ ಪಡ್ತಾರೆ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ದಯೆ. ನೋಡಿ, 45,000 ರೂಪಾಯಿ ಅವ್ರು ಬಡವ್ರಿಗೆ ಕೊಟ್ಟರು, ಅದನ್ನು ಅನ್ನದಾನ ಮಾಡಿದ್ರು, ಸುವಾರ್ತೆಗೆ ಹಾಕಿದ್ರು. ಆ ಬಡವ್ರ ಮೇಲೆ ದಯೆ ತೋರಿಸಿದ್ದಕ್ಕೆ ಬಾಂಬೆಲಿ ಒಬ್ಬ ಬಡ್ಡಿ ಬಾಚಿಗಳಿಂದ ಕಟ್ಟಿಟ್ಕೊಂಡು ಕೂತವನೆ. ಅವನಿಗೆ ದೇವ್ರು ಏನು ಮಾಡೋದು, ಅಲಾರಾಮ್ ಟೈಟ್ ಮಾಡಿಬಿಟ್ರು. ಸಾಕು, ತುಂಬ ವರ್ಷ ಬಾಳಿದ್ಯಾ, ಬಂದ್ಬಿಡು, ನೆಟ್ಟಿವ್ ಆಶ್ರಲ್ಲಿ ವೀಕ್ ಆಗಿದೆ, ಬೇಡ ಬಾ, ಯಾಕಂದರೆ ನೀನು ಮೂಟೆ ಮೇಲೆ ಕಟ್ಟಿ ಕೂತ್ಕೊಂಡಿದ್ಯಾ, ಈ ಮೂಟೆ ಯಾರಿಗೂ ಯೂಸ್ ಆಗ್ತಾ ಇಲ್ಲ, ಆ ಮೂಟೆ ಇರೋರ್ಗಾನ ಕೊಡು ಅಂತೇಳಿ ಅವನಿಗಲ್ಲಿ ದೇವತೆ ಅವನ ಅನಾರೋಗ್ಯದಲ್ಲಿ ತಂದುಬಿಟ್ರು. ಇವತ್ತು ಎಷ್ಟೋ ಶ್ರೀಮಂತರು ಅನಾರೋಗ್ಯದಲ್ಲಿದ್ದಾರೆ, ಕೋರ್ಟ್ ಕೇಸಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ, ನೋವುಗಳಲ್ಲಿದ್ದಾರೆ. ಈ ಒಂದು ಬೆಳೆ ಕಾಣಿಕೆ ಹಬ್ಬ ಸುಗ್ಗಿಯಲ್ಲಿ ನೀವೊಂದು ಸುಗ್ಗಿ ತಡಿಬೇಕಂದ್ರೆ ಅಪ್ಪ ಹೇಳ್ತಾರೆ, ಬೀಜ ಬಿತ್ತಕ್ಕೆ ಆರಂಭ ಮಾಡು. ಯಾವಾಗ ಬೀಜ ಬಿತ್ತಕ್ಕೆ ಆರಂಭ ಮಾಡ್ತೀರ, ಪರಲೋಕದ ದ್ವಾರಗಳು ನಿಮಗಾಗಿ ತೆರೆಯಲ್ಪಡುತ್ತೆ. ಆಗ ನೀವು ಯಾವಾಗ ಚೂಸ್ ಮಾಡ್ತೀರಾ, ಆಗ ಚೂಸ್ ದ ಕವನೆಂಟ್, ಬಿಕಾಸ್ ಐ ಚೂಸ್ ದ ಕವನೆಂಟ್ ಬ್ಲೆಸ್ಸಿಂಗ್, ದ ವರ್ಲ್ಡ್ಲಿ ವೆಲ್ತ್ ವಿಲ್ ಬಿ ಟ್ರಾನ್ಸ್ಫರ್ ಫಾರ್ ಯು. ದೇವರು ಹೇಗೆ ಇಸ್ರಾಯೇಲ್ ಮಕ್ಕಳು ಆ ಒಡಂಬಡಿಕೆಯಲ್ಲಿ ಸನ್ಮಾನ ಮಾಡಿ ಆ ಕುರಿಮರಿ ಪಸ್ಕ ಕುರಿಯಮನ್ನ ಕೊಟ್ಟಾಗ ಪ್ರಪಂಚದ ಸಿರಿವಂತಿಕೆಗಳನ್ನು ಒಂದೇ ರಾತ್ರಿಯಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಹೇಳಿ, ನನ್ನ ಆಸ್ತಿಗಳನ್ನ, ನನ್ನ ಐಶ್ವರ್ಯಗಳನ್ನ ಕೈ ಮೇಲೆ ಹೇಳ್ತೇವೆ. ಪರಲೋಕದ ದೇವರು ಅತಿ ಶೀಘ್ರದಲ್ಲಿ ನನ್ನ ಹೆಸರಿಗೆ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿ ನನ್ನ ಹೆಸರಿಗೆ ಕೊಡುವುದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಎಲ್ಲ ಆಸ್ತಿಗಳು, ಎಲ್ಲ ಐಶ್ವರ್ಯಗಳು ನನಗಾಗಿ ಬರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾವಾಗ ಕವನದ ಒಳಗೆ ಬಂದ್ಬಿಡ್ತೀರಾ, ಐಶ್ವರ್ಯ ನಿಮಗೆ ದೇವರು ತಂದಿಡ್ತಾರೆ. ಯಾಕಂದ್ರೆ ಎವ್ರಿ ಪೆನ್ನಿ ಅಂಡ್ ಎವ್ರಿ ಮನಿ ಅಂಡ್ ಎವ್ರಿ ಸಿಲ್ವರ್ ಅಂಡ್ ಗೋಲ್ಡ್ ಇಸ್ ಬಿಲಾಂಗ್ಸ್ ಟು ಗಾಡ್. ಬಿಲೀವ್ ಮಾಡ್ತೀರಾ? ಪ್ರಪಂಚದಲ್ಲಿರುವ ಪ್ರತಿಯೊಂದು ಬೆಳ್ಳಿ ಆಗಲಿ, ಬಂಗಾರವಾಗಲಿ, ಸೊತ್ತಾಗಲಿ ಎಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು. ಅದು ದೇವರು ಯಾರು ಒಡಂಬಡಿಕೆ ಒಳಗೆ ಬರ್ತಾರೆ ಅವನಿಗೆ ಅದನ್ನು ಕೊಡಕ್ಕೆ ಇಷ್ಟಪಡ್ತಾರೆ. ಆಗ ಯಾವಾಗ ಒಡಂಬಡಿಕೆ ಒಳಗೆ ಬಂದ್ಬಿಡ್ತೀರಾ, ಅಪ್ಪ ಹೇಳ್ತಾರೆ ಅದು ನಿಮಗೆ ಲೋನ್ ಆಗಿ ಕೊಡ್ತಾರೆ. ಹಿಡ್ಕೊ ಮಗಳೇ, 25 ಕೋಟಿ ಹಿಡ್ಕೊ, ನೀನು ಟೈಮ್ ಬರುತ್ತೆ, ನಾನು ಕೇಳೋ ಟೈಮ್ಗೆ ಅದನ್ನು ವಾಪಸ್ ಕೊಡು ಮಗಳೇ ಅಂತಾರೆ. ಯಾವುದು ನೀವು ಸತ್ ಮೇಲೆ ಯಾವುದು ತೊಗೊಳೋಕ್ಕಾಗಲ್ಲ. ಕೀರ್ತನೆ 49ನೇ ಅಧ್ಯಾಯ ವಾಕ್ಯ 18 ಹೇಳುತ್ತೆ, ಓದಿ ಅದನ್ನು. ಕೀರ್ತನೆ 49:10. ಥ್ಯಾಂಕ್ ಯು ಜೀಸಸ್. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ. 15ನೇ ವಾಕ್ಯ, ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಒಬ್ಬನ ಐಶ್ವರ್ಯವು ಗೃಹ ವೈಭವವು ವೃದ್ಧಿಯಾದಾಗ ಕಳವಳಿಸಬೇಡ, ದುಃಖ ಪಡಬೇಡ, ಹೊಟ್ಟೆ ಕಿಚ್ಚು ಪಡಬೇಡ. ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರನಷ್ಟೇ. ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಅವನ ವೈಭವ ಹೋಗಲ್ವಂತೆ. ಅವನು ಮರ್ಸಿಡೀಸ್ ಕಾರ್ ಇಟ್ಕೊಂಡ್ರು ಕೂಡ ಕಾರ್ ಅಲ್ಲೇ ಬಿದ್ದಿರ್ತದೆ, ಇವನ ಆತ್ಮ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಎಷ್ಟೋ ಮನೆಗಳು ನೋಡಿ, ಮನೆ ಬಂದು ಅಜ್ಜಿ ಸತ್ತಿರ್ತಾರೆ, ಮತ್ತೆ ಅಡುಗೆ ಮನೆ ಗಡಗಡಗಡ ಅಂತಿರ್ತದೆ ಪಾತ್ರೆಗಳೆಲ್ಲ.
ಯಾಕೆ ಪಾತ್ರೆ ತೊಗೊಂಡೋಗಿರಲ್ಲ ಅವರು, ಬಂದು ಮುಟ್ತಾ ಇರ್ತಾರೆ ಪಾತ್ರೆನ. ಕೆಲವು ಮನೆಗಳಲ್ಲಿ ಅಲ್ಮರ ಅಳ್ಳಾಡ್ತಿರ್ತದೆ, ಸೀರೆಗಳೆಲ್ಲ ಬಿಟ್ಬಿಟ್ಟು ಎಮ್ಮ ಸತ್ತಿರ್ತಾರೆ. ಬೆಳಗ್ಗೆ ಎದ್ದ ವರ್ಷ ಸೀರೆ ಎಲ್ಲ ಕೆಳಗೆ ಬಿದ್ದಿರ್ತದೆ, ಅದು ಆತ್ಮ ಬಂದು ಸೀರೆ ಎಲ್ಲ ಮುಟ್ಕೊಳ್ತಾ ಇರುತ್ತೆ. ನಿನ್ನ ಮನಸ್ಸು ಎಲ್ಲಿದೆಯೋ, ನಿನ್ನ ಗಂಟೆ ಎಲ್ಲಿದೆಯೋ, ನಿನ್ನ ಮನಸ್ಸು ಅಲ್ಲೇ ಇರುತ್ತದೆ. ಅವಳ ಮನಸ್ಸು ದೇವರಲ್ಲಿಲ್ಲ, ಆಸ್ತಿ. ಅದಕ್ಕೆ ಇವತ್ತು ಎಷ್ಟೋ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಯಾಕೆ ಭೂತ, ಪಿಶಾಚಿ, ಪ್ರೇತ, ಮೋಹಿನಿ, ಮೊಯ್ಕಾಂಬ ಇವೆಲ್ಲ ಹೇಗೆ ಇರುತ್ತೆ, ಇವೆಲ್ಲ ಓಡಾಡ್ತಿರ್ತದೆ. ನಾನು ಈ ಊರಿಗೆ ಬಂದಾಗ ಎಷ್ಟು ಮೋಹಿನಿಗಳು, ಅವಳೆಲ್ಲ ವಿಸಿಟ್ ಮಾಡಿದೆ, ಅವಳೆಲ್ಲ ನಾನು ಚೆನ್ನಾಗಿದ್ದೀರಾ ಅಂತ ಹೋಗತ್ತೆ ಹಂಗೆ ನೋಡಿ. ಈ ಒಳಗೆ ಬರೋಕ್ಕೆ ಎದುರೋರು ನೋಡಿ ಜನ. ಅಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಸಾಯಂಕಾಲ ಅಲ್ಲಿ ಟೀ ಕುಡಿಯೋಕ್ಕೆ ಹೋದೆ, ಹಳ್ಳಿ ಹತ್ರ, ಮಂಡೂರು ಹತ್ರ. ಸರ್ ಎಲ್ಲಿ ತೊಗೊಂಡಿದ್ದೀರ ಜಾಗ? ಅದಪ್ಪ ಅಲ್ಲಿ ಮಂಚಪ್ಪನಹಳ್ಳಿ ಒಳಗೆ ತೊಗೊಂಡಿದ್ದೀನಿ, ಬುದ್ಧಿಗೆರೆ ಒಳಗೆ. ಅಯ್ಯೋ ಅಂತವನು, ಯಾಕೋ ಏನೋ ಆಯಿತು, ಹಾರ್ಟ್ ಅಟ್ಯಾಕ್ ಆಯ್ತಾನ ಸರ್, ಅಲ್ಲಿ ಬರೀ ಮೋಹಿನಿಗಳು ಸರ್, ನೀವು ಅಲ್ಲಿ ತೊಗೊಂಬಿಟ್ರ ಅಂತವನೇ. ಏಕಪ್ಪ ತೊಗೋಬಾರ್ದ? ಅಲ್ಲ ಸರ್, ಅಲ್ಲಿ ಯಾರು ತೊಗೊಳ್ತಾನೆ ಇಲ್ಲ ಸರ್, ಆ ಜಾಗ ಎಲ್ಲ ಬಂಜರು ಭೂಮಿಯಾಗಿ ಬಿಟ್ಬಿಟ್ಟವ್ರೆ, ತುಂಬ ಕಷ್ಟ. ಬರೀ ಮಶಾಣದ ಆತ್ಮ, ಇಲ್ಲೆಲ್ಲ ಮಶಾಣಗಳಿತ್ತಂತೆ. ಹೆದರಬೇಡಿ, ನಿಮ್ಗೇನು ಆಗಲ್ಲ. ಬರೀ ಜಲ್ ಸೌಂಡ್ಗಳು ಇಲ್ಲಿ. ಒಂದೊಂದು ಆತ್ಮಕ್ಕೆ ಬೆಲ್ಟಲ್ಲಿ ಹೊಡೆದು ಹೊರಗಡೆ ಹಾಕಿದ್ದೀನಿ ನೋಡಿ. ನಾ ಹೊರಗಡೆ ಎಲ್ಲ ಹಾಕಿ ಹೋದ್ಮೇಲೆ ಇಲ್ಲಿ ಬಂದವರೆಲ್ಲ ಚರ್ಚ್ ಕೊಟ್ಟವ್ರಲ್ಲ, ನಾವು ತೊಗೊಳ್ಳೋಣ, ಚರ್ಚ್ ಇದೆಯಲ್ಲ ನಾವು ತೊಗೊಳ್ಳೋಣ, ಎಲ್ಲ ಲೈನಾಗಿ ಬಂದು ತೊಗೊಳಕ್ಕೆ ನೋಡಿ. ಅಲ್ಲಿವ್ರಿಗೆ ಇದಕ್ಕೆ ಜಾಗಕ್ಕೆ ಬೆಲೆ ಇರಲಿಲ್ಲ. ಇಲ್ಲಿ ಬಂದು ಕಟ್ಟಾಕ್ದೆ. ಎಷ್ಟೇ ವೈಭವ ಇದ್ರೂ ಕೂಡ ಅವನೊಂದಿಗೆ ಒಂದೇ ಒಂದು ವೈಭವ ಕೂಡ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಹಾಗೆ ದೇವ್ರು ಹೇಳ್ತಾರೆ, ದೇವ್ರು ನಿನ್ನ ಸನ್ಮಾನ ಮಾಡಿ ನೀನು ಬಂದುಬಿಟ್ರೆ ದೇವ್ರ ರಾಜ್ಯದಲ್ಲಿ ಹೇಳುತ್ತೆ, ಫಸ್ಟ್ ಏನು ಮಾಡಬೇಕು, ನೀ ಅರಿಕೆ ಮಾಡಬೇಕು. ವಾಟ್ ಇಸ್ ದಟ್ ಕನ್ಫೆಷನ್? ಫಸ್ಟ್ ಕನ್ಫೆಷನ್ ಏನು? ಬುಕ್ ಆಫ್ ಜೋಬ್ ಚಾಪ್ಟರ್ 22 ವರ್ಸ್ 28. ಬುಕ್ ಆಫ್ ಜೋಬ್ ಚಾಪ್ಟರ್ 22 ವರ್ಸ್ 28 ಓದಿ ಮಾದನ. ದೇವರಿಗೆ ಸ್ತೋತ್ರವಾಗಲಿ. ನೀನು ಪ್ರಾರ್ಥನೆ ಮಾಡುವಿ, ದೇವರದನ್ನು ಲಾಲಿಸುವನು, ಅವರಿಗೆ ಆರಿಕೆಗಳನ್ನು ಸಲ್ಲಿಸುವಿ. ನೀನು ಯಾವುದನ್ನು ಕಲ್ಪಿಸಿಕೊಳ್ಳುತ್ತೀಯೋ ಅದು ನಿನಗೆ ನೆರವೇರುತ್ತದೆ. ಬೆಳಕು ನಿನ್ನ ಮಾರ್ಗದಲ್ಲಿ. ಹೇಳಿ, ನೀನು ಯಾವುದನ್ನ ಆರಿಕೆ ಮಾಡಿ ಕಲ್ಪಿಸಿಕೊಳ್ಳುತ್ತೀಯೋ ಅದು ನಿನಗೆ ನೆರವೇರುತ್ತದೆ. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶ ಹೊಂದುತ್ತದೆ. As long as you don't decree and declare the things of God, so long you cannot inherit any blessing. The covenant is your inheritance. ಅದು ನಿನ್ನ ಸ್ವಾಸ್ಥ್ಯ. ಅದು ಒಳಗಡೆ ಬಂದು ನೀನು ಸನ್ಮಾನ ಮಾಡಿದ ತಕ್ಷಣ ಫಸ್ಟ್ ನಿನ್ನ ಬಾಯಿಂದ ತೆಗೆಯೋದು ಕನ್ಫೆಷನ್. ನಿನ್ನ ಬಾಯಿಂದ ತೆಗಿತೀಯ, ನಾನು ಬಾಲವಾಗಿ ಅಲ್ಲ, ನಾನು ಎಲ್ಲದರಲ್ಲಿ ತಲೆಯಾಗಿದ್ದೇನೆ, ನಾನು ಮೇಲೆ ಕೆಳಗಣವಲ್ಲ, ನಾನು ಎಲ್ಲ ವಿಷಯದಲ್ಲಿ ಮೇಲಣವಾಗಿದ್ದೇನೆ ಅಂತ ಬಾಯಿ ತೆಗೆದು ಜೋರಾಗಿ ಅರಿಕೆ ಮಾಡಬೇಕು. ನೆನೆಸ್ಕೋಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ, ನೀವು ಪ್ರಾರ್ಥನೆ ಮಾಡಿ ಏನೇನು ನೆನೆಸಿಕೊಳ್ಳುತ್ತೀರ ಅಂತ ಹೇಳಿಲ್ಲ. ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರ. ಕೇಳೋದು ಯಾವುದು? ಮೂಗಲ್ಲ ಬಾಯಲ್ಲ. ಕೆಲವು ತುಂಬ ನೆನೆಸ್ಕೊಳ್ತಾ ಇದ್ದಾರೆ, ನಾನು ಅರಸಾದ್ರೆ ಹೆಂಗಿರ್ತೀನಿ, ರಾಣಿ ಆದ್ರೆ ಹೆಂಗಿರ್ತೀನಿ, ರಾಜ ಆದ್ರೆ ಹೆಂಗಿರ್ತೀನಿ ಅಂತ ಹೇಳ್ಬಿಟ್ಟು 30ನೇ ನಂಬರ್ ಬೀಡಿನ ಸೇರ್ತಾ ಇರ್ತಾರೆ. ಅಲ್ಲ, ಸರಾಯಿ ಕುಡಿದಿರ್ತಾರೆ. ಆದರೆ ಹೆಸರೇನು? ಪೀಟರ್ ಆ್ಯಂಡ್ ಪಾಲ್, ಜೇಮ್ಸ್ ಜಾನ್, ವಿಕ್ಟೋರಿಯಾ. ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ತದೆಯಮ್ಮ, ವಿಕ್ಟ್ರಿ ಇಲ್ಲ ಯಮ್ಮನಿಗೆ. ಮೃತ್ಯುಂಜಯ ಹೆಸರು, ಮೃತ್ಯುಂಜಯದಲ್ಲೇ ಇರ್ತದೆ. ಇವನು ಹೋಗೋ ಮನೆಯಲ್ಲೆಲ್ಲ ಡೆತ್ ಆಗ್ತಿರ್ತದೆ. ಮೃತ್ಯು ಬಂದ್ಬಿಟ್ಟಪ್ಪ. ಹೆಸರು ನಿಮ್ಮನ್ನ ಚೇಂಜ್ ಮಾಡಲ್ಲ ರೀ. ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವಗಳು ಚೇಂಜ್ ಆಗಬೇಕು, ಭಾವನೆಗಳು ಚೇಂಜ್ ಆಗಬೇಕು, ನಿಮ್ಮ ಮನಸ್ಸಿನ ಅಭಿಲಾಷೆಗಳು ಚೇಂಜ್ ಆಗಬೇಕು, ನಿಮ್ಮಲ್ಲಿರುವಂಥ ಯೋಜನೆಗಳು ಚೇಂಜ್ ಆಗಬೇಕು. ನೀವೇನು ಕಲ್ಪಿಸಿಕೊಳ್ತೀರಾ ದೇವರು ಅದನ್ನು ನೆರವೇರಿಸಿ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಸೊ ಮನೆಗೆ ಹೋದ್ರೆ ಏನು ಮಾಡ್ತೀರಾ? ಬೈಬಲ್ ಹಂಗೆ ಎಸ್ದುಬಿಟ್ಟು, ಅಯ್ಯೋ ಹೋಗಲಿ ನಂಗೆ ತುಂಬ ತಲೆ ನೋವ್ತಾ ಇದೆ, ಹಂಗೆ ದಬಾಕೊಂಡ್ಬಿಡ್ತೀನಿ ಅಂತೇಳಿ ಕಂಬಳಿ ಹಾಕೊಂಡು ಮಲ್ಕೊಂಬಿಟ್ರೆ ಏನು ಒಚ್ಚಲೇದ ಕಡ, ಏನು ಬರಲ್ಲ ಅಲ್ಲಿ. ಆಫ್ಟರ್ ಯು ಗೋ ವೈಲ್ ಟು ಹೋಮ್, ದರ್ ಆರ್ ಲಾಟ್ ಮೋರ್ ಥಿಂಗ್ಸ್ ಯುವರ್ ಅಸೈನ್ಮೆಂಟ್ಸ್. ಮನೆಗೆ ಹೋದ್ಮೇಲೆ ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಆರ್ ಎಟ್ ಟು ಡೂ. ಮಗು ಹುಟ್ಟೋದು ದೊಡ್ಡದಲ್ಲ, ಮಗು ಸಾಕೋದೇ ತುಂಬ ದೊಡ್ಡದು. ಮಗು ಈಸಿಯಾಗಿ ಹುಟ್ಬಿಡತ್ತೆ, ಆದರೆ ಸಾಕೋದು ತುಂಬ ಕಷ್ಟ. ಅದಕ್ಕೆ ನೀ ದೇವರಲ್ಲಿ ಹುಟ್ಟುಬಿಟ್ರಿ, ಹುಟ್ಟೋದು ಈಸಿಯಲ್ಲಿ. ಹುಟ್ಟೋದು ತುಂಬ ಕಷ್ಟ ಆಯಿತಾ? ಯಾರಿಗಾನ ಕಷ್ಟ ಆಗಿದೆ ದೇವರಲ್ಲಿ ಹುಟ್ಟಬೇಕಾದ್ರೆ? ಬದರ್ ನಾನು ತುಂಬ ಕಷ್ಟಪಟ್ಟೆ ಬದರ್, JCB ಮಿಷನ್ ಎಲ್ಲ ಬಂತು ಬದರ್, ಆ ಮಿಷನ್ ಎಲ್ಲ ತಳ್ಳಿಬಿಟ್ಟು ನೀರೆಲ್ಲ ತಲೆ ಮೇಲೆ ಹಾಕ್ಕೊಂಡು ಈ ಕಡೆ ಎಲ್ಲ ರಕ್ತ ಎಲ್ಲ ಕೊಯ್ಕೊಂಡು ನನಗೆ ಹೊಸದಾಗಿ ಹುಟ್ಟಿ ಬಂದೆ. ಇದ್ದೀರಾ? ಫೇತ್ ಕನ್ಫೆಷನ್, ನಿಮ್ಮ ಬಾಯಿಂದ ಮಾಡಿದ ಅರಿಕೆ. ನಿಮ್ಮ ಮದುವೆ ಆಗಿದ್ದೀರ ಹುಡುಗಿನ ಅರಿಕೆ ಮಾಡಿ ಮದುವೆ ಆಗಿದ್ದೀರ, 7 ಸಮುದ್ರ ದಾಟ್ಕೊಂಡು ಹೋಗಿ ಮದುವೆ ಆದ್ರವಳನ್ನ.
ಹಾಂ 7 ಸಮುದ್ರ ದಾಟ್ಕೊಂಡ ಮದುವೆ ಆದರೆ 7 ಕಿಲೋಮೀಟರ್. ಹಾಂ ಇಲ್ಲ 7 ಕಿಲೋಮೀಟರ್ ದಾಟ ಮದುವೆ ಆಗಿದ್ದೀರಾ. ಯು ಡಿಂಟ್ ಡೂ ಎನಿಥಿಂಗ್. ಸುಮ್ಮನೆ ಅಲ್ಲಿ ಹೋಗಿ ಹುಡುಗಿ ಬಂದ್ಬಿಡ್ತಾರೆ ನೋಡಿ. ಬಂದಿದ್ದೆ ಕೇಳ್ಬಿಟ್ಲ. ಅವ್ರು ಕೇಳ್ತಾರೆ, ನೀನು ಇವಳನ್ನು ಸ್ವೀಕಾರ ಮಾಡುತ್ತೀಯಾ ನಿನ್ನ ಗಂಡನಾಗಿ? ಹೌದು, ನಾನು ಇವರನ್ನು ಸ್ವೀಕಾರ ಮಾಡುತ್ತೇನೆ. ನನ್ನ ಕಷ್ಟದಲ್ಲಿ ದುಃಖದಲ್ಲಿ ಇವರ ಸ್ವೀಕಾರ ಮಾಡಿ ಇವರಿಗೆ ಕೈ ಕೊಟ್ಟು ಓಡಿ ಹೋಗುತ್ತೇನೆ. ಯಾವುದು ನೀ ಕಷ್ಟಪಡಲಿಲ್ಲ ರೀ, ಎಲ್ಲ ಶಿಲುಬೆ ಮೇಲೆ ಕಷ್ಟಪಟ್ಟಿದ್ದಾರೆ. ಸಾಲ್ವೇಷನ್ ಮೀನ್ಸ್ ವಾಟ್? ಯು ಡೋಂಟ್ ಡೂ ಎನಿಥಿಂಗ್, ಗಾಡ್ ಹ್ಯಾಸ್ ಡನ್ ಎವ್ರಿಥಿಂಗ್. ದಟ್ ಈಸ್ ವಾಟ್ ಸಾಲ್ವೇಷನ್. ಬರೀ ನಂಬೇಕಷ್ಟೇ. ಸ್ತೋತ್ರಪ್ಪ. ನೀ ಕರ್ತನಾದ ಯೇಸು ಕ್ರಿಸ್ತನ ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಉಂಟಾಗುತ್ತೆ. ಹೇಳಿ, ನಿಮ್ಮ ಹೃದಯದಿಂದ ನಂಬಿ. ನಿಮ್ಮ ಹೃದಯದಿಂದ ನಂಬಿ. ಕೈಯಲ್ಲಿ ಬರಬೇಕು, ಹೃದಯ ತಲೆ ಮೇಲಲ್ಲ. ನಿಮ್ಮ ಹೃದಯದಿಂದ ನಂಬಿ, ನಿಮ್ಮ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಆಗುತ್ತದೆ. ನಿನಗೆ ರಕ್ಷಣೆ ಆಗುತ್ತದೆ. ಏನು ಅಷ್ಟು ದೊಡ್ಡ ರಕ್ಷಣೆ ಇಷ್ಟು ಬಾಯಲ್ಲಿ ಹೇಳ್ಬಿಟ್ರ ನೀವು? ಹಾಂ, 5 kg ಕಾಂಕ್ರೀಟ್ ಸಿಮೆಂಟ್ ತಂದು ತಲೆ ಮೇಲೆ ಹಾಕೊಂಡು ನಿಂತ್ಕೊಂಡ್ರ? ಇಲ್ಲ ಕಾಲು ತಲೆ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿ 85 ಗಂಟೆಗಳ ಕಾಲ ಬಿಸಿಲಲ್ಲಿ ನಿಂತು ಆಮೇಲೆ ನನಗೆ ರಕ್ಷಣೆ ಸಿಕ್ತಂತ ಯಾವನ ಹೇಳೋಕ್ಕಾಗತ್ತಾ? ಯಾವ ಮುಟ್ಟಾಳು ಹೇಳೋಕ್ಕಾಗಲ್ಲ ಹೇಳ್ತೀರಿ. ಬಿಕಾಸ್ ಗಾಡ್ ಹ್ಯಾಸ್ ಡನ್ ದಟ್ ಒನ್. ಕೆಂಪು ಸಮುದ್ರ ದಾಟಬೇಕಾದ್ರೆ ದೇವರು ಏನು ದೊಡ್ಡ ಬ್ರಿಡ್ಜೆಲ್ಲ ಕಟ್ಟಿದ್ರ? ಇಲ್ಲ, ಇರೋ ಬ್ರಿಡ್ಜೆಲ್ಲ ಕಟ್ಟಬೇಕು, ಪಿಲ್ಲರ್ ಹಾಕಬೇಕು, ಅದೆಲ್ಲ ಇದು ಮಾಡಬೇಕು, ನೀರೆಲ್ಲ ಪಂಪೌಟ್ ಮಾಡಬೇಕು, ಅಯ್ಯೋ JCBಗಳು ಬರಬೇಕು, ಮಣ್ಣೆಲ್ಲ ತಳ್ಳಬೇಕು. ನೀವೆಲ್ಲ ಇನ್ನೂ ಅಲ್ಲಿ ನಿಂತ್ಕೊಳ್ರೋ, ಅಲ್ಲಿವರೆಗೂ ಬಿಸಿಲು ಬಾಟು ಕುಡಿತಾ ಇರೋ. ಆ ನೀರು ಬತ್ಸಕ್ಕೆ ಎಷ್ಟು ವರ್ಷ ಬೇಕ್ರಿ? ಹೌ ಮೆನಿ ಇಯರ್ಸ್ ಯು ನೀಡ್ ಟು ಡ್ರೈ ಔಟ್ ದಟ್ ವಾಟರ್? ಅದು ತೆಗೆದ ಮೇಲೆ ಕಾಂಕ್ರೀಟ್ ರೋಡ್ ಅಂತ ಹೇಳುತ್ತೆ. ಒಣಗಿದ ನೆಲದ ಮೇಲೆ ಹೋದ್ರಂತೆ ಅವರು. ಒಣಗಿದ ನೆಲದ ಮೇಲೆ ಕಾಂಕ್ರೀಟ್ ಮಾಡಿದಂತೆ ರೋಡು. ನಮ್ಗೆ ಒಂದು ನೈಟಲ್ಲಿ ಗಾಡ್ ಹಸ್ ಡನ್ ದಟ್ ಒನ್. ಸಾಲ್ವೇಷನ್ ಅದೇನು ಗೊತ್ತಾ? ದೇವರೆಲ್ಲ ನಿಮಗಾಗಿ ಲಕ್ಷ್ಮಿಯವರೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಮುತ್ತವರೇ, ನಂಜುಂಡಪ್ಪ ಅವರೇ, ಪ್ರಜ್ವಲ್ ಅವರೇ, ನೀವೇನು ಮಾಡೋದು ಬೇಕಾಗಿಲ್ಲ, ಅವ್ರು ಮಾಡಿದ್ನ ನಂಬು ಅಂತಾರೆ ಅಷ್ಟೇ. ಆಗ ನಾನು ಹೇಳ್ತೇನೆ, ಅಷ್ಟು ದೊಡ್ಡ ರಕ್ಷಣೆ, ಅಷ್ಟು ಪರಲೋಕಕ್ಕೆ ಕರ್ಕೊಂಡು ಹೋಗೋ ರಕ್ಷಣೆ ಇಷ್ಟು ಈಸಿಯಾಗಿ ಸಿಕ್ಕಿರೋದಾದ್ರೆ ಆಫ್ಟರ್ ಆಲ್ ಜುಜ್ಬಿ ನೋಟ್ ನಿಮ್ಗೆ ಸಿಗಲ್ವಾ ರೀ? ಆ ದುಡ್ಡು ಬರಲ್ವಾ ರೀ? ಮುಳ್ಳಿಂದಲೇ ತೆಗಿ, ಹಣವನ್ನು ಹಣದಿಂದಲೇ ಕೊಲ್ಲು. ಕಿಲ್ ದ ಮನಿ ಬೈ ಮನಿ ಓನ್ಲಿ. ಯಾವಾಗ ಮನಿನ ಕಿಲ್ ಮಾಡ್ತೀರಾ, ಯಾವಾಗ ಹೃದಯದಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀರಾ ದೇವರನ್ನ, ಆಗ ದೇವರು ತನ್ನ ಬ್ಲೂ ಪ್ರಿಂಟ್ನ, ತನ್ನ ಆಶೀರ್ವಾದವನ್ನ 27,000 ಟನ್ ಕೊಟ್ಟ ಹಾಗೆ ಬೈರೇಶ್ ಅವರೇ, ಸುಧಾ ಅವರೇ, ಸಿಂಧು ಅವರೇ, ಫಿಲೋಮಿನಾ ಅವರೇ, ನಿಮಗೆ ಆ ವನಿತಾವರೇ ಆಶೀರ್ವಾದ ದೇವರು ಕಟ್ಟಿಟ್ಟ ಬುಟ್ಟಿ ಹಾಕಿ ಕೊಡ್ತಾರೆ. Covenant mind illa. We don't have the covenant mind. We don't have the covenant heart. We want to live for our anxiety. We want to live for our pressure. ನಮ್ಮ ಆಸೆ ಆಕಾಂಕ್ಷೆಗಳಿಗಾಗಿ ಜೀವಿಸಬೇಕು. 2 ದಿನ ಮಜಾ ಮಾಡಬೇಕು, 3 ದಿನ ಊರು ಸುತ್ತಬೇಕು. ಇದನ್ನೇ ನೀನು ಯೋಚನೆ ಮಾಡೋದಿಂದನೇ ನೀನೇನು ಸಿಗ್ತಾ ಇಲ್ಲ. ನಿನಗೆ ಸಿಕ್ಕಬೇಕಂದ್ರೆ ಮೊದಲು ದೇವ್ರ ಹೃದಯದ ಆಸೆ ನೋಡು, ದೇವ್ರ ಚಿತ್ತ ನೋಡು ಮಗಳೇ. ಯಾವಾಗ ದೇವ್ರ ಚಿತ್ತ ನೀನು ನೋಡಕ್ಕೆ ಆರಂಭ ಮಾಡ್ತೀರಾ, ಅಪ್ಪ ನೀವು ಕೈ ಇಟ್ಟು ಮಾಡೋ ಕೆಲಸಗಳನ್ನ ಅವ್ರ ಆಶೀರ್ವಾದ ಮಾಡ್ತಾರೆ, ಅವ್ರ ವೃದ್ಧಿ ಮಾಡಿಸ್ತಾರೆ. மோட்சಕ್ಕೆ கொண்டு போகிற அந்த விளைவுயர்ந்த ரட்சிப்பு இவ்வளோ ஈஸியாக ஆண்டவர் கடவுள் கொடுப்பாரானால் அந்த பணத்தை உங்களுக்கு கொடுக்க மாட்டாரா? ஆனால் நீ ಕೊಡೋದಿಲ್ವಾ? அப்போ பணத்தை என்ன செய்ய நீ ಕರ್ತ ಸೋಲ ಅರಿಕೆ பண்ணு, ನೀ ಹೃದಯದಲ್ಲಿ ಸ್ಥಾಪನೆ ಮಾಡು ದೇವ್ರನ್ನ. ದೇವರೇ, ಹಣ ನನ್ನ ದೇವರಲ್ಲ, ನೀನು ನನ್ನ ಯಜಮಾನ. ಹಣ ನನ್ನ ಗುಲಾಮ ಅಪ್ಪ, ಹಣ ನಾನು ಕೆಳಗಿಡ್ತೇನೆ, ನಾನು ನಿನ್ನ ಸನ್ಮಾನ ಮಾಡ್ತೇನೆ. ಹಾಗೆ ದೇವ್ರನ್ನ ಸನ್ಮಾನ ಮಾಡಬೇಕಂದ್ರೆ the money is the revealer of your heart. The money is test. God will test your heart by money. ದೇವ್ರು ನಿನ್ನ ಹೃದಯ ಹೆಂಗೆ ಪರೀಕ್ಷೆ ಮಾಡ್ತಾರಂತೆ ಲಾರೆನ್ಸ್ ಅವರೇ? ಹಣದಿಂದಲೇ ಪರೀಕ್ಷೆ ಮಾಡ್ತಾರೆ. ಹಣದಿಂದಲೇ. ಅನನೀಯ ಸಫೇರಾ ಅವರು 5 ಎಕರೆ ಜಮೀನು ಮಾರಿದ್ರು. ಮಾರಿ ಬಂದ ಹಣವನ್ನು ತಂದು ಏನು ಮಾಡಿದ್ರು? ಮಣಿಯವರೇ ತಂದು ಅಪೊಸ್ತಲರ ಪಾದಕ್ಕೆ ಇಟ್ಟರು. ಆದರೆ ಅರ್ಧ ಏನು ಮಾಡಿದ್ರು? ಬಚ್ಚಿಟ್ರು. ಲೀಲಾ ಅವರೇ ಬಚ್ಚಿಟ್ರು. ರೂಪ ಅವರೇ ಅದನ್ನು, ಇದು ಬೇಡ, ಒಳಗೆ ಇಟ್ಕೊಂಡ್ಬಿಡೋಣ. ಅವ್ರ ಹೃದಯಲ್ಲಿತ್ತು, ಹಣದ ಮೇಲೆ ಹಚ್ಚು. ಆಗ ಪೇತ್ರ ಕೇಳ್ತಾನೆ, ನೀವು ಮಾರಿ ಬಂದ ಹಣವಿಷ್ಟೇನೋ? ಅವ್ನು ಹೇಳ್ತಾನೆ, ಹೌದು ಸ್ವಾಮಿ ಅಷ್ಟೇ. ಪಾಸ್ಟರ್ ಮುಂದೆ ಸುಳ್ಳು ಹೇಳ್ತಾರೆ ನೋಡಿ. ಇವತ್ತು ಎಷ್ಟೋ ಜನ ನನ್ನ ಮುಂದೆ ಸುಳ್ಳು ಹೇಳ್ತಾರೆ. ನನಗೆ ಗೊತ್ತಾಗತ್ತೆ ಅವ್ರು ಸುಳ್ಳು ಹೇಳೋದು, ಕ್ಲೀನಾಗಿ ಗೊತ್ತಾಗತ್ತೆ. ಅವ್ರು ಮೂತಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಅಯ್ಯೋ ನಾನು ನೀವು ತಿಳ್ಕೊ, ಅಯ್ಯೋ ನಾನು ಪಾಸ್ಟಿಗೆ ಏಮಾರಿಸ್ಬಿಟ್ಟೆ, ಅವ್ರಿಗೇನು ಗೊತ್ತಿಲ್ಲ ಬರಯ್ಯ. ಮಗನೇ, ನೀವು ಹುಟ್ಟೋ ಮುಂಚೆ ನೀವು ಎಂಥ ನಕ್ಷತ್ರದಲ್ಲಿ ಹುಟ್ಟಿದಾರೆ ನಾನು ಹೇಳ್ತೀನಿ, ಇದ್ರ ಬಗ್ಗೆ ಹೇಳಲ್ವ ನಾನು?
ಯಾರೊಬ್ಬ ಪುಣ್ಯಾತ್ಮ ಹೇಳ್ದ ಇಲ್ಲಿ, ಫಾದರ್ ನೀವೇನು ಬಗ್ಗೆ ವರಿ ಮಾಡಿಬಿಡಿ ನನ್ನ ಬಗ್ಗೆ, ನನ್ನಿಂದ ನಿಮಗೇನು ತೊಂದರೆ ಆಗೋದಿಲ್ಲ. ಯಾಕೆ ನೀನು ಕಿಂಗ ನನಗೆ, ಇಲ್ಲ ನೀನು ರೌಡಿನ ನೀ ನನಗೆ, ಇಲ್ಲ ನೀ ದಾದಾನ, ನನ್ನಿಂದ ನಿಮಗೇನು. ನಾನು ಯೋಚನೆ ಮಾಡಿದೆ, ಯಾಕೆ ಇವ್ನು ಹಿಂಗೆ ಹೇಳ್ತಾನೆ, ಇದ್ದವ್ರಿಗೆ ಯಾರು ಇದು ಮಾತು ಹೇಳಿಲ್ವಲ್ಲ. ನನ್ನಿಂದ ನಿಮ್ಗೇನೋ ಎಲ್ಪ್ ಆಗ್ಬೇಕಂತ ಹೇಳೋರು ಇದ್ದಾರೆ ತುಂಬ ಜನ. ಈ ನನ್ನ ಮಗ ಈ ಥರ ಹೇಳ್ತಾನಲ್ಲ, ನನ್ನಿಂದ ನಿಮ್ಗೆ ತೊಂದರೆ. ತಕ್ಷಣ ದೇವ್ರ ಆತ್ಮ ಹೇಳಿದ್ರು, ಏಯ್ ನಿನಗೆ ನನ್ನ ದೇವರಿಂದ ತೊಂದರೆ ಆಗದಾರಂಗೆ ನೋಡ್ಕೊ ನೀನು. ನಮ್ಮ ಹುಡುಗರಿದ್ದಾರೆ, ಕೇಳಿ ಅವರು, ನಮ್ಮ ಹುಡುಗರಿದ್ದಾರೆ. ಡೀಸೆಂಟ್ ಆಗಿದ್ದಾನೆ ಅಪ್ಪ, ಡೀಸೆಂಟಾಗಿ ಬಂದಿದ್ದ ಅವನು. ಇದಿಲ್ಲಿದೆ ಸಭೆಯಲ್ಲಿ ಇದ್ರ ಅಪ್ಪ, ಒಳ್ಳೆ ಮನುಷ್ಯ ಪಾಪ. ನನ್ನಿಂದ ನಿಮ್ಗೇನು ತೊಂದರೆ ಆಗಲ್ಲ. ಕೊನೆಗೆ ಇಲ್ಲದೇ ಇರೋ ತೊಂದರೆ ಎಲ್ಲ ಮಾಡೋದ ನೋಡಿ ಅವನು, ಇಲ್ಲದೇ ಇರೋ ತೊಂದರೆ ಎಲ್ಲ ಮಾಡ್ದ. ಕೊನೆಗೆ ಅವನ ಡಿಕ್ಕಿನ ಅವನೇ ಉಚ್ಕೊಳಂಗೆ ದೇವ್ರು ಮಾಡಿದ್ರು, ಬರ ಇಕ್ಕಿದ್ರು ನೋಡಿ ದೇವ್ರವ್ರಿಗೆ. ಇವತ್ತು ಇಲ್ವೇ ಇಲ್ಲ, ಉಸಿರೇ ಇಲ್ಲ ಅವನು. ನಾನು ಹೇಳಿದೆ, ನನ್ನ ದೇವರಿಂದ ನೀವೇನು ತೊಂದರೆ ಆಗ್ದಾರಂಗೆ ನೀವು ಹುಷಾರಾಗಿ ನೋಡ್ಕೋ. ನನಗೆ ಯಾರಿಂದ ತೊಂದರೆ ಆಗಲ್ಲ, ಯಾಕಂದ್ರೆ ನನ್ನ ಕಾಪಾಡೋನು, ನನ್ನ ಕರುಣಿಸೋನು, ನನ್ನ ಜೀವನ ಕೈ ಹಿಡ್ಕೊಂಡವನು ಕರ್ತಿದ್ದಾನೆ. ಇಷ್ಟು ವರ್ಷ ನಾ ಬದುಕಬೇಕಂತ ಹೇಳಿ ದೇವ್ರು ದಿನಚರಿಯಲ್ಲಿ ಬರೆದಿಕ್ಕಿದ್ದಾರೆ ಕಣ. ಮುಟ್ಟಾಳ ಹೋಗೋ ಮನೆಗೆ ಅಂದ್ಬಿಟ್ಟು. ಇಲ್ಲ ನಾನು ಎಲ್ಲೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ, ನೋಡೋಣ ಎಷ್ಟು ದಿನ ಇರ್ತೀಯನ ನೋಡೋಣ ಅಂತ ಹೇಳಿದೆ. ಕೆಲವೇ ವಾರ ಇದ್ದಿದ್ದ ಅವನ ಅಷ್ಟೇ. ಅವತ್ತಿಂದ ಓದೋನು ಇವತ್ತವರೆಗೂ ಉಸಿರೇ ಇಲ್ಲ. ಅವತ್ತೇ ಬೇರೆ 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 ಚರ್ಚ್ಗಳಿಗೆಲ್ಲ ಓದ, ದೂರದ ಬೆಟ್ಟ ನುಣ್ಣಗೆ ಕಾಣ್ತಂತೆ ಓದ. ಇವಾಗ ನುಣ್ಣಗೆ ಆಗ್ಬಿಟ್ಟ, ಎಲ್ಲ ಕೈ ಖಾಲಿ ಅಲ್ವಾ. ಅಪ್ಪಾಜಿ ಡ್ಯಾಡಿ, ಈ ಅಪ್ಪಾಜಿ ಡ್ಯಾಡಿ ಅನ್ನೋರಿಗೆ ನನಗೆ ತುಂಬಾ ಭಯ ಆಯ್ತದೆ. ನನ್ನ ಹತ್ರ ತುಂಬ ಹತ್ರ ಇರ್ತಾರಲ್ಲ, ಸ್ವಲ್ಪ ಭಯನೇ ನನಗೆ. ಈ ದೂರ ಇದ್ದವ್ರನ್ನ ತೊಗೊಂಡು ನಂಬಿಡ್ಬೋದು. ದೊಡ್ಡವ್ರು ಹೇಳ್ತಾರೆ ಹೊರಗಡೆ ಇರೋ ಸೊಳ್ಳೆನ ಸಾಯಿಸ್ಬಿಡ್ಬೋದಂತೆ, ಮನೆ ಒಳಗಡೆ ಸೊಳ್ಳೆನ ಆಚಿಕ್ಕ ಆಚಿಕ್ಕ ಅದು ಓಡ್ತಾ ಇರ್ತದೆ, ಎಲ್ಲೆಲ್ಲ ಗೊತ್ತಾಯ್ತದೆ ಎಲ್ಲಿಗೆ ಹೋಗ್ಬಿಡತ್ತಂತೇಳಿ. ಅದೇ ನೀವೆಲ್ಲ ಒಳ್ಳೆಯವ್ರು, ಇಲ್ಲ ಹೆದರಬೇಡಿ ಪಾಪ, ನೀವೆಲ್ಲ ಪಾಪದವರು. ಬಾಯಲ್ಲಿ ಬೆಲ್ಲಿಟ್ರೆ ಚೀಪಕ್ಕೂ ಗೊತ್ತಿಲ್ಲ ನಿಮಗೆ, ಛೇ ಪಾಪ. ಆಪಾಜಿ ಆಪಾಜಿ ಕೊರಗೆ ಆಪತ್ತಿಗೆ ಬಿಟ್ರು ನೋಡಿ, ಆಪು ಹಚ್ಚಿಟ್ಟಾರಪ್ಪ ಅವ್ರಿಗೂ. ಸೊ ಜೇನು ತುಂಬ ಇಷ್ಟನೇ, ಅದು ಅತಿಯಾಗಿ ತಿಂದರೆ ಅದು ಕೂಡ ವಿಷ ಆಗ್ಬಿಡುತ್ತೆ. ಅಮೃತನೂ ಕೂಡ ವಿಷ. ಅದು ದೇವ್ರ ವಾಕ್ಯ ವಿಷ ಆಗಲ್ಲ. ಇದೊಂದೇ ಕಾಂಟ್ರವರ್ಸಿ ಮಾಡಲ್ಲ. ಎಷ್ಟು ಕ್ಲೋಸ್ ಆಗ್ತೀರಾ ನೀವು ಶಾರ್ಪ್ ಆಗ್ತಾ ಹೋಗ್ತೀರಾ, ಎಷ್ಟು ಕ್ಲೋಸ್ ಆಗ್ತೀರಾ ಶ್ರೀಮಂತರಾಗಿ ಹೋಗ್ತಾ ಇರ್ತೀರಾ, ಎಷ್ಟು ದೂರ ಆಗ್ತಾ ಹೋಗ್ತೀರಾ ಬಡವರು ಆಗ್ತಾ ಹೋಗ್ತೀರಾ, ಎಷ್ಟು ದೇವ್ರನ್ನ ಬಿಡ್ತಾ ಹೋಗ್ತೀರಾ ದರಿದ್ರ ಆಗ್ತಾ ಹೋಗ್ತೀರಾ. ಅದಕ್ಕೆ ಅಪ್ಪನ ದೂರ ಬಿಟ್ಟು ಹೋಗಬೇಡಿ, ಒಡಂಬಡಿಕೆ ಒಳಗೆ ನೀವು ಬಂದು. ಅದಕ್ಕೆ ನೀವು ಕನ್ಫೆಷನ್ ಮಾಡಬೇಕು. ವಾಟ್ ಎವರ್ ಯು ಡಿಕ್ರಿ ಆ್ಯಂಡ್ ಡಿಕ್ಲೇರ್, ಲಾರ್ಡ್ ಐ ವಿಲ್ ಬಿ ದ ಹೆಡ್ ನಾಟ್ ದ ಟೈಲ್, ಐ ವಿಲ್ ಬಿ ನಾಟ್ ದ ಬಿಲೋ ಬಟ್ ದ ಬೆನೆತ್, ಐ ವಿಲ್ ಬಿ ದ ಟಾಪ್ ಇನ್ ಎವ್ರಿ ಪಾರ್ಟ್ ಆಫ್ ಮೈ ಲೈಫ್. ನಾನು ಎಲ್ಲ ವಿಷಯಗಳಲ್ಲಿ ತಲೆಯಾಗಿರ್ತೇನೆ, ಬಾಲವಾಗಿರಲ್ಲ, ನಾನು ಘನವಾಗಿರ್ತೇನೆ, ನಾನು ಕೊಡೋರ್ತೇನೆ, ನಾನು ಅದ್ಭುತವಾಗಿರ್ತೇನೆ, ಹಣಕಾಸುಗಳಲ್ಲಿ ನನಗೆ ಅಭಿವೃದ್ಧಿ ಆಗತ್ತೆ. ಇಷ್ಟೇನಾ ಅಂತ ಹೇಳಿದ್ರು, ಅವರು ಸುಳ್ಳು ಹೇಳ್ಬಿಟ್ರು. ಅಷ್ಟೇ ಅಂತ ಹೇಳಿದ ತಕ್ಷಣ ಅಲ್ಲೇ ಅವಳು ಸತ್ತು ನೆಗೆದು ಬಿದ್ದು ಸತ್ತೋದ ಅವನು ಅನನ್ಯ. ಸಫೇರ ಬಂದ್ಲು, ಅವಳು ಅಲ್ಲಿ ನೆಗೆದು ಬಿದ್ದು ಸತ್ತೋದ್ಲು. ಅಲ್ಲಿ ಹಣವನ್ನು ಬಚ್ಚಿಟ್ಟರು, ಇಲ್ಲಿ ಹಣವನ್ನು ಮುಚ್ಚಿಟ್ಟರು. ನೋಡಿ ಅವ್ರ ಆ ಹೃದಯ ಟೆಸ್ಟ್ ಆಗುತ್ತೆ ದೇವರು. ಅವ್ರು ಕೊಡ್ತಾರ ಇಲ್ವ ಅನ್ನೋದಷ್ಟು. ನಮ್ಮ ಸಭೆಯಲ್ಲಿ ನೋಡಿ ಎಷ್ಟೋ ಜನ ಆಸ್ತಿ ಮಾರ್ತಾರೆ, ಮಾರಿ ಬಂದ ಮೇಲೆ ಅವ್ರ ಮನಸ್ಸುಗಳು ಚೇಂಜ್ ಆಗುತ್ತೆ. ಫಸ್ಟ್ ಇಷ್ಟು ಕೊಡ್ತೀನಿ ಅಂತ ಹೇಳಿರ್ತಾರೆ, ಆಮೇಲೆ ಇಲ್ಲಪ್ಪ ಅಷ್ಟೇ ಸ್ವಲ್ಪ ಏನೋ ಟೆನ್ಷನ್ ಆಗ್ಬಿಡ್ತು, ಇದು ಸೆಂಟ್ರಲ್ ಒಂದು ಬಂದ್ಬಿಡ್ತು ಪಾಸ್ಟ್ರೆ, ಅದು ಏನು ಮಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಅಂದರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ನನಗೆ ಹೇಳೋದು ಅವರು, ನೀನು ಅಡ್ಜಸ್ಟ್ ಮಾಡ್ಕೊಂಡು ಮುಚ್ಕೊಂಡು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ನೀನು ಅರ್ಥ ಮಾಡ್ಕೋ. ಇಲ್ಲ ಪಾಸ್ಟ್ರೆ ಅದೆಲ್ಲ ಹಿಂಗಾಯಿತು, ಸಡನ್ ಮಾಮ ಬಂದ್ಬಿಟ್ರೆ ಬದ ಅವ್ರಿಗೆ 2 ಲಕ್ಷ ಕೇಳ್ತಾ ಇದ್ದಾರೆ. ಇವತ್ತು ನೋಡಿ ಬಂದು ಸೋದರತೆ ಬಂದ್ಬಿಟ್ಲು, ಅವ್ಳು 4 ಲಕ್ಷ ಕೇಳ್ತಾವ್ರೆ, ಏನು ಮಾಡಲಿ ನೀನೇ ಹೇಳ್ಬಿಡ್ತಾರ ಅಂತ ನನ್ನ ಬಾಯಲ್ಲೇ ಬರ್ಸೋದವ್ರು. ಅದಕ್ಕೆ ಹೇಳಿದೆ ಮುಂಡೆದೆ ಏನು ಬೇಕಾ ಮಾಡ್ಕೋ, ಏನು ಕೊಡಬೇಡ, ನೀ ಏನು ಕೊಡಲೇಬೇಡ, ಎಲ್ಲ ನೀನೇ ಹಿಡ್ಕೋ, ಕೊಟ್ಟರೆ ಕರೆಕ್ಟಾಗಿ ಕೊಡು, ಇಲ್ವಾ ಬಾಲ ಒಳಗೆ ಹಾಕ್ಕೊಂಡು ಸುಮ್ಮನೆ ಎಲ್ಲ ಎತ್ಕೊಂಡು ಹೋಗ್ಬಿಡು ಅಷ್ಟೇ. ಕೊಟ್ಟರೆ ಬಾಲ ನಿಗಿರ್ಕೊಂಡು ಇರ್ತದೆ, ಕೊಡಲಿಲ್ಲ ಅಂದರೆ ನಾಯಿ ಬಾಲ ನಾಯಿ ಎದುರಿದ್ರೆ ಹೆಂಗಿರುತ್ತೆ ಸುಮಾರು, ಬಾಲ ಎಲ್ಲಿರ್ತದೆ 2 ಕಾಲು ಒಳಗೂ ಇರುತ್ತದೆ. ಅದೇ ನಾಯಿ ಘನವಾಗಿದ್ರೆ ಮನೋಜ್ ಅವರೇ, ನಿಮ್ಮೂರ ಕಡೆ ಹೆಂಗಿದೆ ಗೊತ್ತಿಲ್ಲ, ಬೆಳ್ತಗಡಿ ಕಡೆ ನಾಯಿಗಳು, ಅವ್ರ ಊರ ಕಡೆ ನಾಯಿಗಳಿಗೆ ಬಾಲರೇ ಇಲ್ಲ. ಹುಟ್ಟಬೇಕಾದ್ರೆ ಬಾಲ ಕಟ್ ಮಾಡಿಬಿಡ್ತಾರೆ, ಅದಕ್ಕೆ ಎಲ್ಲ ತುಂಬ ಇದಾಗಿದ್ದಾರೆ. ಹಾಂ
ನಾಯಿ ಚೆನ್ನಾಗಿದ್ರೆ ಹೆಂಗಿರುತ್ತೆ ಬೈರೇಶ್ವರೇ, ಆ ಬಾಲ ಆಡ್ತಂತದ್ದು ನೋಡಿ. ಅದು ನಂಡ್ರುಳ ನಾಯಿಂದ ವಾಲ್ ಒಂದು ಮೇಲೆ ಇರ್ಕೋ. ಅದು ಕಡಕ್ಕಾನ ನಾಯಿಂದ ಅದು ದ್ರೋಹಿಯಾದ ನಾಯಿದ್ರೆ ಬಾಲ ಒಳಗಿರುತ್ತೆ ಮನಸ್ಸಲ್ಲಿ. ಶೆಟ್ರೆ ಉಲ್ಲಾರ ಇರೆ ಬಗ್ಗದಾದ ವಿಶೇಷ ಪಂಚವಿಶೇಷ. ನಾನು ಹೇಳ್ತೇನೆ, ನೀ ದೇವರಿಗೆ ಅದಕ್ಕೆ ದ ಮನಿ ಈಸ್ ದ ರಿವೀಲರ್ ಆಫ್ ಯುವರ್ ಹಾರ್ಟ್. ನಿಮ್ಮ ಮನಸ್ಸು, ನಿಮ್ಮ ಹೃದಯ ದೇವ್ರು ಯಾವುದಿದೆ ಟೆಸ್ಟ್ ಮಾಡ್ತಾರೆ? ಹಣದಿಂದ ಟೆಸ್ಟ್ ಮಾಡ್ತಾರೆ. ಆಗ ನಾನು ಹೇಳ್ದೆ ದೇವ್ರತ್ತೆ, ಸ್ವಾಮಿ ಮಗಳು 2.5 ಲಕ್ಷ ಕೊಡ್ತೀನಿ ಅಂದ್ಲು, ಈಗ ಡಿಸ್ಕೌಂಟ್ ಮಾಡಿ 1.25 ಲಕ್ಷ ಕೊಡ್ತೀನಿ ಅಂತೇಳಿ. ಸ್ವಾಮಿ ಏನು ಮಾಡಲಿ ಅಪ್ಪ, ಮುಚ್ಕೊಂಡು ಒಳಗೋಗಲಿ, ದುಡ್ಡು ಇಸ್ಕೊಬೇಡ, ಕೊಟ್ಟು ಕಳ್ಸೋ ಅವಳ ಕೇಳಿ ಅಂತ ಅಂದ್ಬಿಟ್ರು ದೇವರು. ತಕ್ಷಣ ಹೇಳಿದೆ, ಸಿಸ್ಟರ್ ಪರವಾಗಿಲ್ಲ, ನಿಮ್ಗೆ ಇನ್ನೊಂದು 2 ಸಹೋದರಿಗಳು ಬರ್ಬೋದೇನೋ, 2 ಮಾಮಗಳು ಮಚ್ಚಗಳು ಬರ್ಬೋದೇನೋ, ಈ ಇನ್ನು ಯೂಸ್ ಆಗುತ್ತೆ, ನೀವು ತೊಗೊಂಡೋಗಿ ಸಿಸ್ಟರ್. ಏನು ಬ್ರದರ್ ಏನು ಹೇಳ್ತೀರಾ, ಕೊಡೋಣ ಅಂತಿದ್ದೆ ಬ್ರದರ್ ನಾನು, ನೋಡಿ ಹಿಂಗೆಲ್ಲ ಆಗೋಯ್ತು. ಇರಲಿ ಸಿಸ್ಟರ್ ಪರವಾಗಿಲ್ಲ, ನನಗೆ ಗೊತ್ತು ಇದು ನಾಟಕ ಹೆಂಗೆ ನಡೀತಾ ಇದೆ ಅಂತ ಹೇಳಿ. ಮೇಕಪ್ ಆಗದೆ ಇರು, ಒಳಗೆ ಮೇಕಪ್ ಹಾಕಿ ನಾಟಕ ಆಡೋದು ನನಗೆ ಗೊತ್ತಾಗತ್ತೆ. ದೇವ್ರು ಒಂದೇ ಮಾತು, ಹಣ ತಗೋಬೇಡ ಕಾಂತಕುಮಾರ್ ಅವರೇ, ಒಂದೇ ಮಾತು ಹೇಳ್ಬಿಟ್ರು. ಕೊನೆಗೆ ಅಪ್ಪ ಬಂದು, ಬ್ರದರ್ ಇಲ್ಲ ಬ್ರದರ್ ಒಂದು 75,000 ಇಲ್ಲಪ್ಪ ಬೇಡ, ನೀ ಹೇಳಿದಿಷ್ಟು ನೀ ಕೊಡ್ತಿಲ್ಲ ಅಂದಮೇಲೆ ಬೇಡ, ಯಾಕಂದ್ರೆ ನೀ ಏನು ಮಾತಾಡಿದ್ಯಾ ಅದನ್ನು ಕರೆಕ್ಟಾಗಿ ಕೊಡು. ಈಗ ನಿನ್ನ ಹೃದಯ ಟೆಸ್ಟ್ ಆಗ್ತಾಯಿದೆ. ಹಣ ಬರೋವರೆಗೂ ನಿನ್ನ ಹೃದಯ ಕರೆಕ್ಟಾಗಿತ್ತು, ಹಣ ಬಂದ ತಕ್ಷಣ ಅದು ಕುರುಕಾಗೋಯ್ತು. ಇವಾಗ ಯಾಕೆ ಇಷ್ಟು ಕೊಡಬೇಕು ದೇವ್ರಿಗೆ, ಯಾಕೆ ಇಷ್ಟು ಮಾಡಬೇಕು? ನನ್ನ ಪ್ರಿಯ ಮಕ್ಕಳೇ, ಕೆಲವು ಟೈಮಲ್ಲಿ ಆ ಥರ ನಮ್ಮ ವಂಚನೆ ಮಾಡುತ್ತೆ ಹೃದಯ. ಹಣ ಬಂದ ತಕ್ಷಣ ಒಂದು ಕಲರು, ಹಣ ಇಲ್ಲದೇ ಇರಬೇಕಾ ಇನ್ನೊಂದು ಕಲರು. ನಾನು ಹಂಗೆಲ್ಲ ಕೊಟ್ಬಿಡ್ತೀನಿ ಬ್ರದರ್, ಕೋಟಿಗಟ್ಟಲೆ ಬರುತ್ತೆ, ಆಮೇಲೆ ಇವರೇ ಅಡ್ರೆಸ್ಗೆ ಇರೋದಿಲ್ಲ. ಅಲ್ಲಿ ಎಲ್ಲಿದ್ದೀರಾ? ಅಯ್ಯೋ ಬ್ರದರ್ ದುಡ್ಡಿಂದನೇ ಹೋಗ್ತಾ ಇದ್ದೀನಿ, ಅದು ಬರಬೇಕು ಇದು ಬರಬೇಕು, ಬರೀ ಸುಳ್ಳು ಮೇಲೆ ಸುಳ್ಳು ಪೋಣಿಸ್ತಾರೆ. ನನ್ನ ಪ್ರಿಯ ಮಕ್ಕಳೇ, ಯಾವಾಗ ನೀವು ಹಣಕ್ಕಾಗಿ ಆ ಅವಿದ್ಯತೆ ತಂದುಬಿಡ್ತೀರಾ, ಆ ಹಣ ಬಂದು ನಿಮ್ಮ ಕೈಲಿ ಬರೋದಿಲ್ಲ. ಅದಕ್ಕೆ ದೇವರು ಕೇಳಿದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ. ನಂಬಿಗಸ್ತನು ಆಶೀರ್ವಾದ ಪೂರ್ಣ. ಅವನು ದೇವರು ಎಲ್ಲವನ್ನ ಕೊಡ್ತಾರೆ ಅವನಿಗೆ. ಯಾಕೆ ದೇವರು ತಾನು ಯಾರನ್ನ ಮೆಚ್ಚುತ್ತಾನೆ, ದೇವರು ತಾನು ಯಾರನ್ನ ಪ್ರೀತಿಸ್ತಾರೋ ಅವರ ಬೊಕ್ಕಸಗಳನ್ನು ಹಣಕಾಸುಗಳಿಂದ ತುಂಬಿಸ್ತೀನಿ ಅಂತ ಹೇಳಿ. ದೇವರೇ ನನ್ನ ಬೊಕ್ಕಸಗಳನ್ನ ಹಣಕಾಸುಗಳಿಂದ ತುಂಬಿಸುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ. ನನ್ನ ಮನೆಗಳಲ್ಲಿ ಬೆಳ್ಳಿ ಬಂಗಾರಗಳು ಆಶೀರ್ವಾದಗಳು ಅದ್ಭುತ ಕಾರ್ಯಗಳು ನನ್ನ ಜೀವನದಲ್ಲಿ ಜರಗಲ್ಪಡುವುದಕ್ಕಾಗಿ ಸ್ತೋತ್ರ. ಆಗ ಮೊದಲನೇದು ಕನ್ಫೆಷನ್. ಫಸ್ಟ್ ಕವನೆಂಟ್ ಒಳಗೆ ಬಂದಿದ ತಕ್ಷಣ, ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ಮೊದಲನೇದೇನೋ, ಫಸ್ಟ್ ದೇವರಿಗೆ ನೀವು ದಶಮ ಭಾಗ ಕೊಡ್ತೀರಾ. ಎರಡನೇದು ಸನ್ಮಾನ ಮಾಡೋದು, ಒಂದು ಸನ್ಮಾನ ಮಾಡ್ತೀರಾ. ಎರಡನೇದು ಕನ್ಫೆಷನ್. ದೇವರು ಇದೆಲ್ಲ ಆಗತ್ತೆ, ಇದೆಲ್ಲ ನಡೆಯುತ್ತೆ, ಅನುದಿನ ಇದೆಲ್ಲ ಬರೋದಕ್ಕಾಗಿ ಸ್ತೋತ್ರ. ಎವ್ರಿ ಡೇ ಯುಲ್ ಬಿ ಡಿಕ್ಲೇರಿಂಗ್ ಮಾಡ್ತಾ ಇರ್ತೀರಾ. ಡಿಕ್ಲೇರ್ ಮಾಡಬೇಕು ಪ್ರತಿದಿನ ಮನೇಲಿ ಕೂತ್ಕೊಂಡು. ಏನು ಮಾಡ್ತೀರಾ ಮನೇಲಿ ಕೂತ್ಕೊಂಡು ಮೌನವಾಗಿ? ಅದೇ ಬೇದ, ತುಂಬ ಯೋಚನೆ ಬೇದ, ನನ್ನ ಶುಗರ್ ಮೇಲೆ ಹೋಗಿದೆ ಬೇದರ್, ಒಂದು 5 kg ಶುಗರ್ ತೊಗೊಂಡು ಸ್ನಾನ ಮಾಡಮ್ಮ ಸರಿ ಹೋಯ್ತದೆ ಅನ್ಬೇಕು ಅಷ್ಟೇ. ಶುಗರ್ ಮೇಲೆ ಹೋಗೈತೆ, ಥೈರಾಯ್ಡ್ ಮೇಲೆ ಹೋಗೈತೆ, ಸೋಡಿಯಂ ಕೆಳಗೋಗೈತೆ, ಮೇಲೆ ಹೋಗೋದೇ ನೋಡೋಳೆ. ಇವಳು ಪರಲೋಕ ರಾಜ್ಯಕ್ಕೆ ಹೋಗೋದು ಬಿಟ್ಬಿಟ್ಲು ನೋಡಿ. ಇಲ್ಲಿ ವಾಕ್ಯ ಕೇಳ್ತೀರಾ, ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಾ? ಅದೇ ಬೇರೆ ತುಂಬ ಬಿಸಿ ಬತ್ತೆ, ಹೆಂಡತಿ ಅಲ್ಲಿ ಕಳಿಸ್ತಾಳೆ, ನಾನು ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಡೋದು ಬತ್ತೆ, ರಾತ್ರಿ ಆಗೋಷ್ಟೊತ್ತಿಗೆ ಹಂಗೆ ದಬಾಕೊಂಡು ಮಲಗಿಬಿಡ್ತೀನಿ ಬತ್ತೆ. ಅದಕ್ಕೆ ದಬಾಕೊಂಡಂಗೆ ಇದೆ ಲೈಫು. ಮನೆಗೆ ಹೋದ್ಮೇಲೆ ನಿಮ್ಮ ಕೆಲಸ ಇದೆ. ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಎಟ್ ಟು ಡೂ. ಮಗು ಹುಟ್ಟೋದು ಈಸಿ, ಅದನ್ನು ಸಾಕೋದು ಹೇಳಿ. ಮಗು ಹುಟ್ಟೋದು ಈಸಿ. ನೀವೇನಾದ್ರು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಒಳಗೋಗಿ ಇರಿ ಬೇದ ಕೂದಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಕಣ್ಣು ಒಳಗೊಂದು ರೆಡಿ ಮಾಡ್ತಾ ಇದ್ದೀನಿ, ಬಾಯಿ ಹೊಲಿತಾ ಇದ್ದೀನಿ ಬೇದಾರ ಹೇಳ್ತೀರಾ? ಮಗ ನೀನು ಮಾಡಬೇಡ ಮಗಳೇ, ಸೃಷ್ಟಿಕರ್ತ ಬೇಬಿ ಎಲ್ಲ ರೆಡಿ ಮಾಡ್ತಾ, ಅಪ್ಪ ಎಲ್ಲ ರೆಡಿ ಮಾಡಿ, ನೀವು ಒಂದು ಚಡ್ಡಿ ಒಂದು ಹಾಕಿ ಸಾಕಾದಕ್ಕೆ ಅಷ್ಟೇ. ಹೊರಗಡೆ ಬಂದ ತಕ್ಷಣ ಒಂದೇ ಚಿಕ್ಕದೊಂದು ಚಿಕ್ಕದೇನೋ ಅಂತ ಪ್ಯಾಂಪರ್ ಅಂತ ಹೇಳ್ತಾರ, ಅದೊಂದು ಹಾಕಿದರೆ ಸಾಕು. ಅದು ಹಾಕ್ಬಿಟ್ಟು ಅದಕ್ಕೆ ಗಂಗಾಧರ, ಮೋಗಾಧರ, ನ್ಯಾತ್ರಮ್ಮ ಅಂತ ಹೆಸರಿಟ್ರೆ ಸಾಕು. ಅದಕ್ಕೆ ನಾನು ಮಗುನ ಕರ್ಕೊಂಬರ್ತೀನಿ, ನೀ ಹೆಸರು ದೇವರೆಲ್ಲ ಅವ್ರು ಮಾಡಿ ಮುಗಿಸ್ತಾರೆ. ನಿಮ್ಗೆ ಈಸಿ ಕೆಲಸ ಕೊಟ್ಟಿದ್ದಾರೆ. ನೀ ಬೀಜ ಮಾತ್ರ ಬಿತ್ತು, ಆಪಲ್ ಸುಮ್ಮನೆ ಹಿಂಗೆ ಬಂದ್ಬಿಡುತ್ತೆ, ಹಿಂಗೆ ಸುಮ್ಮನೆ ಕಿತ್ಕೊಂಡು ತಿನ್ಬೇಕಷ್ಟೇ. ನೀನು ಆಪಲ್ ಹೋಗಿ ರೆಡಿ ಮಾಡೋಕ್ಕಾಗತ್ತಾ? ರೆಡಿ ಮಾಡೋಕ್ಕಾಗಲ್ಲ. ಒಂದು ಬ್ಲಡ್ ಡ್ರಾಪ್ ಇದೆಯಲ್ಲ ರೀ, ಒಂದೇ ಒಂದು ತೊಟ್ಟು ಬ್ಲಡ್ ಡ್ರಾಪ್ನ ಈವನ್ ಇವತ್ತು ವರ್ಲ್ಡಲ್ಲಿ, ಈ ಒಂದು ಟೆಕ್ನಾಲಜಿ ವರ್ಲ್ಡ್, ಸೈನ್ಸ್ ಟೆಕ್ನಾಲಜಿಲಿ ಈವನ್ ದೇ ಕಾಂಟ್ ಕ್ರಿಯೇಟ್ 1 ಡ್ರಾಪ್ ಆಫ್ ಬ್ಲಡ್. ದೇವ್ರು ಮಾಡೋ ಸೃಷ್ಟಿಲಿ ಏನು ಯಾವನು ಅದಕ್ಕೆ ತಾಕತ್ತಾಗಿ ನಿಲ್ಲಕ್ಕಾಗಲ್ಲ ಮಕ್ಕಳೇ. ಅಷ್ಟು ಘನವಾಗಿರೋ ದೇವರವರು.
ಅಷ್ಟು ಘನವಾಗಿದ್ದಾರೆ. ಅಷ್ಟು ಘನವಾಗಿರೋ ದೇವ್ರು ನಿಮ್ಮನ್ನು ಘನವಾಗಿ ಮೇಲೆತ್ತಬೇಕಂತ ಅವ್ರು ಇಷ್ಟಪಡ್ತಾರೆ. ಅವ್ರು ಘನವಾಗಿ ನಿಮ್ಮನ್ನ ಮೇಲೆ ತರಬೇಕಂದ್ರೆ ಚೀಪ್ ಮೆಂಟಾಲಿಟಿಗಿರೋ ನಿಮ್ಮಂತ ಕೆಲವ್ರ ಹತ್ರ ದೇವ್ರು ಬರೋಕ್ಕೆ ಹೋಗಲ್ಲ. ಚೀಪ್ ಮೆಂಟಾಲಿಟಿಯಾಗಿ ಇರಬಾರ್ದು. ದೇವ್ರ ಬಗ್ಗೆ ಘನವಾಗಿ ಥಿಂಕ್ ಮಾಡಬೇಕು. ಮ್ಯಾಜೆಸ್ಟಿ, ಗೌರವ, ಗಾಂಭೀರ್ಯತೆ ಇರಬೇಕು ನಮ್ಮ ಮಾತು ಅಲ್ವಾ. ಘನವಾಗಿ ಪ್ರೇ ಮಾಡಬೇಕು, ಘನವಾಗಿ ನಾವು ಕೊಡಬೇಕು, ಘನವಾಗಿ ನಾವು ಡ್ರೆಸ್ ಹಾಕೊಂಬರ್ಬೇಕು ಅಲ್ವಾ. ನಾವು ಬರೋ ಡ್ರೆಸ್ಸಲ್ಲೇ ಗೊತ್ತಾಗುತ್ತೆ ಈ ಅಮ್ಮ ಭಾಳ ಇದಾಗಿದ್ದಾಳೆ, ಈ ಅಪ್ಪ ಭಾಳ ಇದಾಗಿದ್ದಾನೆ. ಅದೇ ಹಳೆ ದಾಡಿ, ಅದೇ ಹಳೆ ಪಂಚೆ, ಅದೇ ಹಳೆ ಬನೀನು ಹಿಂಗೆ ಹಾಕೊಂಡು ನಾವು ಬರಬಾರ್ದು. ಇದೆಲ್ಲ ಚೇಂಜ್ ಆಗ್ತಾ ಬರಬೇಕು ನಿಮಗೆ. ಆಗ ಡಿಕ್ರಿ ಮಾಡಬೇಕು, ಡೈಲಿ ಡಿಕ್ರಿ ಮಾಡಿ, ಎವ್ರಿಡೇ ಡಿಕ್ರಿ. ಅದೆಲ್ಲ ಮಾಡಲೇಬೇಕಾದ, ಮಾಡಲೇಬೇಕು. ಡೈಲಿ ಯಾಕೆ ಊಟ ಮಾಡ್ತೀಯಾ? ಬದುಕಬೇಕಲ್ಲ. ಹಾಂ, ಡೈಲಿ ಬೆಳಗ್ಗೆ ಇಡ್ಲಿ ತಿನ್ನಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ತಿರ್ಗಾ ರಾತ್ರಿ ಊಟ ಮಾಡಬೇಕು, ತಿರ್ಗಾ ನಾಳೆ ಮಾಡಬೇಕಾ? ನಾಳೆ ಬೇಡ ಬೆದರ್, ಇಲ್ಲ ಬೆದರ್ ಹೊಟ್ಟೆ ಹಸಿಯುತ್ತೆ, ನಾಳೆ ತಿರ್ಗಾ ತಿನ್ನಬೇಕು, ತಿರ್ಗಾ ಸ್ಟವ್ ಆನ್ ಮಾಡಬೇಕು. ಹೆಂಗೆ ಸಿಸ್ಟಮ್ ಇಟ್ಬಿಟ್ರೆ ನೋಡಿ. ಆ ಹಸಿವು ಅನ್ನೋದು ಇಟ್ಟಿದ್ದಕ್ಕೆ ಮನುಷ್ಯ ಇವತ್ತು ದುಡಿತಾ ಇದ್ದಾನೆ. ಒಂದು ವೇಳೆ ಹಸಿವು ಅನ್ನೋದು ಇರಲಿಲ್ಲ ಅಂದಿದ್ರೆ ಯಾರೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಯಾರೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಒಂದು ವೇಳೆ ಕೂದಲೇ ಉದುರಲಿಲ್ಲ ಅಂದರೆ ಯಾರೂ ಕಟಿಂಗ್ ಶಾಪ್ ಇಡ್ತಿರ್ಲಿಲ್ಲ ಅಲ್ವಾ. ಒಂದು ವೇಳೆ ಮೈ ನೋವು ಇದ್ದಿದ್ರೆ ಯಾರು ಮೆಡಿಕಲ್ ಸ್ಟೋರ್ ಇಡ್ತಿರ್ಲಿಲ್ಲ. ಎಲ್ಲರಿಗೂ ಕೆಲಸ ನೋಡಿ, ಎಲ್ರಿಗೂ ಕೆಲಸ ಇಟ್ಟಿದ್ದಾರೆ ದೇವರು. ಹೆಂಗೆ ಆ ಸಿಸ್ಟಮ್ನ ಓಡಿಸ್ತಾ ನೋಡ್ದ ದೇವ್ರ ಪ್ರಪಂಚನ. ವಂಡರ್ಫುಲ್ ರೀ, ವಂಡರ್ಫುಲ್, ಅದ್ಭುತವಾಗಿ ಮಾಡಿಟ್ಟಿದ್ದಾರೆ. ನಮ್ಮನ್ನು ಸೃಷ್ಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವರು. ಹಾಂ, 5 ಬೆರಳು ಟಸ್ಕದ ಅಮುಕಿದ ಎಲ್ಲ ಮುಚ್ಕೊಂಡ್ಬಿಡುತ್ತೆ, ಪಚಕದ ಕ್ಲೋಸ್ ಆಗುತ್ತೆ, ಲಚಕದ ಗಿಲ್ಕೊಂಡು ನೋಡುತ್ತೆ, ಕೊಯ್ಯದು ಕೂತ್ಕೊಂಡ್ಬಿಡ್ತೀವಿ ನೋಡಿ. ಎಲ್ಲ ಫೋಲ್ಡ್ ಸಿಸ್ಟಮು. ಏನಾದರೂ ನಂಜುಂಡಪ್ಪ ಅವರೇ, ನಮ್ಮ ಕೈ ಯಾವುದು ಹೆಂಗೆ ಹಿಂಗೆ ಇಳ್ಕೊಂಡು, ಯಾವುದು ಮರ್ಸದೇ ಇರೋಂಗೆ, ಯಾವುದೆಲ್ಲ ಹಿಂಗೆ ಹೇಳ್ಬಿಟ್ಟು ಎಲ್ಲ ಹಿಂಗೆ ಹೋಗ್ಬಿಟ್ಟಿದ್ರೆ ಬಸ್ದು ಡೋರ್ಗಳೆಲ್ಲ ದೊಡ್ಡದು ಮಾಡ್ಬೇಕಾಯ್ತು ನೋಡಿ. ಆ ಸೊಂಟ ಒಂದು ಜಾಯಿಂಟ್ ಕೊಟ್ಟಿರೋದ್ರಿಂದ ನಾವು ಕೂತು ಮಲಗ್ತೀವಿ. ಇಲ್ಲ ಅಂದರೆ ಬೊಂಬು ಥರ ಹಂಗೇ ಬೀಳಬೇಕು, ಇಲ್ಲ ಬೊಂಬು ಥರ ಎದೊಳ್ಬೇಕಲ್ಲ. ಎಷ್ಟು ಅಂದವಾಗಿದೆ. ಹಾಂ, ಅದ್ಭುತವ ನೋಡಿ. ಆ ಮೂಗು ಎಷ್ಟು ಚೆನ್ನಾಗಿ ಇಲ್ಲಿ ಕೊಟ್ಟವ್ರೆ. ಆ ಮೂಗು ಇಲ್ಲೇನ ಕೊಟ್ಟಿದ್ರೆ ಈಗಲೇ ಒಂದು ನೆಸೆ ಡಬ್ಬಲ್ಲಿ ಕೊಚ್ಕೊಂಡು ಎಳ್ಕೊಂಡ್ಬಿಡ್ತಾನೆ ಮನುಷ್ಯ. ಮೂಗೇನ ಇಲ್ಲಿಟ್ಟಿದ್ರೆ ನೆಸೆ ಡಬ್ಬ ಪನಲ್ಲಿ ಹಾಕೊಂಡು ಇಟ್ಕೊಂಡ್ಬಿಟ್ರೆ ನೋಡಿ. ಅವನು ಹಾಕಿದಾನ ಬೇಗ ಬೇಗ ಹಾಕ್ರಲ್ಲೇ ಒಳಗೆ. ಹಾಂ, ನನ್ನ ಪ್ರಿಯ ದೇವ್ರ ಸೃಷ್ಟಿ ಎಷ್ಟು ಚೆನ್ನಾಗಿದೆ. ತಿನ್ನೋ ಊಟ ಎಷ್ಟು ಚೆನ್ನಾಗಿ ಮಿಕ್ಸಿದ ಜರ್ನಾಗಿ ಎಷ್ಟು ಚೆನ್ನಾಗಿ ಇದಾಗತ್ತೆ. ಮೈಂಡ್ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ನಾಲ್ಗೆಗೆ ಟೇಸ್ಟ್ ಕೊಟ್ಟಿದ್ದಾರೆ. ಎಂಥ ಅದ್ಭುತವಾದ ದೇವರು, ಎಂಥ ಒಳ್ಳೆ ದೇವರು ಅವ್ರು ನಮಗೆ. ಎಲ್ಲ ಬ್ಲೆಸ್ಸಿಂಗ್. ಇಷ್ಟೆಲ್ಲ ಮಾಡಿ ದೇವರು ನಿಮ್ಗೊಂದು ಐಶ್ವರ್ಯದಲ್ಲಿ ಹಣಕಾಸು ಕೊಡೋದಿಲ್ವಾ? ಆಗ ಒಡಂಬಡಿಕೆ ಒಳಗೆ ಬನ್ನಿ. ಆಗ ಮೊದಲನೇದು ಕವನೆಂಟ್ ಒಳಗೆ ಬಾ ಅಂತಾರೆ, ಎರಡನೇದು ದಶಮ ಭಾಗದ ಸನ್ಮಾನ ಮಾಡೋಂತಾರೆ, ಮೂರನೇದು ಕನ್ಫೆಷನ್ ಡಿಕ್ಲೇರ್ ಮಾಡೋ ಅಂತ ಹೇಳ್ತಾರೆ, ನಾಲ್ಕನೇದು ಒನ್ಲಿ ಗಾಡ್, ದೇವರು ಮಾತ್ರ ಇಂಟ್ರೆಸ್ಟ್ ಮಾಡೋ ಅಂತ ಹೇಳ್ತಾರೆ. ಫಿಲಿಪಿಯನ್ ಚಾಪ್ಟರ್ 4:6 ಹೇಳುತ್ತೆ, ಕಡೆ ಮಾತೇನೆಂದರೆ ಯಾವ ಸಂಬಂಧವಾಗಿ, ಓದಿ ಮಾತನ್ನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ದೇವರಿಗೆ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಯಾವಾಗ ನೀವು ದೇವರಿಗೆ ಆ ದೇವ್ರ ಮೇಲೆ ಟ್ರಸ್ಟ್ ಇಟ್ಬಿಡ್ತೀರಾ, ಅವತ್ತೇ ಬಿಲ್ ಜಾಸ್ತಿ ಬಂದಿರುತ್ತೆ, ಅವತ್ತೇ ಜನ ಸಾಲ ಕೇಳೋ ಜಾಸ್ತಿ ಬಂದಿರ್ತಾರೆ. ನಿಮ್ಮ ಆ ಎಂಗ್ಸೈಟಿನ ದೇವ್ರು ತೆಗೆದು ನನ್ನ ಮೇಲೆ ಹಾಕೋ ಮಗಳೇ, ನಾನೆಲ್ಲ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡಿ. ಆ ಚಿಂತೆ ಮಾಡೋದು ಮೊದಲು ಬಿಟ್ಕೊಡಿ. ದೇವರೇ, ನಾನು ನಿನ್ನ ಬಗ್ಗೆ ಚಿಂತೆ ಮಾಡ್ತೀನಿ. ನೋಡಿ, ಸಾಲೋಮನ್ ದೇವಾಲಯ ಕಟ್ತಾ ಯಾರ ಬಗ್ಗೆ ಚಿಂತೆ ಇತ್ತು ಅವನಿಗೆ? ದೇವ್ರ ಬಗ್ಗೆ ಚಿಂತೆ ಇತ್ತು. ಆ ದೇವ್ರ ಬಗ್ಗೆ ಚಿಂತೆ ಇದ್ದು ಅವನು ಒಡಂಬಡಿಕೆ ಒಳಗೆ ಬಂದಿದ್ದಕ್ಕೆ 1,000 ಕುರಿಗಳನ್ನ ಕೊಟ್ಟು ಅವನು ದೇವರಿಗೆ ಬಲಿ ಕೊಡ್ತಾನೆ, ದೇವರಿಗೆ ಸನ್ಮಾನ ಮಾಡ್ತಾನೆ. ಸನ್ಮಾನ ಮಾಡಿದ್ದಕ್ಕೆ ಅದೇ ರಾತ್ರಿಯಲ್ಲಿ ಬಂದು ದೇವರು ಅವನ ಹತ್ರ ಮಾತಾಡ್ತಾರೆ, ಮಗನೇ ನಿನ್ಗೆ ಯಾವ ದರ್ಶನ, ಯಾವುದು ವರ ಬೇಕು, ಏನು ಬೇಕು, ಯಾವ ವರ ಬೇಕು ಕೇಳ್ಕೊ. ಅವನು ಹೇಳ್ತಾನೆ, ದೇವರೇ ಈ ಜನಗಳನ್ನ ಆಳತಕ್ಕಂಥ ಜ್ಞಾನ ಕೊಡು ದೇವರೇ, ಐ ನೀಡ್ ದ ವಿಸ್ಡಮ್ ಲಾರ್ಡ್ ಟು ರೂಲ್ ದಿಸ್ ಪೀಪಲ್. ಆಗ ದೇವ್ರು ಹೇಳ್ತಾರೆ, ನೀ ಜ್ಞಾನ ಕೇಳಿರೋದ್ರಿಂದ ನಿನಗೆ ಸಂಪತ್ತು ಕೊಡ್ತೀನಿ ಕಣೋ, ಐಶ್ವರ್ಯ ಕೊಡ್ತೀನಿ ಕಣೋ, ಹೋಗಿ ನಾನು ಆಲಯ ಕಟ್ಟು ನೀನು. ಆಗ ದೇವ್ರು ನಮಗೆ ಸ್ತೋತ್ರ. ನೋಡಿ, ಆಲಯ ಕಟ್ಟೋದಕ್ಕೆ ಅವ್ರಿಗೆ ದೇವ್ರು ಕೃಪೆ ಕೊಟ್ಟರು. 27,000 ಟನ್ ಮನೆಗೆ ಹೋಗಿ ಲೆಕ್ಕ ಹಾಕೊಂಡು ಕೂತ್ಕೊಳ್ಳಿ.
16 ಸೊನ್ನೆ ಬರುತ್ತೆ. 1 ಕೋಟಿಗೆ 7 ಸೊನ್ನೆ. ಇದು 7 ಕೋಟಿ ಇದ್ದೇನೆ. 14 7 + 7 14 + 16 ಸೊನ್ನೆ ಬರುತ್ತೆ. ನನ್ನ ಕ್ಯಾಲ್ಕುಲೇಟರ್ ಹಂಗೇ ಹೋಗುತ್ತೆ ಸೊನ್ನೆ ನೋಡಿ. ಹೆಂಗಪ್ಪ ಇದು ಲೆಕ್ಕ ಹಾಕೋದು? ಟ್ರಿಲಿಯನ್ ಮಲ್ಟಿ ಮಿಲಿಯನ್ ಕಬ್ಬಣ, ಬೆಳ್ಳಿ, ಬಂಗಾರ ಇದೆಲ್ಲ ತಗೊಂಡು ಹೇಗೆ ಅವನು ಖರ್ಚು ಮಾಡಿರ್ಬೇಕು ಅವನು. ಇವತ್ತು ಒಂದು ಮನೆಯಲ್ಲಿ ಒಂದು ಚಿಕ್ಕ ಮನೆ ನಿಮ್ಮ ಕೈಲಿ ನಿಭಾಯಿಸೋಕ್ಕಾಗ್ತಿಲ್ಲ. 1 kg ಸಕ್ಕರೆ ಇಲ್ಲ ಅಂದರೆ 3 ಸತಿ ಜಗಳ ಇಡ್ತೀರಾ. ಮೆಣಸಿನ್ಕಾಯಿ ಪುಡಿ ಖಾರಿ ಆಯಿತು ಅಂದರೆ ಕಾರಿ ತಿಪ್ರಿ ತುಟ್ರಿಂಗೋ ಗಂಡನಿಗೆ ಹೋಗಿ ಸಿಕ್ಕಾಪಟ್ಟೆ ಬೈತಾ ಇರ್ತೀರ. ಮನೇಲಿ ಅದಿಲ್ಲ. ಚಿಕ್ಕ ಮನೆ ನಿಮ್ಮ ಕೈಲಿ ನಿಭಾಯಿಸೋಕ್ಕಾಗ್ತಿಲ್ಲ, ಅವನು ಅದು ನಿಭಾಯಿಸ್ಬಿಟ್ಟೆ. ಯಾಕಂದರೆ ನೀವು ಕರ್ತನ ಒಡಂಬಡಿಕೆಯೊಳಗೆ ಬರಬೇಕತ್ತು. ದೇವ್ರು ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. 7 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕ ಆಸ್ತಿ ಆ ತಂದೆಗೆ ದೇವ್ರು ಕೊಡಬೇಕಾದ್ರೆ ಎಷ್ಟು ದೊಡ್ಡ ದೇವ್ರು ಇದ್ದಾರೆ ಅವನಿಗೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಆಸ್ತಿ ಒಂದು ಕಡೆ ಇಡಲ್ಪಟ್ಟಿದೆ, ಅದು ನಿಮ್ಮ ಕೈಲಿ ಇವಾಗ ಬಿಡುಗಡೆ ಆಗತ್ತೆ. ಈ 10ನೇ ಬೆಳೆ ಕಾಣಿಕೆ ಹಬ್ಬದಲ್ಲಿ ನಿಮ್ಮ ಬೀಜಗಳನ್ನ ಬಿತ್ತಕ್ಕೆ ಆರಂಭ ಮಾಡಿ, ದೇವರೇ ಈ ಬೀಜ ಬಿತ್ತಕ್ಕೆ ಹೋಗ್ತೀನಪ್ಪ, ನನಗಾಗಿ ದೇವರು ತೆರೆಯಲ್ಪಟ್ಟ ಆಶೀರ್ವಾದ ತೆರೆಯಲ್ಪಟ್ಟು ಬರುತ್ತೆ. ಆ ನಂಬಿಕೆ ವಿಶ್ವಾಸ ಇಡಿ ನೀವು. ದೇವ್ರು ಹೇಳ್ತಾರೆ, ನೀವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ನಿಮಗೆ ಮಾಡಿ ಮುಗಿಸಿ ಕೊಡ್ತೀನಿ ಅಂತ. ನಿಮ್ಮ ಮನೆಗಳಲ್ಲಿ ದೇವರು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಜರುಗಿಸ್ತಾರೆ. ನಂಬೇಕು. ಅದಕ್ಕೆ ನೀವು ಮಾಡಬೇಕು. ಡಿಕ್ರಿ ಮಾಡಿ, ಟ್ರಸ್ಟ್ ಮಾಡಿ ದೇವ್ರನ್ನ. ದೇವರೇ ನೀನೊಬ್ಬನೇ ನನ್ನ ದೇವರಪ್ಪ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿಲ್ಲ. ನಿನ್ನನ್ನೇ ನಾನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿನ್ನನ್ನು ನಾನು ಪ್ರೀತಿಸುತ್ತೇನೆ. ಪ್ರೀತಿ ಮಾಡಬೇಕು ನೀವು. ಪ್ಯಾರ್ ಕರುಂಗ ಹೇ ಜಾದಾ ತುಜಸೆ, ಪ್ರೀತಿ ಮಾಡುವೆ ಇನ್ನೂ ಹೆಚ್ಚಾಗಿ, ಪೂರ್ಣ ಮನಸ್ಸಿಂದ ಪೂರ್ಣ ಆತ್ಮದಿಂದ ನಿನ್ನನ್ನು ಆರಾಧಿಸದೆ ಮಾಡ್ತೀನಪ್ಪ. ಅದಕ್ಕೆ ಆ ಪ್ರೀತಿ ನೀವು ಬರಬೇಕು. ಅದಕ್ಕೆ ಇವತ್ತಿಂದ ಲವ್ ಮಾಡಿ, ದೇವ್ರನ್ನ ಹೆಚ್ಚಾಗಿ ಲವ್ ಮಾಡಿ. ಅವ್ರು ಇವನ್ನೆಲ್ಲ ಲವ್ ಮಾಡಿ ಕೊನೆಗೆ ಫೇಲ್ ಆಗಬೇಡಿ. ಕೊನೆಗೆ ಕೆಲವೆಲ್ಲ ನೋಡಿ ದಾಡಿ ಬಿಟ್ಕೊಂಡು ಹೋಗ್ತಾರೆ. ಕೆಳಗೆ ಏನು ಹಂಗೆ ಹೋಗ್ತಾ ಇದ್ದಾನೆ, ಆ ಲವ್ ಫೇಲ್ಯೂರ್ ಬರ್ತಾರೆ. ಅದು ಏನು ಆ ಹುಡುಗಿ ಡಲ್ಲಾಗ್ಬಿಟ್ಟೆ, ಆ ಡವ್ ಫೇಲ್ಯೂರ್ ಬರ್ತಾರೆ. ಅದು ಲವ್ ಫೇಲ್ಯೂರ್, ಇದು ಡವ್ ಫೇಲ್ಯೂರು. ಅದಕ್ಕೆ ಒಂದು ದಾಡಿ ಬಿಟ್ಕೊಂಡಾನೆ. ಆಯಮ್ಮ ಇದು ಹಿಂಗೆ ಹೋಗ್ತಾ ಐತೆ, ಅಯ್ಯೋ ಅಪ್ಪ ಯಾರನ್ನ ಬಿಟ್ಟೋಗ್ಬಿಟ್ಟವನೆ ನೋಡಿ. ಅವರೆಲ್ಲ ನಂಬಿದವರೆಲ್ಲ ಕೈ ಕೊಟ್ಟು ಹೋಗ್ಬಿಟ್ರು. ಆದರೆ ನಿನ್ನ ದೇವ್ರು ಯಾವತ್ತೂ ಕೈ ಕೊಡೋದಿಲ್ಲ. ಹಲ್ಲೆಲೂಯಾ. 4 ಗಂಟೆ ನೀವು ಹಣದ ಬಗ್ಗೆ ಯೋಚನೆ ಮಾಡಿದ್ರೆ ಹಣ ನಿಮ್ಗೆ ಬರೋದಿಲ್ಲ. ಹಣನ ನಂಬ್ಕೊಂಡೇ ಇರೋನು. ದೇವ್ರ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಹಣವನ್ನೇ ನಂಬಿರುವವನು ಬಿದ್ದು ಹೋಗ್ತಾನೆ. ಹೇಳಿ, ಹಣವನ್ನೇ ಓದಿ. ಅದು 28ನೇ ವಾಕ್ಯ. ಧನವನ್ನೇ ನಂಬಿರುವವನು ಬಿದ್ದು ಹೋಗುವನು, ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುತ್ತಾ ಬರುವನು. ಸದ್ಧರ್ಮಿ ಯಾರು? ಕವೆನೆಂಟ್ ಒಳಗಿರೋನು. ದ ರೈಚಿಯಸ್ ಮ್ಯಾನ್ ವಿಲ್ ಕಮ್ ಲೈಕ್ ಎ ಫ್ಲೋಟೆಡ್ ದಿಸ್ ಥಿಂಗ್. ಆಶೀರ್ವಾದವಾಗಿ ಬರ್ತಾನೆ, ಗ್ರೀನ್ ಪ್ಲಾಚರ್ ಆಗಿ. ಅದೇ ಧನವನ್ನೇ ನಂಬಿರೋನು ಬಿದ್ದು ಹೋಗ್ತಾನೆ. ಹಣ ನಂಬ್ಕೊಂಡು ಹಣ ಅಂದ್ಕೊಂಡಾಗ ಹೆಣವಾಗಿ ಹೋಗ್ತಾರೆ ಎಷ್ಟೋ ಜನ. ಇವತ್ತು ನೋಡಿ, ಹಣಕ್ಕೋಸ್ಕರ ಎಷ್ಟು ಜನ ಕೊನಿ ಮಾಡ್ತಾರೆ, ಹಣಕ್ಕೋಸ್ಕರ ಎಷ್ಟು ಜನ ಕೊಲ್ತಾರೆ, ಹಣಕ್ಕೋಸ್ಕರ ಎಷ್ಟು ತನ್ನ ತಾಯಿನೇ ಕೊಲ್ತಾರೆ ಎಷ್ಟೋ ಜನನ. ಯಾಕೆ ತಾಯಿಗಿಂತ ಹಣಕ್ಕೆ ಅವ್ರು ಬೆಲೆ ಕೊಡ್ತಾ ಇದ್ದಾರೆ. ನನ್ನ ಪ್ರಿಯ ಮಗಳೇ, ದೇವ್ರಿಗಿಂತ ದೊಡ್ಡ ವಸ್ತು ಯಾವುದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಹಣವನ್ನೇ ನಂಬಿರೋನು ಬಿದ್ದು ಹೋಗ್ತಾನೆ. ಇವತ್ತು ನಮ್ಮ ಸಭೆಯಲ್ಲಿ ಕೆಲವರೆಲ್ಲ ಬಂದು ಹೋಗಿದ್ದಾರೆ, ವಾಪಸ್ ಹೋಗ್ಬಿಟ್ರು. ಅವರೆಲ್ಲ ಹಣಕ್ಕಾಗಿ ಬಂದರು. ನಾನು ಇಲ್ಲಿ ಬಂದೆ, ನನಗೇನು ಸಕ್ಸಸ್ ಆಗಿಲ್ಲ ಅಲ್ವಾ. ನೋಡಿ, ಅವ್ರು ಸಕ್ಸಸ್ ಆಗಿಲ್ಲ ಅಂತ ಬಂದವರು. ಅವ್ರ ಆಟ ಓಡ್ತಿರೋದು ದೇವರಿಂದ ಅಂತ ಗೊತ್ತಿಲ್ಲ ನೋಡಿ ಅವರಿಗೆ. ಸೈತಾನ ಹೆಂಗೆ ಮಂಗ ಮಾಡಿದ್ದಾನೆ, ಅವ್ರನ್ನ ಮಂಕ್ ಮಾಡಿದ್ದಾನೆ. ಅವ್ರ ಆಟ ದೇವರಿಂದ ಓಡ್ತಾ ಇದೆ. ಅವ್ರು ಕೊಟ್ಟಿರೋ ಮಕ್ಕಳು ಹೆಂಡತಿ ದೇವರಿಂದ ಬಂದಿದ್ದಾರೆ. ಅವ್ರ ಮನೆ ಆಸ್ತಿ ಎಲ್ಲ ದೇವರಿಂದ ಬಂದಿದೆ. ಅದೆಲ್ಲ ನಂಬಲಿಲ್ಲ ಅವರು. ನನಗಿಲ್ಲಿ ಹಣ ಸೆಟ್ ಆಗಲಿಲ್ಲ, ಕೆಲಸ ಸೆಟ್ ಆಗಿಲ್ಲ, ಇಲ್ಲಿ ಬಂದಾಗ ನನಗೇನು ಇದಾಗಿಲ್ಲ, ನನಗೇನು ವರ್ಕೌಟ್ ಆಗಿಲ್ಲ ಮಾಮ. ಯಾಕಿದು ಜಿಮ್ಮ ವರ್ಕೌಟ್ ಆಗೋಕ್ಕೆ? ನೀವು ವರ್ಕೌಟ್ ಮಾಡು ಮಾಮ, ನನಗೆ ವರ್ಕೌಟ್ ಆಗಲಿಲ್ವಂತೆ ಇಲ್ಲಿ. ಅವಾಗೇನಂದರೆ ಅರ್ಥ 10 ರೂಪಾಯಿ ಹಾಕಿ 500 ರೂಪಾಯಿ ತೊಗೊಳಕ್ಕೆ ಬಂದವರಲ್ಲಿ ಅಲ್ವಾ. ಆ ಥರ ವರ್ಕೌಟ್ ಬರಬೇಡಿ. ಡೋಂಟ್ ಹ್ಯಾವ್ ದ ಗ್ರೀಡ್ ಆಫ್ ಮನಿ, ಡೋಂಟ್ ಹ್ಯಾವ್ ದ ಲವ್ ಆಫ್ ಮನಿ. ಲವ್ ದ ಲಾರ್ಡ್ ಆ್ಯಂಡ್ ದ ಮನಿ ಆಟೋಮೆಟಿಕ್ಲಿ. ನೀವು ದೇವನ ಪ್ರೀತಿ ಮಾಡಿಬಿಟ್ರೆ ಎಲ್ಲರೂ ತಂದು ಹಣ ತಂದು ಕೊಡ್ತಾ ಇರ್ತಾರೆ. ಯೋಸೆಫ್ ನೋಡ್ರಿ, ದೇವ್ರನ್ನ ಪ್ರೀತಿ ಮಾಡ್ದ ಅವನು. ಎಲ್ಲ ಟೈಮಲ್ಲಿ ನೋಡಿದ್ದ. ಫೇವರ್ ದ ಲಾರ್ಡ್ ವಾಸ್ ವಿತ್ ಜೋಸೆಫ್, ದ ಲಾರ್ಡ್ ವಾಸ್ ವಿತ್ ಜೋಸೆಫ್, ದ ಲಾರ್ಡ್ ಬ್ಲೆಸ್ ಜೋಸೆಫ್ ಅಂತ ಹೇಳೋದು. ಏನು ಜೋಸೆಫ್ ಅಂದ್ರೆ ಏನಿತ್ತು? ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಇತ್ತಾರೆ, ಆಧಾರ್ ಕಾರ್ಡ್ ಇತ್ತು ಅವನ ಹತ್ರ, ಬ್ಯಾಂಕ್ ಅಕೌಂಟ್ ಇತ್ತ, ಅಸೆಟ್ ಇತ್ತು ಅವನಿಗೆ ರೀ. ಈಸ್ ಎ ಲಿಟ್ರಲಿ ಸ್ಲೇವ್ ರೀ. ಅವನು ಲಿಟ್ರಲಿ ಒಬ್ಬ ಗುಲಾಮ ರೀ. ಆ ಗುಲಾಮನ ಹತ್ರ ಹೇಳ್ತಾರೆ ದೇವರು, ದ ಲಾರ್ಡ್ ವಾಸ್ ವಿತ್ ಜೋಸೆಫ್, ಈ ಹ್ಯಾಡ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಅವನ ಮೇಲೆ ದೇವರ ಆಶೀರ್ವಾದ ಇತ್ತು ನೋಡಿ. ಇವತ್ತು ನಾನು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡುವಂಥ ಒಂದು ಮೊಳಕೆ ಆಗಿದ್ದೀನಿ. ನಾನು ಏನು ಹೇಳಿದ್ರು ಫಲಸಾಗಿದೆ, ನಿಮ್ಮ ಕಾರ್ಯ ಮಾಡ್ತಾ ಇದ್ದಾರೆ. ಆಗ ನಾನು ತುಂಬ ಕಾಸ್ಟ್ಲಿ ಆಗಿದ್ದೀನಿ.
ಆಗ ನಾ ಕಾಸ್ಟ್ಲಿ ಆಗಿರೋದ್ರಿಂದ ನಿಮಗೆ ಕಾಸ್ಟ್ಲಿ ಆದ ಬ್ಲೆಸ್ಸಿಂಗ್ ನಿಮ್ಗೆ ಕೊಡ್ತೀನಿ ಅದನ್ನು. ಆಮೆನ್. ಇವತ್ತು ನೋಡಿ ಐಫೋನ್ಗಳೆಲ್ಲ ಐಫೋನ್ 16 Pro, ಐಫೋನ್ 17 Pro ಪ್ಲಸ್ ಇದೆಲ್ಲ ಹುಡ್ಕೊಂಡೋಕ್ಕೆ ಅದು ನಾನು ಇದರಲ್ಲಿ ಡೆನ್ವರ್ ಕಾಲೋರಾಡೋಲ್ಲಿ ಇರಬೇಕಾದ್ರೆ 16ಅಲ್ಲಿ ಐಫೋನ್ ರಿಲೀಸ್ ಆಗಿದೆ. ಇಲ್ಲಿಂದ 4 ಕಿಲೋಮೀಟ್ರ್ ಕ್ಯೂ ರೀ. ಹೇಳಿ ಏನಪ್ಪ ಪಿಕ್ಚರ್ ರಿಲೀಸಾ ಅಂತ ಕೇಳಿದೆ. ಇಲ್ಲ ಸರ್ ಐಫೋನು 1.25 ಲಕ್ಷ ಕೊಟ್ಟು ತೊಗೊಳಕ್ಕೆ ರೆಡಿ ಇದ್ದಾರೆ, ಅಷ್ಟು ಕಾಸ್ಟ್ಲಿ ಇದೆ. ಆ ಕಾಸ್ಟ್ಲಿ ಆದ ಜನನ ಕಾಸ್ಟ್ಲಿ ವಸ್ತು ಹುಡ್ಕೊಂಡು ಹೋಗ್ತಾರೆ ಜನ. ಯಾಕಂದರೆ ಪ್ರಾಡಕ್ಟ್ ಚೆನ್ನಾಗಿದೆ, ಫ್ಯೂಚರ್ಸ್ ಜಾಸ್ತಿ ಇದೆ, ಎಲ್ಲ ಇನ್ಬಿಲ್ಡ್ GB ಚೆನ್ನಾಗಿದೆ, ಒಳ್ಳೆ ಡ್ಯೂರಬಲ್ ಫೋನು, ಎಲ್ಲ ಅದು ಯೂಸ್ ಮಾಡ್ಬೋದು. ಅದೇ ರೀತಿಯೇ ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ನೀವು ದೇವರ ಸನ್ನಿಧಾನದಲ್ಲಿ ಯಾವ ವಿಷಯದಲ್ಲಿ ಕೂಡ ನೀವು ಚಿಂತೆ ಮಾಡದೆ ಯೋಸೇಫ್ ಥರ ನೀವು ದೇವ್ರ ಸನ್ನಿಧಾನದಲ್ಲಿ ಹುಡ್ಕೊಳ್ಳೋಕ್ಕೆ ನೀವು ಆಯ್ತಾಗಬೇಕು. ಯಾವಾಗ ಯೋಸೇಫ್ ಥರ ನೀವು ಹುಡ್ಕೋದಕ್ಕೆ ಮುಂದೆ ಹೋಗ್ತೀರಾ, ದೇವ್ರು ಹೇಳ್ತಾರೆ ಅವನಿಗಾಗಿ ಆಶೀರ್ವಾದ ರೆಡಿ ಮಾಡಿದ್ರು ಅವ್ರಿಗೆ. ಅರಮನೆಯಲ್ಲಿ ಸಿಸ್ಟರ್, ಅರಮನೆಯಲ್ಲಿ ಅವನಿಗೆ ಆಶೀರ್ವಾದ ರೆಡಿ ಇತ್ತು. ನಿಮ್ಗೆ ಹೆಂಗೆ ರೆಡಿ ಇತ್ತಲ್ಲ, ಹೌದು. ಬ್ರದರ್ ಹುಡ್ಕೊಂಬಂದು ಹೆಂಗೇನಿತ್ತು ಅದು ಧರಿಸ್ಕೊಂಡ್ರ? ಎಲ್ಲ ಅಯ್ಯೋ ಎಲ್ಲ ರೆಡಿ ಇತ್ತು. ಎಲ್ಲ ನಡೀತು, ಆಶೀರ್ವಾದ ರೆಡಿ ಆಗ್ಬಿಡ್ತು. ದೇವ್ರಿಗೆ ಸ್ತೋತ್ರ. ಅದ್ಭುತವಾದ ಕಾರ್ಯ ದೇವ್ರು ಕಾಣಿಸ್ಕೊಳ್ಳಾಗಿದೆ. ನಿಮ್ಮ ಕಾರ್ಯವನ್ನು ಆಶೀರ್ವಾದ ಮಾಡಿ ಕೊಡ್ತೀನಿ ಅಂತಾರೆ. ಯೋಸೇಫು ನೆನೆಸಿರಲಿಲ್ಲ ಅವ್ನು ರಾಜ ಆಗ್ತಾನಂತೇಳಿ, ಆದರೆ ಸಿಂಹಾಸನ ಪಟ್ಟ ಕೊಡ್ತಾರೆ ಅವನಿಗೆ, ರಥನ ಕೊಡ್ತಾರೆ, ಬಂಗಾರ ತೆಗೆದು ಕೊಡ್ತಾರೆ. ರಾಜನಾಗಿ 30 kg ಬಂಗಾರ ಹೆಲ್ಮೆಟ್ ಹಾಕೊಂಡು ಅವನು 80 ವರ್ಷ ಕೂತ್ಕೊಂಡು ರಾಜ ಆಳ್ತಾನೆ. 80 ವರ್ಷ. ನನ್ನ ಪ್ರಿಯ ಮಕ್ಕಳನ್ನ ಸರಿಗೆ 8 ತಿಂಗಳು ಸಭೆಯಲ್ಲಿ ಬಂದಿಲ್ಲಕ್ಕಾಗ್ತಾ ಇಲ್ಲ. ಯಾಕೆ? ಒಡಂಬಡಿಕೆ ಇಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಕವನೆಂಟ್. ಡಿ ಡೋಂಟ್ ವಾಂಟ್ ಟು ಕಮ್ ಇನ್ ಸೈಡ್ ಆಫ್ ದ ಕವನೆಂಟ್. ದೇವ್ರ ಒಡಂಬಡಿಕೆ ಒಳಗೆ ಬಂದು ನೋಡಿ, ಆವಾಗ ನಿಮ್ಗೆ ಲೈಫ್ ಈಸಿ ಆಗುತ್ತೆ, ಲೈಫ್ ಕಷ್ಟ ಆಗಲ್ಲ ನಿಮಗೆ. ರೀ ನೀವು ಸಕ್ಕರೆ ಹಾಕ್ಕೊಳ್ತೀರಲ್ಲ ರೀ, ಯಾವತ್ತಾದರೂ ಸಕ್ಕರೆ ಹಾಕಿದಾಗ ಯಾವತ್ತಾದರೂ ಒಂದೊಂದು ದಿನ ಅದು ಕಹಿ ಇರತ್ತಾರೆ. ಇವತ್ತು ಸ್ವಲ್ಪ ಕಹಿ ಇದೆ ಸಕ್ಕರೆ ಅಂತ ಸಕ್ಕರೆ ಹೇಳತ್ತಾರೆ. ಯಾಕೆ ಹೇಳಲ್ಲ ರೀ? ಸಕ್ಕರೆ ತನ್ನ ಸಹಿನ ಬಿಟ್ಕೊಡಲ್ಲ ರೀ. ಸಕ್ಕರೆ ಉಂಟು ಮಾಡಿದ ಕರ್ತನು ಕೂಡ ಆತನ ಬಿಟ್ಕೊಡಲ್ಲ ರೀ. ಹಲ್ಲೆಲೂಯಾ. ಒಂದು ದಿನ ಇವತ್ತು ಹೊತ್ತಿನ ಅಡ್ಜಸ್ಟ್ ಮಾಡ್ಕೋ, ಇವತ್ತು ಆಷಾಢ ಕಾಲ, ಇನ್ನು ಸಕ್ಕರೆ ಎಲ್ಲ ಕೈ ಇರುತ್ತೆ, ಅದಕ್ಕೆ ಸಕ್ಕರೆ ಕೈಯಾಗಿ ತಿನ್ನು ಅಂತ ಯಾವತ್ತೂ ಸಕ್ಕರೆ ಮಾತಾಡಿದ್ಯಾ? ಯಾವ ಗಳಿಗೆ ಕಳ್ಳ ತಿಂದ್ರು ಸಕ್ಕರೆನೇ, ಗುಲಾಮ ತಿಂದ್ರು ಸಕ್ಕರೆನೇ, ಪ್ರೈಮ್ ಮಿನಿಸ್ಟರ್ ತಿಂದ್ರು ಸಕ್ಕರೆನೇ. ಅದು ಅದೇ ರೀತಿ ಸಕ್ಕರೆನೇ ಉಂಟು ಮಾಡಿದ ಕರ್ತನು ಯಾವತ್ತು ಅವರು ಚೇಂಜ್ ಆಗಲ್ಲ. ಅವರು ಬದಲಾವಣೆ ಆಗೋದಿಲ್ಲ. ಅವರು ನೀವು ನಂಬಿಕೆ ಇಟ್ಟ ದೇವರು ನಿಮ್ಮನ್ನು ಯಾವತ್ತು ಆಶಾಭಂಗ ಪಡಿಸೋದಿಲ್ಲ. ಯು ಮೇ ಗೋ ಫೈರಿ ಫರ್ನೇಸ್, ಆಳದಲ್ಲಿ ದುಃಖದಲ್ಲಿ ಹೋಗ್ಬೋದು, ಆದರೂ ಕೂಡ ರಿಮೆಂಬರ್ ಒನ್ ಥಿಂಗ್, ಇಡೀ ಪ್ರಪಂಚನೇ ನಿಮ್ಮನ್ನ ಮರೆತು ಬಿಟ್ಟರು ಕೂಡ ಕರ್ತನು ಮಾತ್ರ ನಿಮ್ಮನ್ನ ಮರೆಯೋದಿಲ್ಲ. ಯಾಕಂದ್ರೆ ನೀವು ಒಡಂಬಡಿಕೆ ಒಳಗೆ ಬಂದ ಜನ. ಅದಕ್ಕೆ ಗೊಲ್ಯಾತ್ ಮುಂದೆ ನಿಂತಾಗ ದಾವೀದ ಹೇಳ್ತಾರೆ, ಇವತ್ತು ನನ್ನ ದೇವರು ನಿನ್ನನ್ನು ನನ್ನ ಕೈಗಳಿಗೆ ಕೊಡಿಸ್ತಾನೆ, ಯಾಕಂದರೆ ನಾನು ದೇವರ ಒಡಂಬಡಿಕೆ ಒಳಗಿದ್ದೇನೆ, ನೀನು ಒಡಂಬಡಿಕೆ ಹೊರಗಡೆ ಇದೆಯಾ ನೀನು? ಇವತ್ತು ನಿನ್ನನ್ನು ನನ್ನ ದೇವರು ನನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾನೆ ಅಂತೇಳಿ ಒಂದೇ ಒಂದು ಕವಣೆ ಕಲ್ಲು ತೆಗೆದು ಹೊಡಿತಾನೆ. ಹೊಡಿಬೇಕಾದ್ರೆ ಆ ರಾಕ್ಷಸಮಯನಾದ ದೇಹ ಇವನ ಮುಂದೆ ಬೋರಲ್ಲಿ ಬೀಳತ್ತೆ. ಯಾಕೆ ಬೋರಲ್ಲಿ ಬಿತ್ತು? ಅವನ ಮೇಲೆ ಏನಿರಲಿಲ್ಲ ದೇವ್ರ ಒಡಂಬಡಿಕೆ. He was an uncircumcised person. I am circumcised by God. I am carry the covenant of God. I am the heir of covenant of Abraham. ಅಬ್ರಾಹ್ಮನ ಒಡಂಬಡಿಕೆ ಹೊತ್ಕೊಂಡಿದ್ದೇವೆ. ಈ ಒಡಂಬಡಿಕೆ ಹೊತ್ಕೊಂಡ ಮೇಲೆ ನಿಮಗೂ ಕೂಡ ಆಶೀರ್ವಾದ ಉಂಟಾಗುತ್ತೆ. ಕೊನೆಯದಾಗಿ ಓದಿ ಗಲಾತ್ಯರು 3:29. ದೇವರಿಗೆ ಸ್ತೋತ್ರವಾಗಲಿ. ದೇವರು ಹೇಳ್ತಾರೆ, ದೇವರಿಗೆ ಸ್ತೋತ್ರ. ಅಬ್ರಾಹ್ಮನ ಆಶೀರ್ವಾದ, ಆದಾಮನ ಆಶೀರ್ವಾದ ಕೊಟ್ಟ ದೇವರು ಅದ್ಭುತವಾಗಿ 3:29 ಓದಿ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಅಪ್ಪ ಏನು ಹೇಳ್ತಾರೆ? ನೀವು ಅಬ್ರಹಾಮನ ಸಂತತಿಯಲ್ಲಿ ಬಂದ್ಬಿಟ್ರೆ, ಅಬ್ರಾಹ್ಮ ಹೇಗೆ ವಿಧೇಯತೆ ಆದ, ನೀವು ವಿಧೇಯತೆ ಆಗ್ಬಿಟ್ರೆ ಅಬ್ರಾಹ್ಮ ಏನು ಆಶೀರ್ವಾದ ಕೊಟ್ಟರು ಅದನ್ನು ನಿಮಗೂ ಕೊಡ್ತೀನಿ. ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ. ಪಾಲ್ ನೆರೇಟ್ಸ್ ಮಾಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅದು ಬ್ಲೆಸ್ಸಿಂಗ್ ಅಲ್ಲ. ಇವತ್ತೆಲ್ಲರೂ ಹೇಳ್ತಾರೆ ಬ್ರದರ್ ಆ್ಯಂಡ್ರು ಬರೀ ಹಳೆ ಒಡಂಬಡಿಕೆನೇ ಮಾತಾಡ್ತಾರೆ. ಇಲ್ಲ, ಹಳೆ ಒಡಂಬಡಿಕೆಲಿದ್ದ ಆಶೀರ್ವಾದ ಹೊಸ ಒಡಂಬಡಿಕೆಯಲ್ಲಿ ತರ್ತಾರೆ ದೇವರು. ಪಾಲ್ ಇಂಟ್ರೊಡ್ಯೂಸ್ ಮಾಡ್ತಾನೆ ಸಭೆ ಮಕ್ಕಳಿಗೆ, ಗಲಾತ್ಯರಿಗೆ, ನೋಡ್ರಪ್ಪ ನೀವಿನ್ನು ಸುನ್ನತಿಯಾಗಿ ಇಲ್ಲದೇ ಇರೋರು ಬೇಡಿ, ದೇವರು ಅಬ್ರಾಹ್ಮ ಏನು ತಂದೆ ಆಶೀರ್ವಾದ ಮಾಡಿದ್ದಾರೆ, ಆ ಆಶೀರ್ವಾದ ಕ್ರಿಸ್ತನ ಮೂಲಕ ನಿಮಗೆ ಅದನ್ನು ಕೊಡೋಕ್ಕೆ ಅದು ಬಂದಿದ್ದಾನೆ. ಏನಕ್ಕೆ? ದೇವರು ಕ್ರಿಸ್ತನ ಒಡಂಬಡಿಕೆ ಆಶೀರ್ವಾದ. ಹೆಚ್ಚಿರಿ, ಬಹು ಸಂತಾನವುಳ್ಳವರು ಹೆಚ್ಚಿರಿ, ಭೂಮಿಯನ್ನು ವಶ ಮಾಡಿಕೊಂಡು ತುಂಬಿಕೊಂಡು ಭೂಮಿಯ ಮೇಲೆ ದೊರೆತನ ಮಾಡಿ. ಇನ್ಕ್ರೀಸ್, ಬಿ ಫ್ರೂಟ್ಫುಲ್ ಆ್ಯಂಡ್ ಇನ್ಕ್ರೀಸ್, ಟೇಕ್ ಡೊಮಿನಿಯನ್ ಓವರ್ ದ ಅರ್ಥ ಆ್ಯಂಡ್ ಹಿನ್ನರೆಟ್ ದ ಅರ್ಥ. ಭೂಮಿನ ವಶ ಮಾಡ್ಕೊಳ್ಳಿ. ಆಗ ನೀವು ವಶ ಮಾಡ್ಕೋಬೇಕು, ಎಲ್ಲವನ್ನು ವಶ ಮಾಡ್ಕೋಬೇಕು. ಇವತ್ತು ನೋಡಿ, ಅನಾರೋಗ್ಯನ ನಾನು ವಶ ಮಾಡ್ಕೊಂಡಿದ್ದೀನಿ, ಬಾ ನನ್ನ ಹತ್ರ ಬಾ, ನನ್ನ ಹತ್ರ ದೇವರ ಆತ್ಮ ಇದ್ದಾನೆ, ನಿನಗೆ ಆರೋಗ್ಯ ಕೊಡ್ತೀನಿ. ದೇವರ ಆತ್ಮ ಮಾತಾಡ್ತಾರೆ.
ದರಿದ್ರದಲ್ಲಿ ಬರ್ತಾನೆ. ಬಾ, ದೇವ್ರ ವಾಕ್ಯ ಕೊಡ್ತೇನೆ, ನಿನ್ನ ಶ್ರೀಮಂತನಾಗಿ ಅಪ್ಪ ಮಾಡ್ತಾರೆ. ಆ ರೀತಿಯಾದ ಇನ್ನೆರಿಟೆನ್ಸ್, ಅಧಿಕಾರ ನನ್ನೊಳಗೆ ತಾಕತ್ತು ಅಪ್ಪ ಒಳಗೆ ಹಾಕಿದ್ದಾನೆ. ಆ ತಾಕತ್ತು ಹಿಮ್ಮತ್ತು ನಿಮ್ಮೊಳಗೆ ಬರಬೇಕು. வீட்டுக்கு போயிட்டு என்னடா எப்படி இருக்க, ஏதோ கத்தர் கொடுக்குறாரோ விடுறாரோ தெரியாது. ದೇವ್ರು ಯಾವಾಗ ಕೊಡ್ತಾರೋ ಕೊಡಲಿ. ನಾನು ದೇವ್ರಿಗೇನು ಸತಾಯಿಸಲ್ಲಪ್ಪ. ಅವ್ರು ತುಂಬ ಬ್ಯುಸಿ ಇರ್ತಾರೆ ಪಾಪ. ಅಲ್ಲಿ ಇಲ್ಲಿ ಊರುಗಳಿಗೆ ಹೋಗ್ತಾ ಇರ್ತಾರೆ ದೇವರು ಪಾಪ. ಅಲ್ಲಿ ಇವಾಗ ಮಲಗಿರ್ತಾರೆ ದೇವ್ರು ಮಧ್ಯಾಹ್ನ ಊಟ ಮಾಡಿ ನಾನು ತೊಂದರೆ ಕಡೆ. ಅಯ್ಯೋ ಮುಟ್ಟಾಳ, ಅವರು ನಿನ್ನ ತೂಕೊಡಿಸೋ ದೇವರು, ನಿನ್ನ ಕಾಯೋ ದೇವರು ತೂಕೊಡಿಸೋದಿಲ್ಲ, ನಿದ್ರಿಸುವುದಿಲ್ಲ. ನಿದ್ದೆ ಮಾಡಲ್ಲ. ಈ ನೆವರ್ ಸ್ಲೀಪ್ ನಾಟ್ ಸ್ಲಂಬರ್. ಲಾರೆನ್ಸ್ ಅವರೇ, ಇವಾಗ ದೇವ್ರು ಎಲ್ಲಿ ಮಾಡ್ತಿರ್ಬೋದು? ಮನೇಲಿ ಊರಲ್ಲಿ ಕೂತ್ಕೊಂಡು ಪರಲೋಕದಲ್ಲಿ. ಅದೇ ಎಷ್ಟು ತೊಗೊಳ್ತಿರ್ತಾರೆ, ಫ್ಯಾನ್ ಆನ್ ಮಾಡಿರ್ತಾರೆ, AC ಹಾಕಿರ್ತಾರೆ. ಇಲ್ಲ ಕಡಿಯಾದೆ. ಅವ್ರಿಗೆ ನಿದ್ರೆನೇ ಬರಲ್ಲ. ಅವ್ರ ಆಲ್ಫಾ ಒಮೇಗಾ. ಅವ್ರಿಗೆ ಸಾವೇ ಇಲ್ಲ. ಅವ್ರು ರೆಸ್ಟೇ ತಗೊಳ್ಳಲ್ಲ. ರೆಸ್ಟ್ಲೆಸ್ ಗಾಡ್ ಅವರು. ನನ್ನ ಅವ್ರು ರೆಸ್ಟ್ಲೆಸ್ ಗಾಡ್ ರೀ. ಯಾವತ್ತಾದರೂ ಒಂದು ದಿನ ಸೂರ್ಯ ಕೆಳಗಿಳಿದ್ಬಿಟ್ಟು ಬೂದಿಗೆರಲ್ಲಿ ಸರ್ವಿಸ್ ಸ್ಟೇಷನ್ ಬಂದ್ಬಿಟ್ಟು ತುಂಬ ವೀಕ್ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕಂತ ಸೂರ್ಯ ಕೆಳಗಿಳಿದು ಬಂದೈತಾ? ಹಾಂ, ಯಾವತ್ತಾದ್ರೂ ನಕ್ಷತ್ರಗಳು ಕೆಳಗೆ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಲಿ ಸ್ವಲ್ಪ ಎಲೆಕ್ಟ್ರಿಕ್ ಪವರ್ ಹಾಕಿ ನಾವು ತುಂಬ ವೀಕ್ ಆಗಿದ್ದೀವಿ, ನಾವು ಮತ್ತೆ ಒಳ್ಳೆಯೋಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಾನಿಕ್ ಕಡೆ ತುಂಬ ಎಳ್ಕೊಳ್ತಾ ಇದ್ದಾರೆ ಅಂತ ಬಂದಿದೆ ಸಾರ್ಗಳು. ದೇವ್ರು ಮಾಡಿದ ಒಂದೇ ಒಂದು ಸೃಷ್ಟಿ ಕೂಡ ವೀಕ್ ಆಗಲಿಲ್ಲ, ಸ್ಟಬನ್ ಆಗಲಿಲ್ಲ, ಸ್ಲೋ ಆಗಿಲ್ಲ. ಭೂಮಿ ಯಾವತ್ತಾದ್ರೂ ಸುತ್ತೋದು ನಿಲ್ಲಿಸಿದ್ಯಾ? ತುಂಬ ಸುತ್ತಿ ತಲೆ ತಿರುಗ್ತಾ ಇದೆ. ನಾವು ದಿನ ರೆಸ್ಟ್ ತೊಗೊಳ್ತೀನಿ ಅಂತ ಭೂಮಿ ರೆಸ್ಟ್ ತೊಗೊಂಡೈತಾ? ಒಳಗಡೆ ಲೂಬ್ರಿಕೇಟ್ ಎಲ್ಲ ಖಾಲಿ ಆಗ್ಬಿಡೈತೆ. ಸ್ವಲ್ಪ ಆಯಿಲ್ ಬಿಡ್ರೋ, ಎಣ್ಣೆ ಹಾಕ್ರೋ. ಅಶಕಣ್ಣವ್ರೆ, ಭೂಮಿ ಸುತ್ತೋದು ಯಾವ ಥರ ತಿರುಗೈತಾ? ತಿರುಗ್ತಾನೇ ಇದೆ, ಅದು ತಿರುಗ್ತಾನೇ ಇದೆ. ಇವತ್ತು ನೋಡಿ ಇಲ್ಲಿ ಬಂದಿದೆ, ನಾವು ಇವತ್ತು ಕರೆಕ್ಟಾಗಿ ಸೂರ್ಯ ಇಲ್ಲಿಗೆ ಭೂಮಿಗೆ ಬಂದು ತಿರುಗ್ತಿದೆ. ನಾವು ಕರೆಕ್ಟಾಗಿ ಸೂರ್ಯನ ಎದುರುಗಡೆ ಇದ್ದೀವಿ, ನಮ್ಮ ಮೇಲೆ ಬೆಳಕು ಬೀಳ್ತಾ ಇದೆ ಅಲ್ವಾ? ಈಗ ಭೂಮಿ ಹಂಗೆ ತಿರ್ಕೊಂಡು ಹೋಗಿದ್ದ ಆ ಕಡೆ ಅಮೇರಿಕಾ ಬಂದ್ಬಿಡತ್ತೆ. ಇವಾಗ ಅವ್ರಿಗೆ ಬೆಳಕು ಬಂದಿರುತ್ತೆ, ನಮ್ಗೆ ಇಲ್ಲಿ ಕತ್ಲೆ ಆಗಿರುತ್ತೆ. ಏನು ಚೆನ್ನಾಗಿ ಮಾಡಿದ್ದಾರೆ ಸೃಷ್ಟಿನ. ಒಂದಿನ ಗ್ಲೋಬಲ್ ಆಗಿ ತೋರಿಸ್ತೀನಿ ನೋಡಿ. ರಾತ್ರಿ ಹಗಲು ಹೆಂಗಾಗತ್ತೆ. ಅವಾಗ ಹಾಕಿದ ಸಿಸ್ಟಮ್ಮು ಇವತ್ತವರೆಗೂ ಆರ್ಬಿಟಲ್ಲಿ ಓಡ್ತಾ ಇದೆ ಮಕ್ಕಳು. ಹಲ್ಲೆಲೂಯಾ. ಒಂದು ರೌಂಡು ಭೂಮಿ ಒಂದು ರೌಂಡಿಗೆ ಸುತ್ತೋದಕ್ಕೆ 24 ಗಂಟೆ ಬೇಕು. ಅದಕ್ಕೆ ಒಂದು ರೌಂಡ್ ತನ್ನ ಸುತ್ತಲೂ ಸುತ್ತಕ್ಕೆ, ಸೂರ್ಯನ ಸುತ್ತಲೂ ಸುತ್ತಕ್ಕೆ 365 ದಿನ ಬೇಕು. ಅದಕ್ಕೊಂದು ಆರ್ಬಿಟ್ ಕೊಟ್ಟಿದ್ದಾರೆ, ಆ್ಯಕ್ಸಲ್ಲು. ಆ ಆರ್ಬಿಟಲ್ಲಿ ಸುತ್ಕೊಂಡು ಬರೋಕ್ಕೆ, ಸೂರ್ಯನ ಸುತ್ಕೊಂಡು ಬರೋಕ್ಕೆ 1 ವರ್ಷ ಬೇಕು. ತನ್ನ ಸುತ್ತಲೂ ಸುತ್ಕೊಳ್ಳೋಕ್ಕೆ 24 ಗಂಟೆ ಬೇಕು. ಆಗ ಸೂರ್ಯ ನೋಡಿ, ಇಲ್ಲಿ ಬೆಳಕು ಬೀಳ್ತಾ ಇದೆ ಎದುರುಗಡೆ ನನ್ನ ಮುಖದಿಂದ. ಇಲ್ಲಿ ಬೆಳಕು ಬೀಳ್ತಾ, ಸೂರ್ಯ ಸುತ್ತದೆ, ಭೂಮಿ ಸುತ್ತಾ ಇದೆ. ಈಗ ಇಲ್ಲಿ ಇರಬೇಕಾದ್ರೆ ಇಲ್ಲಿ ಬೆಳಕಿದೆ, ಬೆಂಗಳೂರಲ್ಲಿ ಬೆಳಕಿದೆ. ಈಗ ಭೂಮಿ ಸುತ್ತಕ್ಕೆ ಹೋಗ್ಬೇಕಾದಷ್ಟೇ ಈ ಕಡೆ ನೆಕ್ಸ್ಟ್ ಏನು ಬಂದ್ಬಿಡುತ್ತೆ? ಯಾವ್ದು ಬಂದ್ಬಿಡುತ್ತೆ ನೆಕ್ಸ್ಟು? ಸೌದಿ, ದುಬಾಯಿ, ಸೌದಿ, ಹಂಗೆ ಬರ್ತಾ UK ಬಂದು ಕೊನೆಗೆ ಆ ಕಡೆ ಕತ್ಲೆ ಆಗ್ಬಿಡುತ್ತೆ. ಈ ಕಡೆ ಅಮೇರಿಕಾ ಕಡೆ ಬೆಳಕು ಬರುತ್ತೆ, ನಮ್ಗೆ ಈ ಕಡೆ ಕತ್ಲೆ ಆಗುತ್ತೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ರೀತಿ ದೇವರು ತನ್ನ ಸಿಸ್ಟಮಲ್ಲಿ ಯಾವುದು ಕೂಡ ಫೇಲ್ ಮಾಡಲೇ ಇಲ್ಲ. ಅವರು ಅದನ್ನೇ ಫೇಲ್ ಮಾಡಲಿಲ್ಲ ಅಂದಮೇಲೆ ಅವ್ರ ಆಶೀರ್ವಾದದಲ್ಲಿ ಫೇಲ್ ಮಾಡ್ತಾರ? ರಾಘವೇಂದ್ರ ಅವರೇ ಫೇಲ್ ಮಾಡ್ತಾರಾ? ಇಲ್ಲವೇ ಇಲ್ಲ ರೀ. ಗಾಡ್ ಈಸ್ ಹೇಸನ್ ಟು ಬ್ಲೆಸ್ ಯು ಅಂತ ಹೇಳುತ್ತೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅವಸರ ಉಳ್ಳವನಾಗಿದ್ದಾನೆ ಅಂತ ಹೇಳುತ್ತೆ. ಆಗ ನೀವೇನು ಮಾಡಬೇಕು? ಅವಸರದಿಂದ ಎದ್ದು ಬರಬೇಕು. ಗಾಣಿಕೆ ಬೀಜ ಬಿತ್ತಕ್ಕೆ ಯು ಹ್ಯಾವ್ ಟು ಕ್ಯಾನ್ಸಲ್ ದ ಮನಿ. ಇನ್ನು ಕೂತ್ಕೊಂಡು ನಾನು ಹಿಂಗೆ ಲೆಕ್ಕಾಚಾರ ಹಾಕ್ತೀನಿ, ಮೀನಾಮೇಶ ಹಾಕ್ತೀನಿ, ಅಯ್ಯೋ ಕೊಡೋದಾ ಬೇಡವಾ ಅಂತ ಲೆಕ್ಕಾಚಾರ ಹಾಕ್ತೀನಿ ಅಂದರೆ ದೇವ್ರು ಲೆಕ್ಕಾಚಾರ ಹಾಕ್ತಾರೆ. ರೂಪ ಕೊಡೋದಾ, ಸುನೀಲ್ ಕೊಡೋದಾ, ರವಿ ಕೊಡೋದಾ ಬೇಡವಾ ಅಂತ ಅವರು ಲೆಕ್ಕಾಚಾರ ಹಾಕ್ತಾರೆ. ಮನಪೂರ್ವಕ ತೆಗೆದು ನೀವು ಹಾಕಿದರೆ ಕತ್ತನ್ನು ಬ್ಲೆಸ್ ಮಾಡಿಬಿಡ್ತಾರೆ. ನೋಡಿ, ದಂಪತಿಗಳು ಹೋದ ಕಳೆದ ವಾರದಲ್ಲಿ ಇಬ್ಬರು ಹಾಕಿದ ಉಂಗುರ ತಂದು ದೇವ್ರ ಮುಂದೆ ಹಾಕ್ಬಿಟ್ರು. ದೇವ್ರ 70 ಮಾತಾಡದಂತೆ ಆ ಉಂಗುರ ತಂದು ಹಾಕು ಮಗನ ಅಂತೇಳಿ. ಇದುವರೆಗೂ ಅವ್ರ ಮದುವೆಗೆ ಹಾಕಿದ ಎಂಗೇಜ್ಮೆಂಟ್ ರಿಂಗು, ಆ ರಿಂಗ್ನ ತಂದು ಹಾಕಿದ್ದು. ಗಾಡ್ ಟೆಸ್ಟಸ್ ಇಸ್ ಅವ್ರು ಸಕ್ಸಸ್ ಆಗ್ಬಿಟ್ರೆ. ಆ ಥರ ಎಷ್ಟೋ ಜನಕ್ಕೆ ಮಾತಾಡಿದ್ದಾರೆ. ದೇವ್ರಿಗೆ ಸ್ತೋತ್ರ. ತುಂಬ ಜನಕ್ಕೆ ಮಾತಾಡಿದ್ದಾರೆ. ನನ್ನ ಪ್ರಿಯ ಮಕ್ಕಳು, ಇವತ್ತು ಆ ಬೀಜ ಬಿತ್ತುವಂಥ ಸುಗ್ಗಿ ಕಾಲ ನಿಮ್ಮದು ಆಗಬೇಕಂದ್ರೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗಳು ಮೇಲೆ ಬರಬೇಕಂದ್ರೆ, ನಿಮ್ಮ ಇಡ್ಲಿ ವ್ಯಾಪಾರ, ನಿಮ್ಮ ಹೋಟ್ಲು ವ್ಯಾಪಾರ, ಖಾನಾವಳಿ ವ್ಯಾಪಾರ, ಟ್ಯಾಕ್ಸಿ ವ್ಯಾಪಾರ, ಆಟೋ ರಿಕ್ಷಾ ವ್ಯಾಪಾರ ನಿಮ್ಮ ಮೇಲೆ ಬರಬೇಕಂದ್ರೆ ಅಪ್ಪ ಹೇಳ್ತಾರೆ, ಬಾ ನನ್ನ ಜೊತೆ ಬಾ, ವಿಧೇಯತೆ ಆಗು. ನೀವು ಒಪ್ಪಿಕೊಂಡು ವಿಧೇಯರಾಗೋದಾದರೆ ಈ ದೇಶದ ಎಲ್ಲ ಸತ್ಫಲಗಳನ್ನ ಅನುಭವಿಸ್ತೀರಾ. ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್, ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ನೀವು ಒಪ್ಪಿಕೊಂಡು ವಿಧೇಯರಾಗುವುದಾದರೆ ಫಸ್ಟ್ ಈ ಕೈ ಎತ್ತಿ, ಒಪ್ಪಿಕೊಂಡು ನೆಕ್ಸ್ಟ್ ಇನ್ನೊಂದು ಕೈ, ವಿಧೇಯರಾಗುವುದಾದರೆ. ಒಂದು ಒಪ್ಕೋಬೇಕು, ನೆಕ್ಸ್ಟ್ ಏನು ಮಾಡಬೇಕು? ವಿಧೇಯರನ್ನು ಆಗ್ಬೇಕು. ಕ್ರೈಸ್ತರು ಒಪ್ಕೊಳ್ತಾರೆ, ಯೇಸು ಕ್ರಿಸ್ತರು ಬಂದಿದ್ದು ನಿಜ, ಯೇಸು ಕ್ರಿಸ್ತ ನಮಗಾಗಿ ಸತ್ತು ಪುನರುತ್ಥಾನ ಹೊಂದಿದ್ದು ಎಲ್ಲ ಒಪ್ಕೊಳ್ತಾರೆ. ಆದರೆ ವಿಧೇಯತೆ ಮಾತ್ರ ಆಗೋದಿಲ್ಲ. ಬೀಜ ಬಿತ್ತರು ಅಂದರೆ ಅಯ್ಯೋ ಅದು ಬೇಡ,
ನಾ ಇಬ್ಬಡಿ ಇರಕ್ರೆ ನಂಗೆ ಹಿಂಗೆ ಎದ್ಬಿಡ್ತೀನಿ. ತುಂಬ ಜನ ಆ ಥರ ಇರೋದ್ರಿಂದನೇ ಅವರೆಲ್ಲ ಒಡಂಬಡಿಕೆ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಒಡಂಬಡಿಕೆ ಹೊರಗಡೆ ಬಂದ ತಕ್ಷಣ ಅವ್ರು ಯಾವ ಟೈಮಲ್ಲಿ ಬೇಕಾ ಅಟ್ಯಾಕ್ ಇದ್ದೇ ಇರುತ್ತೆ. ನೋಡಿ, ಬಿಲ್ಡಿಂಗ್ ಹೊರಗಡೆ ದೊಡ್ಡ ದೊಡ್ಡ ಆನೆ ಕಲ್ಲುಗಳು ಬೀಳ್ತಾ ಇದೆ ಹೊರಗಡೆ. ನೀವು ತಕ್ಷಣ ಒಳಗಡೆ ಬಂದುಬಿಟ್ರೆ ಯು ಆರ್ ಸೇಫ್. ನೀತಾ ಯು ಆರ್ ಸೇಫ್. ನಂಜುಂಡಪ್ಪ ಯು ಆರ್ ಸೇಫ್. ಯಾಕೆ ಅಲ್ಲಿ ಬೀಳ್ತಾ ಇದೆ, ಅದು ನಿಮ್ಮೇಲೆ ಬೀಳಲ್ಲ. ಯಾಕೆ ನೀವು ಒಡಂಬಡಿಕೆ ಒಳಗೆ ಬಂದುಬಿಟ್ಟಿದ್ದೀರಾ. ಆಗ ಹೊರಗಡೆ ಇರ್ತೀರ ಅಂದರೆ ನಿಮಗೆ ಡ್ಯಾಮೇಜ್ ಆಗೋದು ಖಂಡಿತ ಖಚಿತ. ಅದು ಅಂದರೆ ಸೈತಾನ್ ಎಲ್ಲಿಂದಾನ ನಿಮ್ಗೆ ಅಟ್ಯಾಕು ಮಾಡ್ತಾನೆ. ಒಂದು ಮಗುಗೆ ಅಟ್ಯಾಕ್ ಆಗುತ್ತೆ, ಗಂಡನಿಗೆ ಅಟ್ಯಾಕ್ ಆಗುತ್ತೆ, ಹೊರಗಡೆ ಅಟ್ಯಾಕ್ ಆಗುತ್ತೆ. ಅದಕ್ಕೆ ನೀತಿವಂತನ ಮನೇಲಿ ಯಾರಿಗೂ ಅಟ್ಯಾಕ್ ಆಗಲ್ಲ. ಯಾಕಂದರೆ ಅವನ ಮನಸ್ಸು ಹೃದಯ ದೇವರಲ್ಲಿ ಸ್ಥಿರವಾಗಿರುತ್ತೆ. ಯಾಕಂದರೆ ಅವನು ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ತಾನೆ. ದೇವರ ಆಜ್ಞೆಗಳು. ಅದಕ್ಕೆ ಯೋಸೇಫ್ನ ಉನ್ನತ ಮಟ್ಟಕ್ಕೆ ದೇವ್ರು ತೊಗೊಂಡೋದ್ರು ಅವ್ರನ್ನ. ಉನ್ನತ ಮಟ್ಟಕ್ಕೆ ಗೋಲ್ಡನ್ ಇರಾ ಆಫ್ ದ ಜೋಸೆಫ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಆ ಎಲ್ಲ ಗೋಲ್ಡಲ್ಲೇ ಇತ್ತು ನೋಡಿ ಅವನಿಗೆ. ದೇವ್ರ ಅದ್ಭುತವಾದ ಬ್ಲೆಸ್ಸಿಂಗ್. ಏನು ರೀ, ಕುರಿ ಕಾಯೋನ್ಗೆ ಹೋಗಿ ಅಷ್ಟು ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ಇವತ್ತು ನಮಗೆಲ್ಲ ಕೊಡೋದಿಲ್ವಾ? ಕೊಡ್ತಾರೆ ಬೇದಾರ್. ನಾವು ಮಾಡಲ್ಲ ಬೇದಾರ್. ಆದರೆ ಹಂಗೆ ಕೊಟ್ಬಿಡ್ಲಿ ಬೇದಾರ್, ಅಡ್ಜಸ್ಟ್ ಮಾಡಲಿ ಬೇದಾರ್. ದೇವ್ರ ಕರುಣಾಮಯಿ ಅಲ್ವ ಬೇದಾರ್. ಅವ್ರ ಕರುಣಾಮಯಿ. ಅದು ಇದರಲ್ಲೆಲ್ಲ ವಿಷಯದಲ್ಲೆಲ್ಲ ತುಂಬ ಸ್ಟ್ರಿಕ್ಟಾಗಿರ್ತಾರೆ ಅವರು. ತುಂಬ ಸ್ಟ್ರಿಕ್ಟಾಗಿರ್ತಾರೆ. ಅವರೇ ಹೇಳ್ಬಿಟ್ಟವ್ರೆ, ನೀ ಕೊಡದೆ ಹೋದರೆ ಶಾಪಗ್ರಸ್ತ ಅಂತ ಅವರೇ ಹೇಳ್ಬಿಟ್ಟವ್ರೆ. ಕೊಡಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಯಾವುದೋ ಚರ್ಚಲ್ಲಿ ಹಿಂಗೆ ಪ್ರಸಂಗ ಮಾಡ್ತಾಯಿದ್ದೆ, ಅಲ್ಲಿ ಪ್ರಸಂಗದಲ್ಲಿ ಹೇಳ್ತಾರೆ ಪಾಸ್ಟ್ರು, ಇದ್ದವರು ಹಾಕಿ ಇಲ್ಲದವರು ಇಲ್ಲಿಂದ ಎತ್ಕೊಂಡು ಹೋಗಿ ಅಂತ ಆಗ್ತಾವೆ. ಪ್ರಸಂಗ ಮಾಡ್ತಾರೆ. ಇದ್ದವರು ಹಾಕಿ ನಾಗೇಶಣ್ಣ, ಇಲ್ಲದವರು ಅದರಿಂದನೇ ಒತ್ಕೊಂಡು ಹೋಗಿ. ಇದೆಯಾ ಬೈಬಲ್ ಐತೆ ಸಂದೇಶ? ಇರುಕಳಿಗೋ போடுங்கோ, இல்லாதவங்க இருக்கிறதே எடுத்துட்டு போங்க. இது குட்டிச்சோராயிட ಸಭೆ ಆಯಿಡಪ್ಪ ಅಮ್ಮ. ಗಾಡ್ ನೆವರ್ ಕಾಂಪ್ರಮೈಸ್. ದೇವ್ರತ ಮಾತ್ರ ಆಟ ಆಡಬೇಡಿ. ನಿಮ್ಮ ಮಾಮತ ಅಡ್ಜಸ್ಟ್ ಮಾಡ್ಬೋದು, ಮಚ್ಚತ ಅಡ್ಜಸ್ಟ್ ಮಾಡ್ಬೋದು. ಆದರೆ ಅಪ್ಪನ ಹತ್ರ ಮಾತ್ರ ಅಡ್ಜಸ್ಟ್ ಮಾಡ್ತೀನಂತೆ ನಾ ಬಂದೆ ಅಂದರೆ ಇರೋ ಪಾರ್ಟ್ಸ್ ಎಲ್ಲ ಮತ್ತೆ ರೀಸೆಟ್ ಮಾಡಿ, ಮತ್ತೆ ರಿಪೇರಿ ಮಾಡಿ, ಮತ್ತೆ ರೀಸೆಟ್ ಮಾಡಿಬಿಡ್ತಾರೆ ಅವರು. ಆ ಭಯ ನನಗಿದೆ. ಅವ್ರು ತಗದಗಿಸುವ ಅಗ್ನಿ ಆಗಿದ್ದಾರೆ. ಗಾಡ್ ವಿಲ್ ನೆವರ್ ಎವರ್ ಕಾಂಪ್ರಮೈಸ್. ಸೊ ಡೋಂಟ್ ಕಾಂಪ್ರಮೈಸ್ ವಿತ್ ಗಾಡ್. ಡೋಂಟ್ ಪ್ಲೇ ವಿತ್ ಗಾಡ್. ದೇವ್ರ ಹತ್ರ ಆಟ ಆಡಬೇಡಿ. ಅವ್ರ ಹತ್ರ ಒಪ್ಕೊಂಡು ಬಂದ್ಬಿಟ್ರೆ ಸಿಂಹಾಸನ. ಇಲ್ಲಾಂದರೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗಬೇಕಾಯ್ತದೆ. ಇಸ್ರಾಯೇಲ್ ಮಕ್ಕಳಿಗೆ ಏನು ಮಾಡಿದ್ರು ಗೊತ್ತಾ ನಿಮಗೆ? ನೀವು ಓದಿ ಎಸೆಕಲ್ ಪುಸ್ತಕದಲ್ಲಿ ನೀವು ಓದ್ಬಿಟ್ರೆ ಮನುಷ್ಯರು ಏನು ಮಲ ವಿಸರ್ಜನೆ ಮಾಡ್ತಾಯಿದ್ರು ಟಾಯ್ಲೆಟು, ಆ ಟಾಯ್ಲೆಟ್ನ ಅವ್ರ ಕೈಲಿ ತಿನ್ನಿಸ್ತಾರೆ ದೇವ್ರವ್ರಿಗೆ. ಎಸೆಕಲ್ ಪುಸ್ತಕ ಓದಿ. ಆ ಪ್ರವಾದಿಗೆ ತಿನ್ನಿಸ್ತಾರೆ ದೇವರು. ಇವ್ರು ದೇವ್ರ ಮಕ್ಕಳಲ್ವಾ ಇದ್ದರು, ಆದರೆ ದೇವ್ರ ವಿಧಿತ ಆಗಲಿಲ್ಲ. ಅವರು ನೋಡಿದ್ರ ಮಲನೇ ತಿನ್ನಿಸ್ಬಿಟ್ರು ಅವ್ರಿಗೆ. ಅವ್ರ ಮಕ್ಕಳನ್ನ ಕೊಂದು ತಿಂದ್ರಂತೆ, ಬೇಯಿಸ್ಕೊಂಡು. ಮಾಂಸ ರಕ್ತ ಪವಿತ್ರ ಅವರೇ. ಇವತ್ತು ಈ ಮಗುನ ಕಟ್ ಮಾಡಿ ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು ಮಾಂಸ ತಿಂತಾಯಿದ್ರು. ಯಾಕೆ ಆ ಲೆವೆಲ್ ಬಂತು ಅವ್ರಿಗೆ? ದೇವ್ರ ಮಾತನ್ನು ಮರೆತುಬಿಟ್ರು ಅವರು. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿರೋರಿಗೆ ನೀವು ಸೇಫ್. ಇಲ್ಲಿಂದ ಬಿಟ್ಟು ಹೋಗ್ತೀನಿ, ನಾನು ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ, ನನಗೆಲ್ಲ ವಾಕ್ಯ ಗೊತ್ತು, ನಾನು ಸ್ವಲ್ಪ ಆಟ ಆಡ್ಕೊಳ್ತೀನಿ ಅಂತ ಹೋದರೆ ಅವ್ರು ಹೇಳ್ತಾರೆ, ಬಾ ಜೂಟ್ ಆಟ ಆಡೋಣ ಅಂತ ಹೇಳ್ತಾರೆ. ಡೇಂಜರ್. ನೀನು ಆಟ ಅಂದರೆ ಅವ್ರು ಜೂಟ್ ಆಟ ಅಂತಾರೆ. ಹಾಗೆ ಜುಟ್ಟಾಗಿ ಹಿಡಿದುಬಿಟ್ಟು ಕಟ್ಟಾಕ್ಬಿಟ್ಟು ವೆಲ್ಡಿಂಗ್ಗಳು ಹಾಕ್ಬಿಡ್ತಾರೆ. ಅದಕ್ಕೆ ಎಷ್ಟೋ ಜನ ಪ್ಯಾರಲೈಸ್ ಆಗಿ ಕೂತ್ಕೊಂಡ್ಬಿಟ್ಟು ಸೇವೆಯಲ್ಲಿ ಬಂದವರು, ಸೇವಕರುಗಳು, ವಿಶ್ವಾಸಿಗಳು ದೇವ್ರ ಜೊತೆ ಆಟ ಆಡಿ. ಯಾಕೆ? ಹಾಫ್ ನಾಲೆಡ್ಜಲ್ಲಿ ಏನು ನೀವು ಮಾಡೋಕ್ಕಾಗಲ್ಲ. ಹಾಫ್ ನಾಲೆಡ್ಜರು ಏರೋಪ್ಲೇನ್ ರಿಪೇರಿ ಮಾಡ್ತಾನೆ ಸರ್, ಎಲ್ಲ ಟೈಟ್ ಮಾಡಿದ್ದೀನಿ ಸರ್. ಏರೋಪ್ಲೇನ್ ಅಂಬೋನೇ ಅಷ್ಟೇ ಅದು ಅಲ್ವಾ? ಕರೆಕ್ಟಾಗಿರೋನ್ನೇ ಮುಂದೆ ಹಾಕ್ತಾರೆ, ಕ್ವಾಲಿಫೈ ಪರ್ಸನ್ನ. ಹಾಗೆ ದೇವ್ರ ಕಾರ್ಯನ ಕರೆಕ್ಟಾಗಿ ನಿಮಗೆ ಪ್ರೀತಿಸ್ತಾ ಇದ್ದೀನಿ. ಇದು ಕೇಳಿ ಮನಸ್ಸಿದ್ದು ಕೈಗೊಂಡು ನಡೆದ್ರೆ ನಿಮ್ಗೆ ಆಶೀರ್ವಾದ. ಅದು ಹಿಮದ ಮೇಲೆ ಮಂಜಿದ್ದಂಗೆ. ಇಲ್ಲ ಅಂದರೆ ಸುತ್ತಿ ಥರ ಹೊಡೆದಂಗಿರುತ್ತೆ ದೇವ್ರ ವಾಕ್ಯ. ಏಟು ಬೀಳ್ತಾ ಅಂದರೆ ಅಯ್ಯೋ ಚುರು ಅಂತ ನಿಮ್ಮ ಕೆಲ ಆಗಲ್ಲ. ಅದಕ್ಕೆ ಅಪ್ಪ ಪ್ರೀತಿಯಾಗಿದ್ದಾಗಲೇ ಕ್ಲೀನಾಗಿ ಆಟ ಆಡಿಕೊಂಡು ಒಳಗೆ ಬಂದು ರಿಂಗ ರೋಜ ಆಟ ಆಡಬೇಡಿ. ಇಲ್ಲ ಅಂದರೆ ಜೂಟ ಆಟ ಆಡೋಕೆ ಅವ್ರು ಬಿಟ್ಬಿಟ್ರೆ ಆಮೇಲೆ ನೀವು ಆಟದಲ್ಲಿ ಗೆಲ್ಲಕ್ಕಾಗಲ್ಲ. ತೋಲ್ಬೇಡಿ ಹಿಂಗು ನೀವು. ಅವ್ರು ಜೂಟ ಆಟ ಆಡೋರ್ಗೆ ಬಿಡಬೇಡಿ. ರಿಂಗ ರೋಜ ಆಡ್ಬೇಕು, ಅವ್ರ ಜೊತೆ ಒಳಗೆ ಬಂದುಬಿಡಿ. ಬುಷ ಅಂತ ಆಲ್ ಫೀಲ್ಡ್ ಅವ್ರು ನಿಮ್ಮನ್ನ ಮೇಲೆ ಎತ್ಬಿಡ್ತಾರಪ್ಪ. ದೇವ್ರಿಗೆ ಸ್ತೋತ್ರವಾಗಲಿ. ಇದ್ದೀರಾ அப்பா அல்லேலூயா. நான் பார்த்தா இந்த ಮಾತಿ ತಿಟ್ರಿಂಗ್ಲೇ ಬೈತಾ ಇದ್ದೀನಿ. ಯಾಕಂದರೆ ಎಲ್ಲೋ ತಪ್ಪು ಮಾಡಿಬಿಡ್ತೀರ ನೀವು. ಇದೆಲ್ಲ ನಂಗೆ ಮೊದಲೇ ಗೊತ್ತಿಲ್ಲ ಅಂತ ನಾಳೆ ಹೇಳ್ಬಾರ್ದಲ್ಲ ನೀವು. ಈಗಲೇ ಹೇಳ್ಬಿಡ್ತೀನಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅಲ್ವಾ? ತಿಳ್ಕೊಂಬಿಡಿ ವಿಷಯ. ಇದ್ರ ಜೊತೆ ಎಲ್ಲ ತಿಳ್ಕೊಂಡು ಕರೆಕ್ಟಾಗಿ ನಂಡ್ರಿ ಉಳ್ಳವರಾಗಿ ಕರ್ತನಿಗೆ ಘನತೆ ಕೊಡೋರಾಗಿ ಬಂದ್ಬಿಡಿ.
ಯೋಸೆಫ್ನ ಮೇಲೆ ತಂದಾಗೆ ನಾನು ಹೇಳ್ತೇನೆ ಒಬ್ಬೊಬ್ಬನ ಮೇಲೆ ತರ್ತಾರಪ್ಪ, Amen. Hallelujah. ಒಬ್ಬೊಬ್ಬನ ಮೇಲೆ ತಂದು ನಿಲ್ಲಿಸ್ತೀನಿ ಅಂತಾರೆ. ಯಾವುದು ಕೇಳಿ, ಇವತ್ತು ಈ ಬೆಳೆ ಕಾಣಿಕೆ ಹಬ್ಬದಲ್ಲಿ ಈ 10ನೇ ಹಬ್ಬ ಆಚರಿಸ್ತಾ ಇದೆ. ನಮ್ಮ ಎಲ್ಲ ತನುಮನಗಳಿಂದ ಅಪ್ಪನ ಕೊಡಕ್ಕೆ ಬಂದಿದ್ದು ಯಾಕೆ? ಅವನನ್ನು ಪ್ರೀತಿ ಮಾಡ್ತಾ ಇದ್ದೀವಿ. ಆ ಪ್ರೀತಿಗೆ ದೇವರು ಬೆಲೆ ಕಟ್ತಾರೆ. ಯಾವ ಥರ ಬೆಲೆ? ಯೋಸೆಫ್ಗೆ ಕೊಟ್ಟ ಬೆಲೆ ಕಟ್ತಾರೆ. ಗ್ರಹಿಕೆಗೆ ಮೀರಿದಂಥ ಕಾರ್ಯಗಳು, ದೇವರೆಲ್ಲ ಕಾರ್ಯಗಳು ಬ್ಲೆಸ್ ಮಾಡಿ ಸೀರಿಯಸ್ ಆಗಿ ಕೂತ್ಕೊಂಡಿದ್ದೀರಾ, ಸೀರಿಯಸ್ ಆಗಿ ಥಿಂಕ್ ಮಾಡಿ ಅಪ್ಪನ ರಾಜ್ಯದಲ್ಲಿ ಸಂತೋಷವಾಗಿ ಬೀಜ ಬಿತ್ತಿ 21 ವಾರ ಆಗೋ ಅಷ್ಟೊತ್ತಿಗೆ ದೇವರು ದೊಡ್ಡ ದೊಡ್ಡ ಕೆಲಸಗಳ ಮಾಡ್ತಾರೆ.
నువ్వే